ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಪದವಾಕ್ಯಪ್ರಮಾಣಾಬ್ಧಿವಿಕ್ರೀಡನವಿಶಾರದಾನ್ ಲಕ್ಷ್ಮೀನಾರಾಯಣಮುನೀನ್ ವಂದೇ ವಿದ್ಯಾಗುರೂನ್ ಮಮ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೇವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಳವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಸ್ವಸ್ತ್ಯಸ್ತು ಸತಾಂ. ತನ್ನ ಮಗನಾಗಿರತಕ್ಕಂತಹ ಪ್ರಹ್ಲಾದರಾಜರನ್ನು ಏನಾದರೂ ಮಾಡಿ ಸಂಹಾರ ಮಾಡಬೇಕು ಅಂಥೇಳಿ ನಾನಾ ರೀತಿಯಿಂದ ಪ್ರಯತ್ನವನ್ನು ಮಾಡಿದ್ದಾನೆ. ಆದರೆ ಯಾವುದೇ ರೀತಿ ಪ್ರಯತ್ನ ಮಾಡಿದ್ರೂ ಕೂಡ ಅದರಲ್ಲಿ ಹಿರಣ್ಯಕಶಿಪು ತಾನು ಸೋತಿದ್ದಾನೆ ಅನ್ನೋದನ್ನು ಭಾಗವತ ಉಲ್ಲೇಖ ಮಾಡಿದೆ. ಅಂಥ ಸಂದರ್ಭದಲ್ಲಿ ಷಂಡಾಮರ್ಕರಿಗೆ ಇನ್ನೊಂದು ಸಾರಿ ಅವಕಾಶವನ್ನು ಕೊಟ್ಟು ಅವರನ್ನು ಮತ್ತೆ ಗುರುಕುಲಕ್ಕೆ ಕಳಿಸಿ ಅಲ್ಲಿ ಬೇಕಾಗಿರತಕ್ಕಂತಹ ನಾನಾ ರೀತಿಯ ಅಂದರೆ ರಾಜನಿಗೆ ಬೇಕಾದ ವಿದ್ಯೆಗಳನ್ನು ಹೇಳಿಕೊಡಬೇಕು ಅಂತ ಹೇಳಿ ಕಳಿಸಿದ್ದಾನೆ. ಅಲ್ಲಿ ಹೋದ ನಂತರದಲ್ಲಿ ಪ್ರಹ್ಲಾದರಾಜರು ಸದಾ ಪರಮಾತ್ಮನ ಧ್ಯಾನವನ್ನು ಮಾಡುತ್ತಿರೋದನ್ನು ನೋಡಿ ಆ ದೈತ್ಯ ಬಾಲಕರೆಲ್ಲರೂ ಕೂಡ ಕೇಳ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಿ? ನಿನ್ನ ತಂದೆಯನ್ನು ಬಿಟ್ಟು ಬೇರೆ ಯಾರನ್ನೋ ಧ್ಯಾನ ಮಾಡ್ತೀವಿ, ಜಪ ಮಾಡ್ತೀವಿ, ಇದು ಯಾಕೆ ಮಾಡ್ತಾ ಇದ್ದೀವಿ, ತಪ್ಪಲ್ವಾ ಅಂತ ಕೇಳಿದಾಗ ಅದಕ್ಕೆ ಅವರಿಗೆಲ್ಲರಿಗೂ ಕೂಡ ಉಪದೇಶವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರು ಹೇಳುವಂತಹ ಮಾತು, ಹಂತಾರ್ಭಕಾಮೇ ಶೃಣುತ ವಚೋವ ಸರ್ವತಃ ಶಿವಂ ವಯಸ್ಯಾನ್ ಪಶ್ಯತ ಮೃತಾನ್ ಕ್ರೀಡಾಂಧ ಮಾ ಪ್ರಪದ್ಯಥ. ಏ ಬಾಲಕರೇ, ನನ್ನ ಮಾತನ್ನು ಕೇಳಿ. ಶೃಣುತ ವಚಃ ಮೇ ವಚಃ, ನನ್ನ ಮಾತನ್ನು ಕೇಳ್ರಿ. ನಾನು ಹೇಳುವ ಮಾತು ಹೇಗಿದೆ ಅಂತಂದರೆ, ವಹ ಸರ್ವತಃ ಶಿವಂ, ನಿಮಗೆ ಎಲ್ಲ ರೀತಿಯಿಂದ ಮಂಗಳ ಆಗತ್ತೆ. ಇಲ್ಲಿದ್ದಾಗ ಮಾತ್ರ ಮಂಗಳ ಅಂತಲ್ಲ, ನೀವು ಯಾವುದೇ ಲೋಕಕ್ಕೆ ಹೋದರೂ ನಿಮಗೆ ಮಂಗಳ ಆಗಬೇಕು, ನಿಮಗೆ ಒಳಿತಾಗಬೇಕು ಅಂತಾದರೆ ನನ್ನ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ, ಆವಾಗ ನಿಮಗೆ ಮಂಗಳ ಆಗತ್ತೆ. ಇಲ್ಲ ಅಂತಾದ ಪಕ್ಷದಲ್ಲಿ ವಯಸ್ಯಾನ್ ಪಶ್ಯತ ಮೃಗಾನ್ ಕ್ರೀಡಾಂಧಾಹ ಇವ ಮಾ ಪ್ರಪದ್ಯತ. ಆ ಆಟದಲ್ಲಿ, ಜೀವನವೆಂಬತಕ್ಕಂಥ ಆಟದಲ್ಲಿ ಕುರುಡರಾಗಿ ಯಾವುದ್ಯಾವುದೋ ಮಾಡಬಾರದ ಕೆಲಸಗಳನ್ನು ಮಾಡುವ ಮೂಲಕ ಅದರಲ್ಲಿ ನಾವು ವ್ಯಸ್ತರಾಗುವ ಬದಲು ಅದರಲ್ಲಿ ಆದಾಗ ನಮ್ಮ ಸಂಸಾರದಲ್ಲಿ ನಾವು ಮುಳುಗಿದ್ದಾಗ ಮೃತಾನ್ ಪಶ್ಯತ ವಯಸ್ಯ, ನಿಮ್ಮ ಸ್ನೇಹಿತರನ್ನು ನಾನಾ ಜನರನ್ನು ನೀವು ಕಳ್ಕೊಂಡಿದ್ದೀರಾ, ಆ ರೀತಿಯಾಗಿ ನೀವು ಮೃತ್ಯುವಿನ ಬಾಯಿಗೆ ಬೀಳೋದು ಬೇಕಾಗಿಲ್ಲ. ಹಾಗಾಗಿ
ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳಿ ಅಂತ ಅವರು ಉಪಾಯವನ್ನು ಹೇಳ್ತಾ ಇದ್ದಾರೆ. ಏನನ್ನು ತಿಳ್ಕೊಳ್ಬೇಕು ಅಂತಂದರೆ ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ಯದುಕ್ತ್ಯ ನ ಪ್ರಬುದ್ಧೇತ ಸುಪ್ತಃ ಅಜ್ಞಾನ ನಿದ್ರಯ ನ ಶ್ರದ್ಧದಾನ್ ಮತಂ ತಸ್ಯ ಯಥಾಂದೋ ಹ್ಯಂಧನಾಯಕ. ಯಾವ ಮಾತನ್ನು ಹೇಳಿದ್ರೂ ಕೂಡ ಅವನು ಎಚ್ಚರಗೊಳ್ಳೋದಿಲ್ಲ ಅಂತಾದರೆ ಯಾಕೆ ಎಚ್ಚರಗೊಳ್ತಾ ಇಲ್ಲ? ನಾನಾ ರೀತಿಯ ಉಪದೇಶಗಳು ನಮಗೆ ಜೀವನದಲ್ಲಿ ಆಗತ್ತೆ, ನಾನಾ ರೀತಿಯ ಅನುಭವಗಳು ಕೂಡ ನಮಗೆ ಜೀವನದಲ್ಲಿ ಆಗತ್ತೆ. ಆದರೂ ಕೂಡ ನಾವು ಅದನ್ನು ಕೇಳೋದಿಲ್ಲ, ನಾವು ಪ್ರಬುದ್ಧೇತ, ನಾವು ಎಚ್ಚರಗೊಳ್ತಾ ಇಲ್ಲ. ಯಾಕೆ ಅಂತಂದರೆ ಸುಪ್ತಃ ಅಜ್ಞಾನ ನಿದ್ರಯ, ಅಜ್ಞಾನವೆಂಬತಕ್ಕಂಥ ನಿದ್ರೆಯಿಂದ ನಾವು ಮಲಗಿಬಿಟ್ಟಿದ್ದೇವೆ. ಹಾಗಾಗಿ ಎಷ್ಟು ಎಚ್ಚರ ಮಾಡಿಸ್ತಾ ಇದ್ರೂ ಕೂಡ ಅದಾಗ್ತಾ ಇಲ್ಲ. ಯಾಕೆ? ಅಜ್ಞಾನ ತುಂಬಿಟ್ಟಿದೆ. ಆದ್ದರಿಂದ ನ ಶ್ರದ್ಧಾನ್ ಮತಂ ತಸ್ಯ. ಹಾಗಾಗಿ ಅಂಥ ಯಾರು ನಮ್ಮನ್ನು ಮಲಗಿಸ್ತಾ ಇದ್ದಾರೆ, ಯಾರು ಹೇಳಿದ್ರೂ ನಮಗೆ ಅರ್ಥ ಆಗ್ತಾ ಇಲ್ಲ, ಹಾಗಾದರೆ ಅಂಥ ಮತವನ್ನು ಬಿಟ್ಟು ಬಿಡಬೇಕು. ಯಾಕೆ ಅಂದರೆ ಯಥಾಂಧಃ ಅಂಧನಾಯಕ, ತಾನು ಕುರುಡ, ತಾನೇನು ಮಾಡ್ತಾ ಇದ್ದಾನೆ, ನಾನು ಎಲ್ಲರನ್ನೂ ಉದ್ಧಾರ ಮಾಡ್ತೀನಿ ಅಂಥೇಳಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ನಾವು ಅವರಿಂದ ಹೋಗ್ತಾ ಇದ್ದೀವಿ. ಆದರೆ ನಮ್ಮನ್ನು ಕರೆದುಕೊಂಡು ಹೋಗತಕ್ಕಂತಹ ನಾಯಕ ಯಾರಿದ್ದಾನೆ ಅವನು ಕುರುಡ ಅನ್ನೋದನ್ನು ನಮಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಾದರೂ ಕೂಡ ಹೋಗ್ತಾ ಇದ್ದೀವಿ ಅಂತಂದರೆ ನಾವು ಕುರುಡರೇ ಆಗಿರಬೇಕು. ಹಾಗಾಗಿ ಅದನ್ನು ನಾವು ಬಿಟ್ಟುಬಿಡಬೇಕು. ಆವಾಗ ನಮಗೆ ಶ್ರೇಯಸ್ಕರ ಅನ್ನೋದನ್ನು ಪ್ರಹ್ಲಾದರಾಜರು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನು ಮಾಡಬೇಕು ಹಾಗಾದರೆ ಅನ್ನೋ ಪ್ರಶ್ನೆ ಬಂದಾಗ ಅದಕ್ಕೆ ಪ್ರಹ್ಲಾದರಾಜರು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮೋ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ. ಹಾಗಾದರೆ ನಾವು ಚಿಕ್ಕವರಿದ್ದಾಗಲೇ ಕೌಮಾರೇ ಆಚರೇತ್ ಪ್ರಾಜ್ಞ, ಯಾವಾಗ ನಾವು ಇನ್ನೂ ಚಿಕ್ಕವರಿರ್ತೇವೋ ಅಂಥ ಸಂದರ್ಭದಲ್ಲೇ ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಅಥವಾ ಭಗವಂತನಿಗೆ ಸಂಬಂಧಪಟ್ಟ ಭಗವಂತನಿಗೆ ಪ್ರೀತಿಯಾಗುವಂಥ ಧರ್ಮಗಳನ್ನು ನಾವು ಆಚರಣೆ ಮಾಡಬೇಕು. ಯಾಕೆ ಚಿಕ್ಕವರಿದ್ದಾಗಲೇ ಯಾಕೆ ಮಾಡಬೇಕು ಅಂದರೆ ಅಧ್ರುವಂ, ಇದು ನಿಶ್ಚಯ ಇಲ್ಲ. ಯಾವಾಗ ಈ ದೇಹವನ್ನು ಬಿಡಬೇಕಾದ ಪರಿಸ್ಥಿತಿ ಬರುತ್ತೋ ಅದು ಗೊತ್ತಿಲ್ಲ ನಮಗೆ. ಹಾಗಾಗಿ ಅಂಥ ಆ ಪರಿಸ್ಥಿತಿಯನ್ನು ತಂದುಕೊಳ್ಳದೆ ಈಗಲಿಂದಲೇ ನಾವು ಪರಮಾತ್ಮನ ಧರ್ಮಗಳನ್ನು ಆಚರಣೆ ಮಾಡಬೇಕು. ಅದರಲ್ಲೂ ದುರ್ಲಭಂ ಮಾನುಷಂ ಜನ್ಮ, ಮನುಷ್ಯನ ದೇಹ ಸಿಗುವಂಥದ್ದು ಅದು ತುಂಬ ಕಷ್ಟ ಸಾಧ್ಯ. ಶಾಸ್ತ್ರದಲ್ಲಿ ಹೇಳ್ತಾರೆ ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ ಅಂತ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ ಅಂದರೆ ನಾನಾ ಕೋಟಿ ಜನ್ಮಗಳನ್ನು ದಾಟದ ನಂತರದಲ್ಲಿ ಈ ಮನುಷ್ಯನ ದೇಹ ಸಿಗತ್ತೆ. ಹಾಗಾದರೆ ಇಂಥ ಮನುಷ್ಯನ ದೇಹವನ್ನು ನಾವು ಪಡೆದುಕೊಂಡು ಅದಕ್ಕೆ ಬೇಕಾಗಿರತಕ್ಕಂತಹ ಕೆಲಸವನ್ನು ನಾವು ಮಾಡಿಲ್ಲ ಅಂತಾದರೆ ನಮ್ಮ ಜನ್ಮವೇ ವ್ಯರ್ಥ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದರಲ್ಲೂ ಮಾನವನ ದೇಹ ಸಿಗೋದೇ ತುಂಬ ಕಷ್ಟ ಇದೆ. ಅದರಲ್ಲಿ ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ಇನ್ನೂ ಎಷ್ಟೋ ಕೋಟಿ ಜನ್ಮಗಳ ಕಳೆದ ಮೇಲೆ ಪರಮಾತ್ಮನಲ್ಲಿ ನಾವು ಪರಮಾತ್ಮನ ಭಕ್ತರು, ಪರಮಾತ್ಮನ ದಾಸರು ಅನ್ನೋ ಭಾವನೆ ಬರೋದು ಎಷ್ಟೋ ಕೋಟಿ ಕೋಟಿ ಜನ್ಮಗಳ ಕಳೆದ ನಂತರದಲ್ಲಿ. ಹಾಗಾದರೆ ಇಂತಹ ಬ್ರಾಹ್ಮಣ ಜನ್ಮ ಸಿಕ್ಕ ನಂತರದಲ್ಲಿ ನಾವು ಬರೀ ಸತ್ತ ಮೇಲೆ ನರಕಕ್ಕಾಗಿ ನಾವು ಕೆಲಸಗಳನ್ನು ಮಾಡ್ತೀವಿ ಅಂತಂದರೆ ಅದಕ್ಕೋಸ್ಕರ ಈ ಮಾನವನ ದೇಹ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನರಕಕ್ಕೆ ಬೀಳಲಿಕ್ಕೆ ಬೇಕಾಗಿರತಕ್ಕಂಥ ಅನೇಕ ಜನ್ಮಗಳಿದೆ. ಪ್ರಾಣಿಗಳಾಗಿದ್ದಾಗ, ಬೇರೆ ಬೇರೆ ರೀತಿ ಇನ್ನೂ ಯಾವುದೋ ಆಗಿದ್ದಾಗ ನಾವು ಅಲ್ಲಿ ದೇವತಾ ಕಾರ್ಯಗಳನ್ನು ಮಾಡದೆ ಅವಕಾಶ ಇಲ್ಲ, ಆದ್ದರಿಂದ ಪರಮಾತ್ಮನ ಸ್ಮರಣೆ ಇಲ್ಲ, ಆದ್ದರಿಂದ ಮತ್ತೆ ಮತ್ತೆ ಅಲ್ಲಿ ನರಕಕ್ಕೆ ಬೀಳ್ತಾ ಇರ್ತೀವಿ. ಹಾಗಾದರೆ ನರಕಕ್ಕೆ ಬೀಳಲಿಕ್ಕೆ ಅಂತ ಸಾಧನೆ ಮಾಡಲಿಕ್ಕೆ ಅದಕ್ಕೆ ಮಾನವ ದೇಹನೇ ಬೇಕಾಗಿಲ್ಲ. ಅದಕ್ಕಿಂತ ಕೆಳಗಿನ ಏನೇನು ದೇಹಗಳಿದೆ ಅದರಲ್ಲೇ ನಮಗೆ ಆ ಸಾಧನೆ ಆಗ್ತಾ ಇದೆ. ಹಾಗಾದರೆ ಅದು ಸಾಧನೆ ಅಲ್ಲ. ಹಾಗಾದರೆ ಈ ದೇಹ ಪಡೆದುಕೊಂಡಿದ್ದಕ್ಕೆ ಸಾರ್ಥಕತೆ ಏನು? ಪ್ರೇತ್ಯ ಅನಂತ ಫಲಾಯಚ ಅಂತ ಹೇಳ್ತಾರೆ. ಪ್ರೇತ್ಯಾನಂತ ಫಲಾಯಚ, ನಾವು ಮರಣವನ್ನು ಹೊಂದಿದ ಮೇಲೆ ನಮಗೆ ಅನಂತವಾದ ಫಲ ಸಿಗಬೇಕು, ಅಥವಾ ಅನಂತನಿಂದ ಫಲ ಸಿಗಬೇಕು. ಅನಂತನಿಂದ ಅನಂತವಾದ ಫಲವನ್ನು ಪಡೀಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕೇ ಹೊರತು
ನಾವು ಯಾವುದೋ ಕ್ಷುದ್ರ ಕಾಮಾಯ ನೇಷ್ಯತೆ, ಈ ಯಾವುದ್ಯಾವುದೋ ಬೇಡದೇ ಇರತಕ್ಕಂಥ ಆಸೆಗಳನ್ನು ಬೇಡ್ತೀವಿ ಅಂತಂದರೆ ಅದು ಬೇರೆ ಬೇರೆ ಜನ್ಮಗಳಲ್ಲೂ ನಮಗೆ ಸಿಗ್ತಾ ಇದೆ. ಹಾಗಾಗಿ ಅಂತಹ ಈ ಮಾನವನ ದೇಹ ಸಿಕ್ಕ ಮೇಲೆ ಅದನ್ನು ಹಾನಿ ಮಾಡಿಕೊಳ್ಳಬಾರದು. ಇದನ್ನೇ ಪುರಂದರದಾಸರು ಹೇಳಿದ್ದು. ಮಾನವ ಜನ್ಮ ದೊಡ್ಡದು, ಅದರ ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ. ಅವರು ತಮ್ಮನ್ನು ತಾವು ಹುಚ್ಚರು ಅಂತ ಅಂದ್ಕೊಂಡು ಹಾಡಾಡಿದ್ರು, ಹುಚ್ಚು ಹಿಡಿದಿದೆ ನನಗೆ ಹುಚ್ಚು ಹಿಡಿದಿದೆ ಅಂತ. ಆದರೆ ಇವಾಗ ಸರಿಯಾದ ಹುಚ್ಚರು ಯಾರು ಅನ್ನೋದನ್ನು ನಮಗೆ ತೋರಿಸಿಕೊಡ್ತಾರೆ. ಹಾಗಾಗಿ ಹುಚ್ಚಪ್ಪಗಳಿರ ಅಂತ ಅವರು ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಇದು ಅರ್ಥದ ನಮಗೇನು ಪ್ರಯೋಜನ ಬೇಕೋ ಆ ಪ್ರಯೋಜನವನ್ನು ಕೊಡಲಿಕ್ಕಿರುವಂಥ ದೇಹ, ಸಾಧನೆ ಮಾಡಲಿಕ್ಕಿರುವಂಥ ದೇಹ ಅಂತಂದರೆ ಅದು ಮನುಷ್ಯನ ದೇಹ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮಾನವನ ದೇಹ ಸಿಕ್ಕ ಮೇಲೆ ಯಾವುದು ಒಳ್ಳೆಯದ್ದು, ಯಾವುದು ಕೆಟ್ಟದ್ದು, ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರದು, ಯಾರ ಜೊತೆ ವಾಸ ಮಾಡಬೇಕು, ಯಾರ ಜೊತೆ ವಾಸ ಮಾಡಬಾರದು, ನಾವೇ ಸ್ವತಂತ್ರರಾಗಿ ಯೋಚನೆ ಮಾಡುವಂತಹ ಶಕ್ತಿ ನಮಗಿದೆ. ಅಂತಹ ಸ್ಥಾನವನ್ನು ಪಡೆದು ಪ್ರಾಣಿಗಳಂತೆ ಇನ್ನೊಬ್ಬರ ಅಧೀನದಲ್ಲಿದ್ದು ನಾವು ಏನೂ ಮಾಡದೆ ನಮ್ಮ ಜೀವನವನ್ನು ವ್ಯರ್ಥ ಮಾಡಿಕೊಳ್ತೀವಿ ಅಂತಂದರೆ ಅದು ತುಂಬ ನಮ್ಮ ಜನ್ಮ ಅನರ್ಥಕ್ಕೆ ಕಾರಣ ಆಗತ್ತೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ, ಹಾಗಾದರೆ ಏನು ಮಾಡಬೇಕು? ನಮ್ಮ ಈ ಮಾನವನ ಜನ್ಮ ಅದು ಸಾರ್ಥಕ ಆಗಬೇಕು ಅಂತಾದರೆ ನಾವು ಮಾಡಬೇಕಾದ ಕರ್ತವ್ಯಗಳೇನು ಅಂತ ಪ್ರಶ್ನೆ ಬಂದಾಗ ಪ್ರಹ್ಲಾದರಾಜರು ದೈತ್ಯ ಬಾಲಕರಿಗೆ ಹೇಳ್ತಾರೆ. ಅವರನ್ನು ನೆಪ ಮಾಡಿಕೊಂಡು ಆ ದೈತ್ಯರಂತೆ ಇರುವಂತಹ ದೈತ್ಯ ಬಾಲಕರಿಗೆ ಪ್ರಹ್ಲಾದರಾಜರ ಉಪದೇಶ ಅಂತಂದರೆ ಬರೀ ಅವರಿಗಷ್ಟೇ ಉಪದೇಶ ಮಾಡಿದ್ದಲ್ಲ, ಇದು ನಮಗೆ ಉಪದೇಶ. ದೈತ್ಯರು ಅವರು ಯಾವ ವಿಧಿ ನಿಷೇಧಗಳಿಲ್ಲ, ಎಲ್ಲನ್ನೂ ಮೀರಿ ನಿಂತಿದ್ದಾರೆ. ಇನ್ನೊಬ್ಬರಿಗೆ ತೊಂದರೆಯನ್ನು ಮಾಡೋದು ತಪ್ಪು ಅಂತ ಗೊತ್ತಿದ್ದರೂ ಅದನ್ನು ಮಾಡ್ತಾರೆ. ಸ್ವೇಚ್ಛಾಚಾರಿಗಳಾಗಿ ಜೀವನವನ್ನು ನಡೆಸೋರು. ಹಾಗಾದರೆ ಅವರು ಯಾವುದೋ ಒಂದು ನಿಮಿತ್ತದಿಂದ ಹಾಗೆ ಮಾಡಿದ್ರೆ ನಾವು ಮಾನವರಾಗಿದ್ದು ಅದಕ್ಕಿಂತಲೂ ಹೆಚ್ಚು ಘೋರವಾದ ಪ್ರವೃತ್ತಿಯನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡಿರ್ತೀವಿ. ಹಾಗಾದರೆ ನಿಜವಾದ ದೈತ್ಯ ಬಾಲಕರು ಅಂದರೆ ನಾವೇ. ಯಾಕೆ? ದೈತ್ಯರು ನಮ್ಮಲ್ಲಿ ಅಷ್ಟು ಜನ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ಪುರಾಣಗಳಲ್ಲಿ ಬರುವಂತಹ ಕಥೆಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂದರೆ, ಆಗಿನ ಕಾಲದಲ್ಲೇ ನಡೆದಿತ್ತು ಅಂತ ಒಂದು ಭಗವದ್ಭಕ್ತರ ಕಥೆ ಅನ್ನೋದು ಒಂದು ಅಂಶ ಆದರೆ, ನಮ್ಮ ಜೀವನದಲ್ಲಿ ಆ ಛಾಯೆ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಆಯಾಯ ವ್ಯಕ್ತಿಗಳ ಕಥೆಗಳನ್ನು ಪುರಾಣಗಳಲ್ಲಿ ಉಪಪಾದನೆ ಮಾಡ್ತಾ ಇದ್ದಾರೆ ಅಂದರೆ ಆ ಗುಣಗಳು ನಮ್ಮ ದೇಹದಲ್ಲಿ, ನಮ್ಮ ಜೀವನದಲ್ಲಿ ಏನೇನು ಕೆಲಸ ಮಾಡುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಹಾಗಾಗಿ ದೇವತೆಗಳ ಕಥೆಗಳನ್ನು ಹೇಳಬೇಕಾದಾಗ ಅವರು ನಮ್ಮ ದೇಹದಲ್ಲಿದ್ದಾಗ ಅವರ ಘಟನೆಗಳು ಏನಿದೆ ಅದರಂತೆ ನಮ್ಮ ಜೀವನದಲ್ಲಿ ನಡೆಯುತ್ತೆ. ಅದೇ ರೀತಿಯಾಗಿ ಯಾರ್ಯಾರು ರಾಕ್ಷಸರಿದ್ದಾರೆ, ದುಷ್ಟರಿದ್ದಾರೆ, ಅವರ ಕಥೆಗಳನ್ನು ಉಪಪಾದನೆ ಮಾಡುವಾಗ ನಮ್ಮ ಜೀವನದಲ್ಲಿ ಅವರ ಪ್ರಭಾವ ಬೀರತ್ತೆ. ಆ ಮೂಲಕ ನಾವು ಅವರ ಅಧೀನರಾಗಿರ್ತೇವೆ ಅನ್ನೋದನ್ನು ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ. ಹಾಗಾದರೆ ದೈತ್ಯ ಬಾಲಕರ ಕಥೆಯನ್ನು ಇಲ್ಲಿ ಹೇಳ್ತಿದ್ದಾರೆ ಅಂದರೆ ಅದು ಯಾರೋ ದೈತ್ಯ ಬಾಲಕರ ಕಥೆ ಇಷ್ಟೇ ಅಲ್ಲ, ಅದೊಂದು ನಮಗೆ ದೃಷ್ಟಾಂತ, ಉದಾಹರಣೆ. ಆದರೆ ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದು, ನಾವು ಅನುಸಂಧಾನ ಮಾಡಬೇಕಾಗಿರೋದು, ನಾವು ದೈತ್ಯ ಬಾಲಕರು ಹೌದೋ ಅಲ್ವೋ. ಉಪದೇಶ ಮಾಡುತ್ತಿರ್ತಕ್ಕಂಥವರು ಸಾಕ್ಷಾತ್ ಪ್ರಹ್ಲಾದರಾಜರು, ಅದರಲ್ಲಿ ವಿಶೇಷವಾಗಿ ವಾಯುದೇವರ ಸನ್ನಿಧಾನ ಇದೆ. ಹಾಗಾದರೆ ವಾಯುದೇವರೇ ಪ್ರಹ್ಲಾದರಾಜರಲ್ಲಿ ನಿಂತು ಯಾರು ಯೋಗ್ಯರಿದ್ದಾರೋ ಅವರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಇವತ್ತು ಮಧ್ವಾಚಾರ್ಯರಾಗಿ ಸ್ವಯಂ ತಾವೇ ಆ ಉಪದೇಶವನ್ನು ಮಧ್ವಾಚಾರ್ಯರು ತಮ್ಮ ಸರ್ವಮೂಲ ಗ್ರಂಥಗಳ ಮೂಲಕ ಮಾಡಿದ್ದಾರೆ. ಆದರೆ ನಾವು ಅದನ್ನು ಕೇಳಿಸಿಕೊಳ್ಳಿಲ್ಲ ಅಂತಾದರೆ ಆ ದೈತ್ಯ ಬಾಲಕರಿಗಿಂತಲೂ ಕಡೆ ಆಗ್ತೀವಿ. ಹಾಗಾದರೆ ನಾವು ದೈತ್ಯ ಬಾಲಕರು ಹೇಗೆ? ಆ ದೈತ್ಯರ ಅಧೀನದಲ್ಲಿರೋದರಿಂದ ನಾವು ದೈತ್ಯ ಬಾಲಕರು. ಇವತ್ತು ಯಾವುದನ್ನು ನೋಡಬಾರದು ಅಂತ ಹೇಳಿರ್ತಾರೆ, ಅದನ್ನೇ ನೋಡೋದು. ಇಂಥದ್ದು ಮಾಡಬಾರದು ಅಂತ ಹೇಳಿರ್ತಾರೆ, ಅದನ್ನೇ ಮಾಡೋದು. ದೇವರಿಗೆ ಸಮರ್ಪಣೆಯನ್ನು ಮಾಡಿ ಅದನ್ನು ಸ್ವೀಕಾರ ಮಾಡಬೇಕು ಅಂದರೆ ದೇವರಿಗೆ ಸಮರ್ಪಣೆ ಮಾಡದೇನೇ ಸ್ವೀಕಾರ ಮಾಡೋದು. ಅಥವಾ ನಿಷಿದ್ಧವಾದ ಪದಾರ್ಥಗಳನ್ನು ದೇವರಿಗೆ ಸಮರ್ಪಣೆ ಮಾಡ್ತೀವಿ ಅನ್ನೋ ಹುಂಬತನ. ಈ ಥರದ್ದೆಲ್ಲ ನಾವು ಮೈಗೂಡಿಸ್ಕೊಂಡಿದ್ದೇವೆ. ಇದಕ್ಕೆ ಕಾರಣ ಏನು ಅಂದರೆ ನಾವು ನಮ್ಮನ್ನು ದೈತ್ಯರಿಗೆ ಮಾರಿಕೊಂಡಿದ್ದೇವೆ. ದೈತ್ಯರು ಹೇಳಿದಂತೆ ನಾವು ಕೇಳ್ತಾ ಇದ್ದೀವಿ, ನಾವು ಹೇಳಿದಂತೆ ನಮ್ಮ ದೇಹ ಕೇಳ್ತಾ ಇದೆ. ಇವತ್ತು ಬೇಗ ಏಳಬೇಕು, ಅದಕ್ಕೆ ದೈತ್ಯರು ನಮ್ಮಲ್ಲಿ ಪ್ರೇರಣೆ ಮಾಡ್ತಾರೆ, ನೀನು ಏಳಬೇಡ. ಅದಕ್ಕೆ ತಕ್ಕಂತೆ ನಾವು ಅವರ ತಾಳಕ್ಕೆ ತಕ್ಕಂತೆ ನಾವು ಕುಣಿತಾ ಇದ್ದೇವೆ.
ಇವತ್ತು ದೇವರ ಪೂಜೆ ಮಾಡಬೇಕು, ಏನೋ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಮಾಡ್ತೀವಿ. ಆಮೇಲೆ ಮತ್ತೆ ದೇವರ ಪೆಟ್ಟಿಗೆಯನ್ನು ಕಟ್ಟಿಟ್ಟು ಬಿಟ್ಟರೆ ನನಗೂ ದೇವರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಈ ಭಾವನೆಯಲ್ಲಿ ನಾವು ನಮ್ಮಲ್ಲಿರತಕ್ಕಂಥ ದೈತ್ಯರಿಗೆ ನಮ್ಮನ್ನು ಒಪ್ಪಿಸಿಕೊಂಡು ನಾವು ಅವರ ಅಧೀನದಲ್ಲಿರೋದರಿಂದ ನಾವೆಲ್ಲರೂ ದೈತ್ಯ ಬಾಲಕರು. ಹಾಗಾದರೆ ಅಂಥ ದೈತ್ಯ ಬಾಲಕರನ್ನು ನೆಪ ಮಾಡಿಕೊಂಡು ಪ್ರಹ್ಲಾದರಾಜರು ಉಪದೇಶ ಮಾಡ್ತಾ ಇರೋದು ಏನು ಮಾಡಬೇಕು? ಹಾಗಾದರೆ ಇಂಥ ದೈತ್ಯರ ಸಹವಾಸದಿಂದ ನಾವು ಬಿಡುಗಡೆಗೊಳ್ಳಬೇಕಾದರೆ ನಾವು ಮಾಡಬೇಕಾಗಿರೋ ಕರ್ತವ್ಯ ಏನು ಅನ್ನೋದನ್ನು ಉಪದೇಶ ಮಾಡ್ತಾರೆ. ಯದಾ ಹಿ ಪುರುಷಸ್ಯೇಹ ವಿಷ್ಣೋ ಪಾದೋಪಸರ್ಪಣಂ ಯದೇಶ ಸರ್ವಭೂತಾನಾಂ ಪ್ರಿಯ ಆತ್ಮೇಶ್ವರ ಸುಹೃತ್. ಹಾಗಾದರೆ ನಾವು ದೈತ್ಯ ಬಾಲಕರಲ್ಲ, ನಾವು ಪರಮಾತ್ಮನ ದಾಸರು ಅಂತ ನಾವು ಕರೆಸ್ಕೊಳ್ಬೇಕಾದ್ರೆ ನಾವು ಮಾಡಬೇಕಾಗಿರೋದು ಯದಾ ಹಿ ಪುರುಷಸ್ಯ ಇಹ, ಆ ವ್ಯಕ್ತಿಗೆ ಈ ಜನ್ಮದಲ್ಲಿ ಏನಾದರೂ ಒಳ್ಳೆಯದಾಗಬೇಕು ಅಂತಿದ್ದರೆ ನಾವು ಮಾಡಬೇಕಾಗಿರೋದು ಅದು ಒಳ್ಳೆಯದು ಅಂತಂದರೆ ಯಾವುದು? ಅದಕ್ಕೆ ಹೇಳ್ತಾರೆ ವಿಷ್ಣೋಹೋ ಪಾದೋಪಸರ್ಪಣಂ, ಪರಮಾತ್ಮನ ಪಾದದ ಉಪಾಸನೆ ಅಥವಾ ಪರಮಾತ್ಮನ ಪಾದದ ಬಳಿಗೆ ಹೋಗುವಂಥದ್ದು. ಅದನ್ನು ಇದು ಪುರುಷಸ್ಯ ಇಹ ಒಳ್ಳೆಯದು, ಒಂದು ಉತ್ತಮವಾದ ಕೆಲಸ ಅಂತಂದರೆ ಅದು ಪರಮಾತ್ಮನ ಉಪಾಸನಾದಿಗಳನ್ನು ಮಾಡುವಂಥದ್ದು. ಹಾಗಾಗಿ ಯತ್ ಏಷ ಸರ್ವಭೂತಾನಾಂ, ಯಾಕಂದರೆ ಏಷಃ ಈ ಪರಮಾತ್ಮ ಸರ್ವಭೂತಾನಾಂ ಪ್ರಿಯ ಆತ್ಮ ಈಶ್ವರ ಸುಹೃತ್. ಪರಮಾತ್ಮನ ಪಾದ ಸೇವನೆಯನ್ನೇ ಯಾಕೆ ಮಾಡಬೇಕು? ಬೇರೆ ದೇವತೆಗಳಿದ್ದಾರೆ, ಬೇರೆ ಬೇರೆ ಯಕ್ಷರಿದ್ದಾರೆ, ಗಂಧರ್ವರಿದ್ದಾರೆ, ಕಿನ್ನರರ, ಕಿಂಪುರುಷರು, ಹೀಗೆ ನಾನಾ ರೀತಿಯ ದೇವತಾ ಪುರುಷರು ಇದ್ದಾಗ ಪರಮಾತ್ಮನದ್ದೇ ಉಪಾಸನೆ ಮಾಡಬೇಕು. ಯಾಕೆ ಅಂದರೆ ಸರ್ವಭೂತಾನಾಂ ಪ್ರಿಯ, ಎಲ್ಲ ಪ್ರಾಣಿಗಳಿಗೆ ಪ್ರಿಯವನ್ನು ಉಂಟು ಮಾಡೋದು ಅಂತಂದರೆ ಅದು ಪರಮಾತ್ಮ ಮಾತ್ರ. ಉಳಿದ ದೇವತೆಗಳು ಏನು ಮಾಡ್ತಾರೆ? ತಮ್ಮನ್ನು ಯಾರು ಆರಾಧನೆ ಮಾಡುತ್ತಾರೆ ಅವರನ್ನು ಉದ್ಧಾರ ಮಾಡ್ತಾರೆ. ಇನ್ನು ಯಕ್ಷ, ಕಿನ್ನರ, ಗಂಧರ್ವ, ಕಿಂಪುರುಷರು ಅವರಿಗೂ ಅವರನ್ನು ಯಾರು ಆರಾಧನೆ ಮಾಡ್ತಾರೆ ಅವರನ್ನು ಮಾತ್ರ ಮಾಡ್ತಾರೆ. ಹಾಗಾದರೆ ನಾವು ಆರಾಧನೆ ಮಾಡಿದರೂ ಆರಾಧನೆ ಮಾಡದೇ ಇದ್ದರೂ ನಮಗೆ ಏನೇನಾಗಬೇಕು ಕಾಲಕ್ಕೆ ತಕ್ಕಂತೆ ಅದನ್ನು ಮಾಡತಕ್ಕಂಥವನು ಪರಮಾತ್ಮ ಮಾತ್ರ. ಹಾಗಾಗಿ ಅವನನ್ನು ಪ್ರಿಯ ಅಂತ ಕರೆದಿದ್ದಾರೆ. ನಾವು ಯಾರನ್ನಾದರೂ ನಮ್ಮ ಮೇಲೆ ಅವರಿಗೆ ತುಂಬ ಪ್ರೀತಿ ಇದೆ ಅಂತ ಯಾರಿಗೆ ಹೇಳ್ತೀವಿ? ನಾವೇನಾದರೂ ಮಾಡಿದಾಗ ಸಂತೋಷಗೊಂಡು ಮಾಡಿದರೆ ಅವರನ್ನು ನಮಗೆ ಅತ್ಯಂತ ಪ್ರೀತಿ ಪಾತ್ರರು ಅಂತ ಕರೆಯಲ್ಲ. ನಾವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ನಾವು ಅವರಿಗೆ ಏನು ಉಪಕಾರ ಮಾಡದೇ ಇದ್ದರೂ ಅವರು ನಮಗೆ ಬಂದು ಉಪಕಾರವನ್ನು ಮಾಡ್ತಾರೆ ಅಂದರೆ ಅವರು ತುಂಬ ಒಳ್ಳೆಯವರು ಅಂತ ಕರಿತೀವಿ. ಅವರು ನನ್ನ ಮೇಲೆ ತುಂಬ ಪ್ರೀತಿ ಇದೆ, ಹಾಗಾಗಿ ನಾನು ಕರೀದೇ ಇದ್ದರೂ ಬಂದರು ನನ್ನ ಕಷ್ಟ ಕಾಲದಲ್ಲಿ, ಹೀಗೆ ನಾವು ಮಾತಾಡ್ಕೊಳ್ತೀವಿ. ಹಾಗಾದರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಾವು ಕರೆಯದೇ ಇದ್ದರೂ ಕೂಡ ನಮ್ಮಲ್ಲಿ ನಿಂತು ಅಜ್ಞಾತನಾಗಿ ನಮ್ಮ ಸ್ನೇಹಿತನಾಗಿ ಪರಮಾತ್ಮ ನಿಂತಿದ್ದಾನೆ. ಹಾಗಾಗಿ ಪರಮಾತ್ಮನ ಪ್ರಿಯ ಅಂತ ಕರೆದರು, ಆತ್ಮ ಅಂತ ಕರೆದಿದ್ದಾರೆ. ನಮಗೆ ಪ್ರೀತಿ, ನಮ್ಮ ಮೇಲೆ ಪ್ರೀತಿ ಮಾಡಿದ್ರೆ ಅಷ್ಟೇ ಸಾಕಾಗೋಲ್ಲ. ನಾವು ತಪ್ಪು ದಾರಿಯಲ್ಲಿ ನಡೆಯುವಾಗ ನಮ್ಮನ್ನು ಎದುರುಗಡೆ ನಿಂತು ನಮ್ಮನ್ನು ಸರಿ ದಾರಿಯಲ್ಲಿ ಹೋಗುವಂತೆ ಪ್ರೇರಣೆ ಮಾಡಬೇಕಲ್ವ? ಅವರು ಬೇಕು, ಅಂಥವ್ರು ಬೇಕು. ಬರೀ ನಮ್ಮ ಮೇಲೆ ಪ್ರೀತಿ ಮಾಡ್ತಾರೆ, ಆದರೆ ನಾವು ತಪ್ಪು ದಾರಿಗೆ ಹೋಗ್ತಾ ಇದ್ದರೂ ಸುಮ್ಮನೆ ಇರ್ತಾರೆ ಅಂದರೆ ಅವರಿಂದಲೂ ನಮಗೆ ಜಾಸ್ತಿ ಲಾಭ ಇಲ್ಲ. ಆದರೆ ಪರಮಾತ್ಮ ಹಾಗಲ್ಲ. ನಾವು ತಪ್ಪು ದಾರಿಯಲ್ಲಿ ಏನಾದರೂ ಹೋಗಬೇಕಾದಾಗ ಸರಿ ದಾರಿಗೆ ತರಬೇಕು ಅಂತ ನಾನಾ ರೀತಿಯ ಪ್ರಯತ್ನವನ್ನು ಪರಮಾತ್ಮ ಮಾಡ್ತಾನೆ. ಹಾಗಾಗಿ ನಮಗೆ ಮೇಲ್ಮೇಲೆ ಕೇಳುವ ಕಷ್ಟಗಳು ಬರೋದು ಅದೇ ಕಾರಣಕ್ಕೋಸ್ಕರ. ಹಾಗಾಗಿ ಅವನು ಆತ್ಮನೂ ಆಗಿದ್ದಾನೆ, ಅಂದರೆ ಒಳಗಡೆ ನಿಂತು ಪ್ರೇರಣೆಯನ್ನು ಮಾಡ್ತಾನೆ. ಆಮೇಲೆ ಈಶ್ವರ, ಯಾರೋ ಹೇಳಿದ ಮಾತಿಗೆ ಕಟ್ಟುಬಿದ್ದು ನಮಗೆ ಉಪಕಾರ ಮಾಡೋದನ್ನು ತಾನು ನಿಲ್ಲಿಸೋದಿಲ್ಲ. ನಾವು ಸಮಾಜದಲ್ಲಿ, ಜಗತ್ತಲ್ಲಿ ಅದನ್ನು ಕಾಣ್ತೀವಿ. ಯಾರೋ ನಮಗೆ ಮಾಡ್ತಾ ಇರ್ತಾರೆ ಮಾಡಬೇಕು ಅಂತ, ಯಾರೋ ಒಂದು ದೊಡ್ಡವರ ಪ್ರಭಾವದಿಂದ ಅಥವಾ ಯಾವುದೋ ಒಂದು ನೆಪದಿಂದ ಅವರು ನಮ್ಮನ್ನು ಪ್ರೀತಿ ಮಾಡೋದು ನಿಲ್ಲಿಸ್ತಾರೆ, ನಮಗೆ ಉಪಕಾರವನ್ನು ಮಾಡೋದು ನಿಲ್ಲಿಸ್ತಾರೆ. ಯಾಕೆ? ಅವ್ರಿಗೆ ಅವರ ಮೇಲಧಿಕಾರಿ ಅಥವಾ ಮೇಲಿನವರ ಒತ್ತಡ ಇರುತ್ತೆ. ಆದರೆ ಪರಮಾತ್ಮನಿಗೆ ಆ ಥರ ಇಲ್ಲ. ಯಾಕೆಂದರೆ ಅವನು ಈಶ್ವರ, ಅವನು ಎಲ್ಲರನ್ನ ಪ್ರೇರಣೆ ಮಾಡ್ತಾರೆ. ಈಶ್ವರನ್ನ ವರ ಅಂದರೆ ಪ್ರೇರಣೆಯನ್ನು ಮಾಡೋದರಿಂದ ಪರಮಾತ್ಮನಿಗೆ ಈಶ್ವರ ಅಂತ. ಈಶ ಅಂದರೆ ಲಕ್ಷ್ಮೀದೇವಿಯಿಂದ ಆರಂಭ ಮಾಡಿ ಸಮಸ್ತ ದೇವತೆಗಳು.
ಅಂಥ ದೇವತೆಗಳನ್ನು ಅವರಿಗೆಲ್ಲರಿಗಿಂತಲೂ ಕೂಡ ಉತ್ತಮನಾಗಿದ್ದಾನೆ, ಅವರನ್ನು ಪ್ರೇರಣೆ ಮಾಡುವನಾಗಿದ್ದಾನೆ. ಹಾಗಾಗಿ ಅವನನ್ನು ಈಶ್ವರ ಅಂತ ಕರೆದಿದ್ದಾರೆ. ಹಾಗಾಗಿ ಆ ಭಯ ನಮಗಿಲ್ಲ. ಮತ್ತು ಸುಹೃತ್, ನಮಗೆ ಗೊತ್ತಿಲ್ಲದೇನೆ ನಮ್ಮ ಸ್ನೇಹವನ್ನು ಮಾಡತಕ್ಕಂಥವನು ಪರಮಾತ್ಮ. ಆದ್ದರಿಂದ ಇಂತಹ ಪರಮಾತ್ಮನ ಪಾದ ಪೂಜೆಯನ್ನು ನಾವು ಮಾಡಿಲ್ಲ, ಅವನ ಕರ್ತವ್ಯಗಳನ್ನು ಮಾಡಿಲ್ಲ ಅಂದರೆ ನಾವು ನರಕಕ್ಕೆ ಬೀಳ್ತೀವಿ. ಅದನ್ನೇ ಯಮದೇವರು ತಮ್ಮ ದೂತರಿಗೆ ಹೇಳಿದ್ದು, ತಾನಾನ ಯದ್ಧಮಸತೋ ಅಕೃತ ವಿಷ್ಣು ಕೃತ್ಯ ಅನ್ನ. ಹಾಗಾದರೆ ವಿಷ್ಣು ಕೃತ್ಯ ಅಂತಂದರೆ ಪರಮಾತ್ಮನ ಪಾದ ಉಪಸರ್ಪಣ ಅಥವಾ ಪರಮಾತ್ಮ ಹೇಳಿದಂತೆ ನಡೆದುಕೊಳ್ಳೋದು ವಿಷ್ಣು ಕೃತ್ಯ. ಅದನ್ನು ನಾವು ಮಾಡಿಲ್ಲ ಅಂತಾದರೆ ಎತ್ತರದಲ್ಲಿರೋರು ಕೆಳಗೆ ಬೀಳ್ತೀವಿ, ಇದೇ ನರಕ ಪ್ರಾಪ್ತಿ. ಹಾಗಾಗಿ ಅಂಥ ಜನರನ್ನು ಕರ್ಕೊಂಡು ಬನ್ನಿ ಅಂತ ಯಮದೇವರು ಶಾಸನವನ್ನು ಮಾಡಿದ್ದಾರೆ. ಆದ್ದರಿಂದ ಇದನ್ನು ಅರ್ಥ ಮಾಡಿಕೊಂಡು ನಾವು ಮಾಡಬೇಕಾಗಿರೋದು ದೇವರ ಪೂಜಾದಿಗಳನ್ನು ಮಾಡಿ ಪರಮಾತ್ಮನನ್ನು ಪಡೆಯಬೇಕು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅದರಲ್ಲಿ ಯಾಕೆ ಕೌಮಾರ ಆಚರಿತ್ ಪ್ರಾಜ್ಞ ಅಂತ ಹೇಳಿದರು. ಚಿಕ್ಕವರಿದ್ದಾಗಲೇ ನಾವು ದೇವರ ಪೂಜೆಯನ್ನು, ಭಾಗವತ ಅಂದರೆ ಪರಮಾತ್ಮನಿಗೆ ಸಂಬಂಧಪಟ್ಟ ಧರ್ಮಗಳನ್ನು ಆಚರಣೆ ಮಾಡಬೇಕು ಅಂತ ಹೇಳಿದರು. ಯಾಕೆ ಅಂದರೆ ನಮ್ಮ ಆಯುಷ್ಯ ಅಧ್ರುವ ಅನ್ನೋದನ್ನು ಪ್ರಹ್ಲಾದರಾಜರು ಸ್ಪಷ್ಟಪಡಿಸಿದ್ದಾರೆ. ಅದರ ವಿವರಣೆಯನ್ನು ಈಗ ಕೊಡ್ತಾ ಇದ್ದಾರೆ. ಹೇಗೆ? ಪುಂಸಃ ವರ್ಷಶತಂ ಹ್ಯಾಯು ತದರ್ಧಂ ಚ ಅಜಿತಾತ್ಮನಃ ನಿಷ್ಫಲಂ ಯದಸೋ ರಾತ್ರ್ಯಾಂ ಶೇತೇಂಧಂ ಪ್ರಾಪಿತಸ್ತಮಃ. ಹಾಗಾದರೆ ಮನುಷ್ಯನಿಗೆ 100 ವರ್ಷ ಆಯುಷ್ಯ ಇದೆ. ಅದು ಕಲಿಯುಗದಲ್ಲಿ 100 ವರ್ಷ, ಅದು ಬರ್ತಾ 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 ಇನ್ನೂ ಕಡಿಮೆ ಆಗಿದೆ. ಹಾಗಾದರೆ 100 ವರ್ಷ ಆಯುಷ್ಯ ಅಂತ ಇಟ್ಕೊಂಡ್ರೂ ಕೂಡ ತದರ್ಥಂಚ ಅಜಿತಾತ್ಮನಃ, ಅದರಲ್ಲಿ ಅರ್ಧ ವರ್ಷ ರಾತ್ರಿಯಲ್ಲೇ ಕಳೆದು ಬಿಡುತ್ತಾನೆ. 100 ವರ್ಷದಲ್ಲಿ ಅರ್ಧ ರಾತ್ರಿ ಅರ್ಧ ಹಗಲೊಂದಾಗ ರಾತ್ರಿ ಭಾಗದಲ್ಲಿ ನಮ್ಮ ಇಡೀ ಜೀವನ ವ್ಯರ್ಥವೇ. ಎಷ್ಟೋ ಗಂಟೆಗಳು ನಿದ್ದೆ ಮಾಡ್ತೀವಿ, ಇನ್ನೆಷ್ಟೋ ಗಂಟೆ ಅದರಲ್ಲಿ ವ್ಯರ್ಥವಾಗಿ ಕಳಿತೀವಿ, ಅದರಲ್ಲಿ ಸಾಧನೆ ಏನೂ ಮಾಡ್ಕೊಳ್ತಾ ಇಲ್ಲ. ಹಾಗಾದರೆ 100 ವರ್ಷದಲ್ಲಿ 50 ವರ್ಷ ನಿದ್ದೆಯಲ್ಲೇ ಕಳೆದೋಗಿದೆ. ಹೇಗೆ? ಅಜಿತಾತ್ಮನಃ. ಜಿತಾತ್ಮರಲ್ಲ ನಾವು. ಆತ್ಮ ಅಂತಂದರೆ ಇಂದ್ರಿಯಗಳು, ಮನಸ್ಸು, ಇದೆಲ್ಲವು. ಇದನ್ನು ಜಿತ ಅಂದರೆ ಅದನ್ನು ನಾವು ಗೆಲ್ತಾ ಇಲ್ಲ, ನಮ್ಮನ್ನು ಅದು ಗೆಲ್ತಾ ಇದೆ ಹೊರತು ನಾವು ಅದನ್ನು ಗೆಲ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಿಷ್ಫಲಂ ಯದಸೋ ರಾತ್ರ್ಯಾಂ, ಅದರಿಂದ ವ್ಯರ್ಥವಾಗಿ ಆ ರಾತ್ರಿಯ ಕಾಲ ಕಳೀತಾ ಇದೆ. ಇದು ನಾವು ಮಾಡ್ಕೊಳ್ತಾ ಇರೋದು. ಸರಿ, ಇನ್ನು 50 ವರ್ಷ ಇದೆ, ಆವಾಗಲೇ ಸಾಧನೆ ಮಾಡ್ತೀವಿ. ಎಚ್ಚರದಲ್ಲಿದ್ದಾಗ ಸಾಧನೆ ಮಾಡ್ತೀವಿ ಅಂದರೆ ಅದಕ್ಕೆ ಹೇಳ್ತಾರೆ, ಮುಗ್ಧಸ್ಯ ಬಾಲಕೌಮಾರೈಹಿ ಕ್ರೀಡತೋ ಯಾತಿ ವಿಂಶತಿ. ಮುಗ್ಧರಾಗಿ ಬಾಲ್ಯ ಕೌಮಾರ ಇಲ್ಲಿ ಆಟ ಆಡ್ತಾ 20 ವರ್ಷ ನಾವು ಕಳೆದುಕೊಂಡ್ಬಿಡ್ತೀವಿ. ಏನು ಬರೀ ಆಟ ಆಡೋದು, ಅವರು ಅದು ತಿನ್ನಬೇಕು, ಇದು ತಿನ್ನಬೇಕು, ಅದು ರುಚಿಯಾದದ್ದಿರಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಅಲ್ಲಿ ಮಾಡಬೇಕು, ಸ್ಕೂಲು, ಅದು ಇದು, ಹೀಗೆ 20 ವರ್ಷ ನಾವು ಕಳೆದು ಬಿಡ್ತೀವಿ. ಕ್ರೀಡತಃ ಆಟ ಆಡ್ತಾ 20 ವರ್ಷ ಕಳೆದು ಹೋಗುತ್ತೆ. ಜರಯ ಗ್ರಸ್ತದೇಹಸ್ಯ ಯಾತಿ ಅಕಲ್ಪಸ್ಯ ವಿಂಶತಿ. ಇನ್ನು ಮುಪ್ಪಿನ ಕೊನೆ ಗಳಿಗೆಯಲ್ಲಿ ಅಲ್ಲೊಂದು 20 ವರ್ಷ ಕಳೆದು ಬಿಡ್ತೀವಿ. ಹಾಗಾದರೆ ರಾತ್ರಿಯಲ್ಲಿ 50 ವರ್ಷ ಕಳೆದು ಹೋಯಿತು. ಆಟ ಓಟ ಪಾಠ ಯೌವನ ಅನ್ನೋದ್ರಲ್ಲಿ ಒಂದು 20 ವರ್ಷ ಕಳೆದು ಹೋಗಿದೆ. ಇನ್ನು ಕೊನೆಗಾಲದಲ್ಲಿ ಮುಪ್ಪಿನ ಕಾಲದಲ್ಲಿ ಒಂದು 20 ವರ್ಷ ಕಳೆದು ಹೋಗಿದೆ. ಹಾಗಾದರೆ 90 ವರ್ಷ ಕಳೆದೋಯ್ತು. ಉಳಿದದ್ದು ಒಂದು 10 ವರ್ಷ. ಅದರಲ್ಲಿ ಆ 10 ವರ್ಷ ಆದರೂ ನಾವು ಸಾಧನೆ ಮಾಡ್ತೀವಿ ಅಂದರೆ ದುರಾಪೂರೇಣ ಕಾಮೇನ ಮೋಹೇನ ಚ ಬಲೀಯಸ ಶೇಷಂ ಗೃಹೇಶು ಸಕ್ತಸ್ಯ ಪ್ರಮತ್ತಸ್ಯ ಅಪಯಾತಿ. ಪ್ರಮತ್ತರಾಗಿರ್ತೇವೆ. ಪ್ರಮತ್ತರು ಅಂದರೆ ನಮಗೆ ಎಚ್ಚರನೇ ಇಲ್ಲ ಅಂತ. ಅಪ್ರಮತ್ತರು ಅಂದರೆ ಎಚ್ಚರವಾಗಿರೋರು. ನಾವು ಪ್ರಮತ್ತರು. ಯಾಕೆ ಪ್ರಮತ್ತರು? ನಾನು ಯಾಕೆ ಬಂದಿದ್ದೇನೆ ಗೊತ್ತಿಲ್ಲ, ಯಾರು ತಂದಿದ್ದಾರೆ ಗೊತ್ತಿಲ್ಲ, ಏನು ಕರ್ತವ್ಯ ಅದು ಗೊತ್ತಿಲ್ಲ, ನಮ್ಮನ್ನು ಏನು ಕೇಳಿದ್ರು ಗೊತ್ತಿಲ್ಲ. ಹಾಗಾದರೆ ಗೊತ್ತಿಲ್ಲ ಅಂತಂದರೆ ಪ್ರಮತ್ತರು ಅಂತಲೇ ಅರ್ಥ. ನೀ ತಂದೆ ನಾ ಬಂದೆ, ನಾನಾ ಯೋನಿಗಳಲ್ಲಿ ನೀ ತಂದೆ ನಾ ಬಂದೆ ಅಷ್ಟೇ. ಅವನು ತಂದಿದ್ದಾನೆ, ನಾವು ಬಂದಿದ್ದೀವಿ ಅಷ್ಟೇ. ಇಷ್ಟು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಯಾಕೆ ತಂದಿದ್ದಾನೆ, ನಾವೇನು ಮಾಡಬೇಕು, ಯಾವುದನ್ನು ಮಾಡಿದ್ರೆ ಅವನು ಪ್ರೀತಿಯಾಗತ್ತೆ, ಯಾವುದು ತಿಳ್ಕೊಂಡಿಲ್ಲ. ಆದ್ದರಿಂದ ನಾವು ಪ್ರಮತ್ತರು. ಯಾಕೆ ಪ್ರಮತ್ತರಾಗಿದ್ದೇವೆ ಅಂತಂದರೆ ದುರಾಪೂರೇಣ ಕಾಮೇನ ಮೋಹೇನ ಚ ಬಲೀಯಸ. ಹೇಗಿದೆ ಕಾಮ ಮೋಹ ಎರಡಿದೆ. ಇದು ಹೇಗಿದೆ ಅಂದರೆ ದುರಾಪೂರ
ಇದನ್ನು ಪೂರಣೆ ಮಾಡಿದಷ್ಟು ಮತ್ತೆ ಹೆಚ್ಚಾಗತ್ತೆ ಬಿಟ್ಟರೆ ಕಡಿಮೆ ಆಗೋದು ಅಂತಿಲ್ಲ. ಜೊತೆಗೆ ಏನಾದರೂ ನಾವು ಗೆಲ್ತೀವಿ ಸಾಧ್ಯ ಇಲ್ಲ, ಬಲೀಯಸ. ಹಾಗಾದರೆ ಈ ಮೋಹ ಮತ್ತು ಕಾಮ ಇದೆಯಲ್ಲ, ಇದು ನಮ್ಮನ್ನು ಕಟ್ಟು ಹಾಕಲಿಕ್ಕೆ ಮೊದಲು ನಿಂತಿರೋದು. ಅದನ್ನು ಗೆಲ್ಲಬೇಕು ಅಂದರೆ ಅಷ್ಟು ಸುಲಭವಾಗಿ ಸಾಧ್ಯ ಇಲ್ಲ. ನಾವು ಬಾಯಲ್ಲಿ ಹೇಳ್ಬೋದು, ನಾನು ಇನ್ಮೇಲೆ ಈ ಥರ ಕೆಲಸ ಮಾಡಲ್ಲ, ನಾನು ಈ ಥರದನ್ನು ಇಷ್ಟಪಡೋದಿಲ್ಲ, ನಾನು ಈ ಥರದನ್ನು ನೋಡೋದಿಲ್ಲ, ನಾನು ಈ ಥರದನ್ನು ತಿನ್ನೋದಿಲ್ಲ. ಆದರೆ ಅದು ನಮ್ಮನ್ನು ಸೆಳೀತಾ ಇರುತ್ತೆ. ಅದನ್ನು ಗೆಲ್ಲೋದು ತುಂಬ ಕಷ್ಟ. ಅಂತಹ ದುರಾಪೂರೇಣ ಇದನ್ನು ಪೂರೈಸಿದಂತೆಲ್ಲ ಮತ್ತೆ ಅದು ನಮಗೆ ಜಾಸ್ತಿ ಆಗತ್ತೆ ಹೊರತು ಬೆಂಕಿಯಲ್ಲಿ ತುಪ್ಪ ಸುರಿದಂತೆ. ಹಾಗಾಗಿ ಇದನ್ನು ನಾವು ಹಾಗೆ ಕಮ್ಮಿ ಮಾಡ್ಕೊಳ್ತೀವಿ ಅಂದರೆ ಸಾಧ್ಯ ಇಲ್ಲ. ಹಾಗಾಗಿ ಶೇಷಂ ಗೃಹೇಶು ಸಕ್ತಸ್ಯ, ಹೀಗೆ ಸಂಸಾರದಲ್ಲಿ ಆಸಕ್ತನಾದ ವ್ಯಕ್ತಿಗೆ ಶೇಷಂ, ಇನ್ನು ಉಳಿದಿದ್ದ 10 ವರ್ಷ ಅದು ಕಳೆದು ಹೋಗ್ತಾ ಇರುತ್ತೆ. ಹಾಗಾದರೆ ಯಾವ ಸಂದರ್ಭದಲ್ಲಿ ನಾವು ಸಾಧನೆಯನ್ನು ಮಾಡಿಕೊಳ್ಬೇಕು? 100 ವರ್ಷದಲ್ಲಿ 100ಕ್ಕೆ 100 ವರ್ಷವನ್ನು ನಾವು ವ್ಯರ್ಥವಾಗಿ ಕಳೀತಾ ಇದ್ದೇವೆ. ಅಂತಹ ಜೀವನ ನಮ್ಮದಾಗಿದೆ. ಇದನ್ನು ಮಾಡಬಾರದು ಅಂತ ಹಾಗಾಗಿ ಹೇಳ್ತಾ, ಕಾಗೃಹೇಶು ಪುಮಾನ್ಸಕ್ತಃ ಆತ್ಮಾನಂ ಅಜಿತೇಂದ್ರಿಯ ಸ್ನೇಹಪಾಶೈರ್ದೃಢೈರ್ಬದ್ಧಂ ಉತ್ಸಹೇತ ವಿಮೋಚಿತುಂ. ಆದ್ದರಿಂದ ಕೋಗೃಹೇಶು ಪುಮಾನ್ಸಕ್ತಃ ಆತ್ಮಾನಂ ಅಜಿತೇಂದ್ರಿಯ, ಈ ಗೃಹಸ್ಥಾಶ್ರಮದಲ್ಲಿ ಸಕ್ತನಾಗಿರತಕ್ಕಂಥ ವ್ಯಕ್ತಿ, ಸಂಸಾರದಲ್ಲಿ ಮಗ್ನನಾದ ವ್ಯಕ್ತಿ ಏನು ಮಾಡಬೇಕು? ಆತ್ಮಾನಂ ಅಜಿತೇಂದ್ರಿಯ, ತನ್ನನ್ನು ಅಥವಾ ತನ್ನ ಮನಸ್ಸನ್ನು, ತನ್ನ ಇಂದ್ರಿಯಗಳನ್ನು ಸ್ನೇಹಪಾಶೈ ದೃಢೈರ್ಬದ್ಧಂ, ಸ್ನೇಹಪಾಶದಿಂದ ಚೆನ್ನಾಗಿ ಅದನ್ನು ಕಟ್ಟಿ ಹಾಕ್ಕೊಂಡಿದ್ದಾನೆ. ಬಿಡಿಸ್ಕೊಳ್ಬೇಕು ಅಂತಂದರೆ ಆ ಹಗ್ಗಗಳನ್ನು ಬಿಡಿಸೋದು ತುಂಬ ಕಷ್ಟ ಇದೆ. ಹಾಗಾಗಿ ಆ ಹಗ್ಗಗಳಿಂದ ನಾವು ಬಿಡಿಸಿಕೊಂಡು ಉತ್ಸಹೇತ ವಿಮೋಚಿತು, ಈ ನಮ್ಮ ಉದ್ಧಾರ ಆಗಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು ಅಂತ. ಪರಮಾತ್ಮ ನಮ್ಮನ್ನು ಬಂಧನ ಮಾಡ್ತಾನೆ. ಆ ಬಂಧನ ಬೇರೆ ಬಂಧನಗಳನ್ನು ಬಿಡಿಸಲಿಕ್ಕೆ ಇರುವಂಥದ್ದು. ಸಾಮಾನ್ಯ ಯಾವುದಾದ್ರೂ ಒಂದು ಪದಾರ್ಥಕ್ಕೆ, ಯಾವುದೋ ಒಂದು ವಸ್ತುವಿಗೆ ಗಂಟು ಹಾಕಿದ್ದು ಚೆನ್ನಾಗಿ ಬಿಗಿಯಾಗಿದೆ ಅಂದರೆ ಕೆಲವೊಂದು ಸಲ ಅದನ್ನು ಬಿಡಿಸ್ಲಿಕ್ಕಾಗಲ್ಲ ಅಂದರೆ ಅದರ ಮೇಲೆ ಇನ್ನೊಂದು ಗಂಟು ಹಾಕಿ ಬಿಡಿಸ್ಬೇಕು. ಹಾಗೆ ದೇವರು ಏನು ಮಾಡ್ತಾನೆ, ಈ ಸ್ನೇಹ ಪಾಶ, ಸಂಸಾರದಲ್ಲಿರತಕ್ಕಂತಹ ಮಮಕಾರ, ಮಮತೆ, ಅಹಂಕಾರ ಅನ್ನೋ ಪಾಶಕ್ಕೆ ನಾವು ಚೆನ್ನಾಗಿ ಬದ್ಧರಾಗಿದ್ದೇವೆ. ಅದಕ್ಕೆ ಪರಮಾತ್ಮ ಏನು ಮಾಡ್ತಾನೆ, ಆಲಿಂಗನ ಮಾಡಿಕೊಳ್ತಾನೆ. ಅವನು ಆಲಿಂಗನ ಮಾಡಿಕೊಳ್ಳುವಾಗ ಏನಾಗತ್ತೆ, ನಮ್ಮ ಈ ಬಂಧನ ಇದೆಯಲ್ಲ ಅದೆಲ್ಲ ಬಿಡುಗಡೆ ಆಗತ್ತೆ. ಹಾಗಾಗಿ ಅದನ್ನು ನಮ್ಮನ್ನು ದೇವರು ಯಾಕೆ ಬಂಧನಕ್ಕೆ ಸಿಕ್ಕಾಕ್ಸ್ತಾನೆ ಅಂದರೆ ಈ ಕಾರಣಕ್ಕೆ. ಕೆಲವೊಂದು ಸಲ ದುಃಖ ಅನ್ನೋ ಬಂಧನವನ್ನು ಕೊಡ್ತಾನೆ. ಆ ಸಂದರ್ಭದಲ್ಲಿ ಈ ಗಂಟುಗಳನ್ನೆಲ್ಲ ನಾವು ಬಿಚ್ಕೊಂಡ್ಬಿಡ್ಬೇಕು. ಹಾಗಾದರೆ ಇಷ್ಟು ದುಃಖ ಇದೆ, ನಮ್ಮನ್ನು ಉದ್ಧಾರ ಮಾಡೋರು ಯಾರಿಲ್ಲ. ಈ ದುಃಖದಲ್ಲಿದ್ದರೂ ಕೂಡ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ಹೆಂಡತಿ ಮಕ್ಕಳು ನಮ್ಮನ್ನು ಈ ದುಃಖದಿಂದ ಪಾರು ಮಾಡಲಿಕ್ಕೆ ಆಗ್ತಿಲ್ಲ ಅಂದರೆ ನಾವು ಎಷ್ಟರಲ್ಲಿರಬೇಕೋ ಅಷ್ಟು ಅನುರಾಗವನ್ನು ಮಾಡಬೇಕು ಅನ್ನೋದು ಬರುತ್ತೆ. ಹಾಗಾದರೆ ದೇವರು ಅಷ್ಟು ಕಷ್ಟವನ್ನು ನಮಗೆ ಕೊಟ್ಟಿದ್ದಾನೆ ಅಂದರೆ ಇದಕ್ಕೆ ಕಾರಣ ಈ ಬಂಧನವನ್ನು ನಾವು ಬಿಡಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ. ಅದಕ್ಕೋಸ್ಕರ ಪರಮಾತ್ಮ ನಮ್ಮನ್ನು ಸಂಸಾರದಲ್ಲಿ ಬಂಧನದಲ್ಲಿ ಇಡ್ತಾನೆ. ಬಂಧನ ನಮಗೆ ಯಾಕೆ ಅತ್ಯಂತ ಪ್ರಿಯ ಅಂದರೆ ಈ ಕಾರಣಕ್ಕೋಸ್ಕರ. ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ. ಪರಮಾತ್ಮ ನಮಗೆ ಮಾಡುವಂಥ ಬಂಧನ ಅದು ನಮಗೆ ಯಾವ ರೀತಿ ಇಷ್ಟ ಅಂದರೆ, ಮೇಲ್ನೋಟಕ್ಕೆ ಅದು ಕಷ್ಟದಂತೆ ತೋರುತ್ತೆ, ಆದರೆ ಆ ಕಷ್ಟವನ್ನು ಸಹನೆ ಮಾಡುವಾಗ ಇದೆಲ್ಲವೂ ನಶ್ವರ ಅನ್ನೋದು ತಿಳಿಯುವ ಮೂಲಕ ಪರಮಾತ್ಮನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ. ಅದಕ್ಕೆ ಕಾರಣವಾದದ್ದರಿಂದ ಬಂಧನ ಒಂದು ರೀತಿಯಲ್ಲಿ ನಮಗೆ ಇಷ್ಟವಾದದ್ದು. ಇದನ್ನು ನಾವು ಅರ್ಥ ಮಾಡಿಕೊಂಡು, ಅಂತಹ ಸ್ನೇಹಪಾಶೈ ಹೇಗಿದೆ ಅದು, ದೃಢೈ ಬದ್ಧ, ಅದರಿಂದ ಚೆನ್ನಾಗಿ ಬಿಗಿದಿದ್ದಾರೆ. ಅದರಿಂದ ಬಿಡಿಸ್ಕೊಳ್ಳೋದು ಅಂತಂದರೆ ಅಷ್ಟು ಸುಲಭವಾಗಿಲ್ಲ. ಹಾಗಾಗಿ ಅದನ್ನು ಹೀಗಾದರೂ ಮಾಡಿ ನಾವು ನಮ್ಮನ್ನು ಬಿಡಿಸ್ಕೊಳ್ಬೇಕು. ಅದಕ್ಕಿರುವಂಥ ಒಂದೇ ಒಂದು ಉಪಾಯ, ಜಿತೇಂದ್ರಿಯ, ಇಂದ್ರಿಯಗಳನ್ನು ಗೆಲ್ಲಬೇಕು ಅಂತ. ನಾವು ಅಜಿತೇಂದ್ರಿಯರಾಗಿಬಿಟ್ರೆ ಅದಿನ್ನೂ ಗಟ್ಟಿಯಾಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ಏನಾದರೂ ಮಾಡಿ ಆ ದೇಹವನ್ನು ಬಿಡಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು ಅನ್ನೋದನ್ನು ಯಾರು ಪ್ರಹ್ಲಾದರಾಜರು ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಏನಾದರೂ ಮಾಡಿ ಈ ಬಂಧನದಿಂದ ಬಿಡುಗಡೆ ಆಗಲಿಕ್ಕೆ ಬೇಕಾಗಿರತಕ್ಕಂತಹ ಕರ್ಮಗಳನ್ನು ನಾವು ಮಾಡಬೇಕು ಅನ್ನೋದನ್ನು ಯಾರು ಪ್ರಹ್ಲಾದರಾಜರು ದೈತ್ಯ ಬಾಲಕರನ್ನು ನೆಪ ಮಾಡಿಕೊಂಡು
ನಮಗೆಲ್ಲರಿಗೂ ಕೂಡ ನಮ್ಮನ್ನು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಂಥ ಏನು ಮಾಡಬೇಕು ಅಂತ ಕೇಳಿದಾಗ ತನ್ನ ವೃತ್ತಾಂತವನ್ನು ದೈತ್ಯ ಬಾಲಕರಿಗೆ ಉಪದೇಶವನ್ನು ಮಾಡ್ತಾರೆ. ನಾನು ನನ್ನ ತಂದೆ ತಪಸ್ಸಿಗೆ ಅಂತ ಹೋದ ಮೇಲೆ ನನ್ನ ತಾಯಿ ನಾರದ ಋಷಿಗಳ ಆಶ್ರಮದಲ್ಲಿದ್ದಾರೆ. ನಾರದ ಋಷಿಗಳ ಆಶ್ರಮದಲ್ಲಿದ್ದಾಗ ಅವರು ನಾನಾ ರೀತಿಯ ಉಪದೇಶವನ್ನು, ಭಾಗವತ ಧರ್ಮದ ಉಪದೇಶವನ್ನು ಮಾಡಿದ್ದಾರೆ. ಅದೆಲ್ಲವೂ ಕೂಡ ನನಗೆ ಶ್ರವಣ ಆಗಿದೆ. ನನಗೆ ತಲುಪಿಸಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾರದರು ಮಾಡಿದ್ದಾರೆ. ಅದರಲ್ಲಿ ಅವರು ಏನೇನು ಉಪದೇಶ ಮಾಡಿದ್ದಾರೋ ಅದರ ಸಾರವನ್ನು ನಿಮಗೆ ನಾನು ಹೇಳ್ತಾ ಇರುವುದು ಅಂಥೇಳಿ ತಮ್ಮ ವೃತ್ತಾಂತವನ್ನು ಹೇಳ್ತಾ, ಹಾಗಾದರೆ ಪರಮಾತ್ಮನಲ್ಲಿ ಅತ್ಯಂತ ಭಕ್ತಿಯನ್ನು, ಅನನ್ಯವಾಗಿ ಭಕ್ತಿಯನ್ನು ಮಾಡಿದ್ರೆ ನಾನು ಈಗ ಹೇಗೆ ರಕ್ಷಣೆಗೆ ಒಳಪಟ್ಟಿದ್ದೇನೋ, ನನಗೆ ಯಾರೂ ಏನು ತೊಂದರೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಆ ರೀತಿ ನಿಮಗೂ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅನ್ನೋ ಕಾರಣಕ್ಕೋಸ್ಕರ ತಮ್ಮ ವೃತ್ತಾಂತವನ್ನು ಹೇಳ್ತಾ ನಾರದರು ಏನು ಉಪದೇಶ ಮಾಡಿದ್ದಾರೆ ತಮಗೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಜೊತೆ ಪರಮಾತ್ಮ ಇರ್ತಾನೆ, ಹಾಗಾದರೆ ನಮ್ಮಂತೆ ದೇವರು ಆಗಿಬಿಟ್ನಲ್ಲ ಅನ್ನೋ ಭ್ರಮೆ ಬಂದರೆ ಅದಕ್ಕೆ ಆ ರೀತಿ ನಾವು ಅರ್ಥ ಮಾಡಿಕೊಳ್ಬಾರದು ಅನ್ನೋದಕ್ಕೆ ಒಂದು ಮಾತನ್ನು ಹೇಳ್ತಾರೆ. ಜನ್ಮಾದ್ಯಾಹ ಷಡಿಮೇ ಭಾವಾಹ ದೃಷ್ಟ ದೇಹಸ್ಯ ನಾತ್ಮನಃ ಫಲಾನಾಮಿವ ವೃಕ್ಷಸ್ಯ ಕಾಲೇನ ಈಶ್ವರ ಮೂರ್ತಿನ. ಹಾಗಾದರೆ ಈ ದೇಹದಲ್ಲಿ ಜೀವನೂ ಪ್ರವೇಶ ಮಾಡುತ್ತಾನೆ, ಜೀವನ ಜೊತೆಗೆ ಪರಮಾತ್ಮನೂ ಪ್ರವೇಶ ಮಾಡುತ್ತಾನೆ. ಹಾಗಾದರೆ ಜೀವನಿಗೂ ಪರಮಾತ್ಮನಿಗೂ ವ್ಯತ್ಯಾಸ ಏನು? ಯಾವುದೋ ಒಂದು ಮನೆಗೆ ಬೆಂಕಿ ಬಿದ್ದಿದೆ, ಆ ಮನೆಯೊಳಗಡೆ ಇಬ್ಬರು ವ್ಯಕ್ತಿಗಳಿದ್ದಾರೆ ಅಂದರೆ ಇಬ್ಬರಿಗೂ ಸಮಾನವಾಗಿ ಅದರಿಂದ ತಾಪ ಆಗತ್ತೆ. ಒಬ್ಬರಿಗೆ ಆಗತ್ತೆ, ಒಬ್ಬರಿಗೆ ಆಗಲ್ಲ ಅನ್ನೋದು ನಾವು ಲೋಕದಲ್ಲಿ ಕಾಣ್ತಾ ಇಲ್ಲ. ಹಾಗೆ ಈ ಶರೀರದಲ್ಲಿ ಜೀವಾತ್ಮನೂ ಪ್ರವೇಶ ಮಾಡಿದ್ದಾನೆ, ಪರಮಾತ್ಮನೂ ಪ್ರವೇಶ ಮಾಡಿದ್ದಾನೆ. ಅಂದರೆ ಇಬ್ಬರಿಗೂ ದುಃಖ ಆಗಬೇಕು. ಆ ಜೀವ ಏನೇನು ಕರ್ಮಗಳನ್ನು ಮಾಡುತ್ತಾನೋ ಅದರ ಫಲ ಆ ದೇಹಕ್ಕೆ ಆಗ್ತಾ ಇದೆ ಅಂದರೆ ದೇಹದ ಒಳಗಡೆ ಇದ್ದ ಇಬ್ಬರಿಗೂ ದುಃಖ ಆಗಬೇಕು, ಇಲ್ಲ ಇಬ್ಬರಿಗೂ ಸುಖ ಆಗಬೇಕು. ಆ ರೀತಿ ದೇವರಾಗ್ಬಿಟ್ನಲ್ಲ ಅಂದರೆ ಅದಕ್ಕೆ ನಾರದರು ಪ್ರಹ್ಲಾದರಾಜರಿಗೆ ಉಪದೇಶವನ್ನು ಮಾಡ್ತಾ ಇರೋದು ಜನ್ಮಾದ್ಯ ಷಡಿಮೇ ಭಾವಾಹ. ಹಾಗಾದರೆ ಅಲ್ಲಿರತಕ್ಕಂತಹ ಜೀವ ಮತ್ತು ಪರಮಾತ್ಮ ಇಬ್ಬರಿದ್ದಾರೆ. ಅದರಲ್ಲಿ ಜೀವನಿಗೆ ಮಾತ್ರ ತಾನು ಮಾಡಿದ ಸುಕೃತ ದುಷ್ಕೃತ ಕರ್ಮಗಳ ಫಲವನ್ನು ಉಣ್ತಾನೆ. ಅನಶ್ನನ್ನನ್ಯ ಅಭಿಚಾಕ ಶೀತಿ, ಅದರಲ್ಲಿ ಉಣ್ಣದೇ ಇರತಕ್ಕಂಥ ಆ ಫಲವನ್ನು ಭೋಗ ಮಾಡದೇ ಇರತಕ್ಕಂಥವನು ಪರಮಾತ್ಮ. ಆದರೆ ಏನೂ ತಿನ್ನದೇ ಇದ್ದರೂ ಆ ಹಕ್ಕಿ ತುಂಬ ಬಲಿತಿದೆ, ಅಂದರೆ ದಷ್ಟಪುಷ್ಟವಾಗಿದೆ. ತಿನ್ನುವ ಹಕ್ಕಿ ಸೊರಗೈ ತಣ್ಣ, ತಿನ್ನದ ಹಕ್ಕಿ ಬಲಿತೈ ತಣ್ಣ. ಇದು ವೇದದ ಸಾರವನ್ನು ಸಂಗ್ರಹ ಮಾಡಿ ಕೊಟ್ಟಿದ್ದು. ಸಾಯುಜ ಸಖಾಯ ಸಮಾನಂ ವೃಕ್ಷಂ ಪರಿಶಶ್ವ ಜಾತೆ ಅಂತ. ಅಂದರೆ ಒಂದೇ ಮರದಲ್ಲಿ ಎರಡು ಹಕ್ಕಿಗಳಿದೆ, ಅದರಲ್ಲಿ ಒಂದು ಹಣ್ಣನ್ನು ತಿಂದು ಸೊರಗುತ್ತಾ ಇದೆ, ಇನ್ನೊಂದು ಹಣ್ಣನ್ನು ತಿನ್ನದೆ ತಾನು ದಷ್ಟಪುಷ್ಟವಾಗಿದೆ. ಅದು ಬೇರೆ ಯಾರೂ ಅಲ್ಲ, ಒಂದು ವೃಕ್ಷ ಅಂದರೆ ಈ ದೇಹ. ಆ ದೇಹದಲ್ಲಿ ಎರಡು ಹಕ್ಕಿಗಳು ಅಂತಂದರೆ ದ್ವಾಸುಪರ್ಣ ಸಂಯೋಜ ಸಖಾಯೋ, ಎರಡು ಹಕ್ಕಿಗಳು ಅಂತಂದರೆ ಒಂದು ಜೀವಾತ್ಮ, ಇನ್ನೊಂದು ಪರಮಾತ್ಮ. ಅದರಲ್ಲಿ ತಿನ್ನುವ ಹಕ್ಕಿ ಅಂತಂದರೆ ಜೀವಾತ್ಮ, ತಾನು ಮಾಡಿದ ಕರ್ಮದ ಫಲಗಳನ್ನು ತಾನು ಅನುಭವಿಸ್ತಾನೆ, ಹಾಗಾಗಿ ಕೃಷನಾಗಿದ್ದಾನೆ. ಫಲ ಲೇಪ ಇಲ್ಲ, ಆದ್ದರಿಂದ ಪರಮಾತ್ಮ ತಾನು ನಿರ್ವಿಕಾರನಾಗಿ ಸಂತೋಷದಿಂದ ಇದ್ದಾನೆ. ಹಾಗಾದರೆ ಈ ದೇಹದಲ್ಲಿ ಪರಮಾತ್ಮ ಇದ್ದರೂ ಕೂಡ ಅವನಿಗೆ ಈ ವಿಕಾರಗಳಿಲ್ಲ. ಷಡಿಮೇ ವಿಕಾರಾಹ ಜನ್ಮಾದ್ಯಾಹ ಷಡಿಮೇ ಭಾವಾಹ, 6 ವಿಕಾರಗಳು ಅಂತ ಹೇಳ್ತಾರೆ. ಏನು 6 ವಿಕಾರಗಳು? ಜಾಯತೆ, ಅಸ್ತಿ, ವರ್ಧತೆ, ಪರಿಣಮತೆ, ಅಪಕ್ಷೀಯತೆ, ವಿನಶ್ಯತಿ ಅಂತ. ಹುಟ್ಟೋದು, ಪಾಲನೆಗೆ ಒಳಪಡೋದು, ಬೆಳೆಯೋದು, ಬೇರೆ ಬೇರೆ ಪರಿಣಾಮಗಳನ್ನು ಎದುರಿಸೋದು, ಕ್ಷೀಣಿಸೋದು, ನಾಶ ಆಗೋದು. ಹಾಗಾದರೆ ಈ 6 ವಿಕಾರಗಳು ದೇಹ ಸಂಪರ್ಕವನ್ನು ಪಡೆದವರೆಗೆ ಇದ್ದೇ ಇರುತ್ತೆ. ಈ ದೇಹ ಸಂಪರ್ಕ ನಮ್ಮ ಸತ್ವರಜಸ್ತಮೋ ಗುಣಗಳಿಗಾಗಿ, ನಮ್ಮ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಆ ದೇಹಗಳು ಸಿಗತ್ತೆ. ಆ ದೇಹ ಸಿಕ್ಕಿದೆ ಅಂತಂದರೆ ದೇಹ ಹುಟ್ಟತ್ತೆ, ಅದೇನಾಗತ್ತೆ, ಅದರ ಪಾಲನೆಯನ್ನು ಪೋಷಣೆಯನ್ನು ಪಡೆದುಕೊಳ್ಳತ್ತೆ, ಅದು ಬೆಳೆಯತ್ತೆ, ಅದು ನಾಶ ಆಗತ್ತೆ, ಅದರಲ್ಲಿ ಪರಿಣಾಮಗಳು ಉಂಟಾಗ್ತಾ ಇದೆ. ಹಾಗಾದರೆ ಈ 6 ಆಗ್ತಾ ಇದೆ. ಯಾಕೆ ಅಂದರೆ ದೇಹದ ಸಂಪರ್ಕ ಇರೋದರಿಂದ. ಪರಮಾತ್ಮನಿಗೆ ಆ ದೇಹದ ಸಂಪರ್ಕ ಇಲ್ಲ, ಲೇಪ ಇಲ್ಲ, ಆದರೂ ಅವನು ಅಲ್ಲಿರ್ತಾನೆ, ಅವನಿಗೆ ಯಾವ ತೊಂದರೆಗಳು ಆಗೋದಿಲ್ಲ. ಹೇಗೆ?
ಮನೆಗೆ ಬೆಂಕಿ ಬಿದ್ದಾಗ ಒಳಗಡೆ ಇರತಕ್ಕಂಥ ವ್ಯಕ್ತಿಗಳಿಗೆ ತೊಂದರೆ ಆಗೋದು ಅನ್ನೋದು ಹೇಗೆ ಕಂಡಿದೆಯೋ ಹಾಗೆ ಅದಕ್ಕೆ ಬೇಕಾಗಿರತಕ್ಕಂಥ ಸೂಟ್ಗಳನ್ನು ಹಾಕ್ಕೊಂಡು ಒಳಗೆ ಪ್ರವೇಶ ಮಾಡ್ತಾರೆ. ಈ ಬಾಂಬ್ಗಳನ್ನು ಡಿಯಾಕ್ಟಿವೇಟ್ ಮಾಡುವಾಗ ಅವರು ಅದನ್ನು ಕತ್ತರಿಸುವಾಗ ಒಂದೊಂದ್ಸಲ ಅದು ಇದಾಗತ್ತೆ, ಬ್ಲಾಸ್ಟ್ ಆಗುತ್ತೆ. ಆದರೂ ಅಲ್ಲಿದ್ದವರು ಕೆಲವರು ಬದುಕ್ತಾರೆ. ಹೇಗೆ? ಅದಕ್ಕೆ ಬೇಕಾಗಿರುವಂಥ ರಕ್ಷಣಾ ಕವಚಗಳನ್ನು ಮಾಡಿ. ಪರಮಾತ್ಮನಿಗೆ ಈ ರಕ್ಷಣಾ ಕವಚಗಳು ಬೇಕಾಗಿಲ್ಲ, ತಾನೇ ಇನ್ನೊಬ್ಬರಿಗೆ ರಕ್ಷಣಾ ಕವಚ. ಹಾಗಾಗಿ ಅವನು ಅಲ್ಲಿದ್ದರೂ ಕೂಡ ಅದರ ಫಲ ಲೇಪ ಪರಮಾತ್ಮನಿಗಿಲ್ಲ. ಹಾಗಾಗಿ ಅವನು ನಿರ್ದುಃಖನಾಗಿರ್ತಾನೆ, ಇವನು ದುಷ್ಟನಾಗಿ ದುಃಖಿತನಾಗಿ ಜೀವ ಇರ್ತಾನೆ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಈ 6 ವಿಕಾರಗಳ ಬಂಧನಕ್ಕೆ ನಾವು ಸಿಲುಕ ಹಾಕಿಕೊಳ್ಳದೇ ಇರುವಂತೆ ದೇವರನ್ನು ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಪರಮಾತ್ಮನನ್ನು 12 ರೀತಿ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಏತೈಹಿ ದ್ವಾದಶಭಿಃ ವಿದ್ವಾನ್ ಆತ್ಮನೋ ಲಕ್ಷಣೈಃ ಪರೈಃ ಅಹಂ ಮಮ ಇತ್ಯೇತದ್ಭಾವಂ ದೇಹಾದೌ ಮೋಹಜಂ ತ್ಯಜೇತ್. ಅಹಂ ಮಮ, ರಾಯರ ಸ್ತೋತ್ರದಲ್ಲಿ ಹೇಳ್ತಾ ಇದ್ದಾರೆ, ಆತ್ಮಾತ್ಮೀಯ ಸಮುದ್ಭವಾನ್. ಈ ದೋಷಗಳೆಲ್ಲವೂ ಹೇಗೆ ಬರ್ತಾ ಇದೆ? ಆತ್ಮ ಆತ್ಮೀಯ ಅನ್ನೋ ಭಾವನೆಯಿಂದ ಬರ್ತಾ ಇದೆ. ನಾನು ನನ್ನದು, ಅಹಂ ಮಮತೆ, ಇದರಿಂದ ಉದ್ಭವಂ ಬರ್ತಾ ಇರತಕ್ಕಂತಹ ದೇಹಾದೌ ಮೋಹಜಂ ತ್ಯಜೇತ್. ಈ ದೇಹದಲ್ಲಿ ಬರುವಂಥ ಮೋಹ ಏನಿದೆ ಅದನ್ನು ಬಿಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹೇಗೆ? ಏತೈಹಿ ದ್ವಾದಶಭಿಃ, ಈ 12 ಲಕ್ಷಣಗಳಿಂದ, ಈ 12 ಗುಣಗಳಿಂದ ಇದು ಪರಮಾತ್ಮನ ಗುಣಗಳು ಅಂತ ಅರ್ಥ ಮಾಡಿಕೊಂಡು ನಾವೇನು ಮಾಡಬೇಕು? ಪರಮಾತ್ಮನ ಆರಾಧನೆಯನ್ನು ಮಾಡಬೇಕು. ಯಾವುದದು? ಆತ್ಮ ನಿತ್ಯೋವ್ಯಯ ಶುದ್ಧ ಏಕಃ ಕ್ಷೇತ್ರಜ್ಞ ಆಶ್ರಯ ಅವಿಕ್ರಿಯ ಸ್ವದೃಕ್ವಶ್ಯ ವ್ಯಾಪಕೋ ಅಸಂಗಿ ಅನಾವೃತಃ. ಈ ಗುಣಗಳನ್ನು ದೇವರಲ್ಲಿ ನಾವು ಅನುಸಂಧಾನ ಮಾಡಬೇಕು. ಆತ್ಮ ಒಳಗಡೆ ನಿಂತು ಪ್ರೇರಣೆಯನ್ನು ಮಾಡ್ತಾನೆ. ನಿತ್ಯ, ಅವನ ರೂಪಕ್ಕಾಗಲಿ, ಮೂಲ ರೂಪಕ್ಕಾಗಲಿ ಅವತಾರ ರೂಪಗಳಿಗಾಗಲಿ ಅವನ ಯಾವುದೇ ವ್ಯತ್ಯಾಸ ಇಲ್ಲ. ಅವ್ಯಯ, ಅವನ ಗುಣಗಳಿಗೆ ಚ್ಯುತಿ ಇಲ್ಲ, ಹಾಗಾಗಿ ಅವ್ಯಯ. ಶುದ್ಧ, ಪಾಪದ ಲೇಪ ಇಲ್ಲ, ಆದ್ದರಿಂದ ಶುದ್ಧ. ಏಕಃ, ಏಕ ಅನ್ನೋದಕ್ಕೆ ಒಂದು ಅನ್ನೋ ಅರ್ಥ ಅಲ್ಲ, ಪ್ರಧಾನ ಅನ್ನೋ ಅರ್ಥ ಇದೆ. ಏಕರಸ ಅಂತ ಕರೀತಾರೆ, ಅಂದರೆ ಪ್ರಧಾನ ರಸ ಅಂತ. ಅಂದರೆ ಸಂಸ್ಕೃತದಲ್ಲಿ ಶಬ್ದಗಳಿಗೆ ನಾನಾ ರೀತಿಯ ಅರ್ಥಗಳಿದೆ. ಅದರಲ್ಲಿ ಏಕ ಅನ್ನೋ ಶಬ್ದಕ್ಕೆ ಪ್ರಧಾನ ಅಂತ ಅರ್ಥ. ಹಾಗಾಗಿ ಏಕಃ ಪ್ರಧಾನನಾಗಿದ್ದಾನೆ, ಅಥವಾ ಏಕಃ ಅವನೊಬ್ಬನೇ ಪ್ರಧಾನ, ಆ ರೀತಿಯಿಂದಲೂ ಏಕ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಹುದು. ಕ್ಷೇತ್ರಜ್ಞ, ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಹಾಗಾದರೆ ಕ್ಷೇತ್ರ ಅಂದರೆ ಈ ದೇಹ, ಈ ದೇಹವನ್ನು ತಿಳಿದವನು ಪರಮಾತ್ಮ ಮಾತ್ರ. ನಾವು ಈ ದೇಹದಲ್ಲೇ ಇದ್ದೇವೆ, ಆದರೆ ಈ ದೇಹದಲ್ಲಿ ಏನೇನಿದೆ ಅನ್ನೋದು ಗೊತ್ತಿಲ್ಲ ನಮಗೆ. MBBS ಓದಿದ್ರೂ ನಮಗೆ ಅರ್ಥ ಆಗಲ್ಲ, ಅದರಲ್ಲಿ PhD ಮಾಡಿದ್ರೂ ಎಷ್ಟೋ ಅರ್ಥ ಆಗದೇ ಇರೋ ವಿಚಾರಗಳೇ ಎಷ್ಟೋ ಇದೆ. ಹಾಗಾದರೆ ನಾವು ಯಾರೂ ಕ್ಷೇತ್ರಜ್ಞರಲ್ಲ, ಅದನ್ನು ತಿಳಿದವನು ಪರಮಾತ್ಮ ಮಾತ್ರ. ಹಾಗಾಗಿ ಕ್ಷೇತ್ರಜ್ಞ ಆಶ್ರಯ, ನಮ್ಮೆಲ್ಲರಿಗೂ ಆಶ್ರಯನಾದವನು ಪರಮಾತ್ಮನೇ. ಅವಿಕ್ರಿಯ, ಅವನಿಗೆ ವಿಕಾರ, ಈ ಷಡಿಮೆ ಭಾವ ಅಂತ ಹೇಳಿದ್ರಲ್ಲ, ಯಾವುದೇ ರೀತಿ ವಿಕಾರ ಇಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಶಶ್ವತ ಏಕಪ್ರಕಾರನಾಗಿ ಇರುವಂಥವನು ಅಂದರೆ ಅದು ಪರಮಾತ್ಮ ಮಾತ್ರ. ಬ್ರಹ್ಮದೇವರಿಂದ ಹಿಡಿದು ಇನ್ನೆಲ್ಲರಿಗೂ ದೇಹಕ್ಷಯ ಇದೆ. ಶರೀರ ಕ್ಷರಣಾತ್ ಕ್ಷರಾಹ ಅಂತ ಕರೆದರು, ಕ್ಷರ ಪುರುಷರು. ಇನ್ನು ಅಕ್ಷರಳಾಗಿರ್ತಕ್ಕಂಥ ಪುರುಷರು ಅಂದರೆ ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿಗೂ ಕೂಡ ಪರಾಧೀನಾವಾಪ್ತಿ ಸೃಷ್ಟಿ ಇದೆ ಅಂತ ಹೇಳುವ ಮೂಲಕ ಅದು ಒಂದು ರೀತಿ ವಿಕಾರದ ಥರ. ಆದರೆ ಅದೂ ಇಲ್ಲದೇ ಇರೋನು ಅಂತಂದರೆ ಅವಿಕ್ರಿಯ ಅಂತಂದರೆ ಅದು ಪರಮಾತ್ಮ ಮಾತ್ರ. ಹಾಗಾಗಿ ಅವಿಕ್ರಿಯ ಸ್ವದೃಕ್, ತನ್ನ ಬಗ್ಗೆ ತನಗೆ ಚೆನ್ನಾಗಿ ಗೊತ್ತಿದೆ. ತನ್ನ ಬಗ್ಗೆ ತನಗೆ ಬಿಟ್ಟರೆ ಇನ್ಯಾರಿಗೂ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ನಮ್ಮದ್ರಲ್ಲಿ ಕೆಲವರು ಇರ್ತಾರೆ, ನಮಗೆ ಗೊತ್ತಿರಲ್ಲ, ನನ್ನ ಬಗ್ಗೆ ಏನು ಅಂತ ನನಗೆ ಗೊತ್ತಿರಲ್ಲ, ಆದರೆ ಇನ್ನೊಬ್ಬರ ಬಗ್ಗೆ ಏನಾದರೂ ತೀರ್ಪನ್ನು ಕೊಡ್ಲಿಕ್ಕೆ ನಾನು ಹೋಗ್ತಾ ಇರ್ತೀನಿ. ಹಾಗಾಗಿ ಸ್ವದೃಕ್ ವಶ್ಯ, ತನ್ನ ಅಧೀನದಲ್ಲಿ ತಾನಿದ್ದಾನೆ. ಆಮೇಲೆ ವ್ಯಾಪಕ, ಎಲ್ಲ ಕಡೆಯಲ್ಲೂ ಕೂಡ ಪರಮಾತ್ಮ ವ್ಯಾಪಕನಾಗಿದ್ದಾನೆ. ವ್ಯಾಪಕನಾಗಿದ್ದರೂ ಕೂಡ ಅಸಂಗಿ, ಅವನಿಗೆ ಯಾವುದರ ಸಂಘ ಇಲ್ಲ. ಯಾವುದರ ಸಂಘ ಇಲ್ಲ ಅಂತಂದರೆ ಎಲ್ಲರ ಜೊತೆ ಇರ್ತಾನೆ, ಆದರೆ ಯಾವುದರ ಸಂಘ ಇಲ್ಲ. ಅನಾವೃತ, ಅನಾವೃತ ಅಂದರೆ ಯಾವುದರಿಂದಲೂ ಅವನನ್ನು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ 12 ಗುಣಗಳನ್ನು ದೇವರಲ್ಲಿ ನಾವು ಅನುಸಂಧಾನ ಮಾಡಬೇಕು. ಮಾಡಿದಾಗ
ಮಮ ಇತ್ಯೇತದ್ಭಾವಂ ಮೋಹಜಂ, ಮೋಹದಿಂದ ಉಂಟಾದ ಈ ಭಾವನೆಗಳನ್ನೆಲ್ಲ ನಾವು ಪರಿತ್ಯಾಗ ಮಾಡಲಿಕ್ಕಾಗತ್ತೆ ಅನ್ನೋದನ್ನು ನಾರದರು ಪ್ರಹ್ಲಾದರಾಜರಿಗೆ ಗರ್ಭದಲ್ಲಿದ್ದಾಗಲೇ ಉಪದೇಶವನ್ನು ಮಾಡಿದ್ದಾರೆ. ಹೀಗೆ ಪ್ರಹ್ಲಾದರಾಜರು ತಾವು ಗರ್ಭದಲ್ಲೇ ಇದ್ದಾಗ ನಾರದ ಮಹರ್ಷಿಗಳಿಂದ ಏನು ಉಪದೇಶವನ್ನು ಪಡೆದಿದ್ದಾರೆ ಆ ಉಪದೇಶವನ್ನು ದೈತ್ಯ ಬಾಲಕರಿಗೆ ಉಪದೇಶವನ್ನು ಮಾಡಿ ಕೊನೆಗೆ ದೇವರನ್ನು ನಾವು ಹೇಗೆ ಅನುಸಂಧಾನ ಮಾಡಬೇಕು ಅನ್ನೋದನ್ನು ಸ್ಪಷ್ಟಪಡಿಸುವ ಸಂದರ್ಭದಲ್ಲಿ ನಿದ್ದೆಗೆ ಸಂಬಂಧಪಟ್ಟ ಒಂದು ವಿಚಾರವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಭಾಗವತದಲ್ಲೂ ಈ ವಿಚಾರ ಬಂದಿದೆ, ಭಾಷ್ಯದಲ್ಲೂ ಕೂಡ, ಬ್ರಹ್ಮಸೂತ್ರಗಳಲ್ಲೂ ಕೂಡ ವೇದವ್ಯಾಸ ದೇವರು ಭಕ್ತಿ ಅಂದರೆ 3ನೇ ಅಧ್ಯಾಯದಲ್ಲಿ ಸಾಧನಾಧ್ಯಾಯದಲ್ಲಿ ನಿರೂಪಣೆ ಮಾಡಬೇಕಾದಾಗ ದೇವರಲ್ಲಿ ಭಕ್ತಿಯನ್ನು ಮಾಡಬೇಕು, ದೇವರಲ್ಲಿ ಸ್ನೇಹವನ್ನು ಮಾಡಬೇಕು ಅಂತಾದರೆ ಅವನ ಮಹಿಮೆಗಳು ನಮಗೆ ಅರ್ಥ ಆಗಬೇಕು. ಅವನ ಮಹಿಮೆ ಏನು, ಯಾವ ಮಹಿಮೆಯನ್ನು ಕೇಳಿದಾಗ ದೇವರಲ್ಲಿ ನಮಗೆ ಭಕ್ತಿ ಅಭಿವೃದ್ಧಿ ಆಗತ್ತೋ ಅಂತಹ ಮಹಿಮೆಯನ್ನು ಹೇಳಬೇಕು ಅಂತ ಆ ಸಂದರ್ಭದಲ್ಲಿ ಸಂಧ್ಯೆ ಸೃಷ್ಟಿರಾಹಿ ಅಂಥೇಳಿ ದೇವರು ನಮಗೆ ನಿದ್ದೆಯನ್ನು ಬರೆಸ್ತಾನೆ ಅನ್ನೋ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ಹಾಗಾದರೆ ಅರ್ಥೋಯಂ ಬ್ರಹ್ಮಸೂತ್ರಾಣ ಅಂತ ಹೇಳಿದಂತೆ ಬ್ರಹ್ಮಸೂತ್ರಗಳಲ್ಲಿ ಬಂದ ಏನು ವಿಚಾರಗಳಿದೆ ಅದನ್ನು ಇದು ವಿವರಣೆ ಕೊಡ್ತಾ ಇದೆ. ಹಾಗಾಗಿ ಆ ನಿದ್ದೆಗೆ ಸಂಬಂಧಪಟ್ಟ ವಿಚಾರವನ್ನು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಅದರಲ್ಲಿ ನಾವು ಏನು ಅನುಸಂಧಾನ ಮಾಡಬೇಕು ಅನ್ನೋದನ್ನು ತೋರಿಸಿಕೊಡ್ತಾ ಇದ್ದಾರೆ. ದೇವರು ನಮಗೆ ಸ್ವಪ್ನವನ್ನು ಕಾಣಿಸ್ತಾನೆ, ನಿದ್ದೆ ಕೊಡ್ತಾನೆ, ಈ ವಿಚಾರ ಇದೆಯಲ್ಲ ಇದು ಯಾರಿಗೋ ಮಾಡುವಂಥದ್ದಲ್ಲ, ನಮಗೆ ಪ್ರತಿಯೊಬ್ಬರಿಗೂ ಆ ವಿಚಾರಗಳನ್ನು ಮಾಡ್ತಾ ಇದ್ದಾನೆ. ಇವತ್ತು ಯಾರ್ಯಾರು ನಿದ್ದೆ ಮಾಡ್ತಾ ಇದ್ದಾರೆ, ಯಾರ್ಯಾರು ಸ್ವಪ್ನವನ್ನು ಕಾಣ್ತಾ ಇದ್ದಾರೋ ಅವರು ಎಲ್ಲರಿಗೂ ಕೂಡ ಪರಮಾತ್ಮ ಈ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಇದು ಪರಮಾತ್ಮ ನಮಗೆ ಮಾಡುವಂತಹ ಒಂದು ಅನುಗ್ರಹ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಹೇಗೆ ದೇವರು ನಮಗೆ ಸ್ವಪ್ನ ಕಾಣಿಸ್ತಾನೆ, ಇದರ ಅರ್ಥ ಏನು? ಅಲ್ಲಿ ಅದ್ಭುತವಾದ ಒಂದು ಜಗತ್ತನ್ನೇ ಸೃಷ್ಟಿ ಮಾಡ್ತಾನಂತೆ. ಇವತ್ತು ನಮ್ಮ ಅನೇಕ ಜನ್ಮಾಂತರಗಳಲ್ಲಿ ನಮಗೆ ಏನು ಅನುಭವಕ್ಕೆ ಬಂದಿದೆ ಆ ಅನುಭವ ನಮ್ಮ ಮನಸ್ಸಲ್ಲಿ ಹಾಗೇ ಸ್ಟೋರ್ ಆಗಿರುತ್ತೆ. ಅಂದರೆ ಇವತ್ತು ಎಲ್ಲಕ್ಕಿಂತಲೂ ದೊಡ್ಡ ಮೆಮೊರಿ ಕಾರ್ಡ್ ಯಾವುದು ಅಂತಂದರೆ ಅದು ನಮ್ಮ ಮನಸ್ಸು. ಅದು ಎಷ್ಟು, 1 ಅಲ್ಲ 2 ಅಲ್ಲ 3 ಅಲ್ಲ, ಅನಾದಿ ಕಾಲದಿಂದ ಇಲ್ಲಿ ತನಕ ನಾವು ಎಷ್ಟೆಷ್ಟು ಜನ್ಮಗಳಲ್ಲಿ ಬಂದಿದ್ದೇವೋ ಅಲ್ಲಿ ಏನೇನು ನಮ್ಮ ಅನುಭವಕ್ಕೆ ಬಂದಿದೆಯೋ ಅದು ಯಾವುದೂ ಒಂದೂ ಮಿಸ್ ಆಗದೆ, ಡಿಲೀಟ್ ಆಗದೆ, ಎರೇಸ್ ಆಗದೆ ಅದು ನಮ್ಮಲ್ಲಿದೆ. ಒಂದು ಫೋನನ್ನು ಬಿಟ್ಟು ಇನ್ನೊಂದು ಫೋನನ್ನು ನಾವು ಹಾಕ್ಕೊಳ್ಳೋವಾಗ ಹಳೆ ಫೋನಲ್ಲಿ ಇದ್ದಿದ್ದು ಕೆಲವೊಂದು ಎರೇಸ್ ಆಗಿಬಿಡತ್ತೆ, ಅಂದರೆ ಎಲ್ಲ ಅಳಿಸಿ ಹೋಗುತ್ತೆ. ಅಥವಾ ಏನೋ ನಮ್ಮ ಅಚಾತುರ್ಯದಿಂದ ಅದೆಲ್ಲ ಡಿಲೀಟ್ ಆಗುವಂಥದ್ದು ನಮ್ಮ ಕೈಗೆ ಸಿಗದೇ ಇರುವಂಥದ್ದು ನಮಗೆ ನಡೀತಾ ಇರುತ್ತೆ. ಅಥವಾ ಮೆಮೊರಿ ಫುಲ್ ಆಗಿದೆ ಅಂದರೆ ಅದರಲ್ಲಿ ಇನ್ನೇನು ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಮನಸ್ಸಿದೆಯಲ್ಲ ಅದರಲ್ಲಿ ಎಷ್ಟು ತುಂಬಿಸಿದ್ರೂ ಅದು ಇನ್ನೂ ಖಾಲಿ ಇದ್ದೇ ಇರುತ್ತೆ. ಹಾಗಾಗಿ ಅಂತಹ ಮನಸ್ಸಲ್ಲಿ ಇಲ್ಲಿ ತನಕ ಎಷ್ಟೆಷ್ಟು ಜನ್ಮಗಳಲ್ಲಿ ಏನೇನು ಅನುಭವಕ್ಕೆ ಬಂದಿದೆ ಅದೆಲ್ಲ ಸಂಸ್ಕಾರವಾಗಿ ಒಂದು ಕಾಪಿಯಾಗಿ ನಮ್ಮ ಹೃದಯದಲ್ಲಿ ಮನಸ್ಸಲ್ಲಿದೆ. ಆ ಮನಸ್ಸಲ್ಲಿರೋದನ್ನು ತೆಗೆದುಕೊಳ್ತಾನೆ, ಈ ಕಾಲಕ್ಕೆ ಇವನಿಗೆ ಇಂಥದ್ದು ತೋರಿಸಬೇಕು ಅಂತ ಹೊಸ ಅದ್ಭುತವಾದ ಜಗತ್ತನ್ನು ನಿರ್ಮಾಣ ಮಾಡ್ತಾನೆ. ಹೇಗೆ? ಅಲ್ಲಿ ನಾವು ಆನೆಯನ್ನು ನೋಡ್ತೀವಿ, ಎಲ್ಲ ರೀತಿಯ ನಾನಾ ರೀತಿಯ ಪ್ರಪಂಚವನ್ನು, ಬಣ್ಣ ಬಣ್ಣದ ಪ್ರಪಂಚವನ್ನು ನೋಡ್ತೀವಿ. ಆದರೆ ಯಾವ ಪ್ರಪಂಚವನ್ನು ನಾವು ಕಾಣ್ತಾ ಇದ್ದೇವೋ ಅದು ಹೊರಗಿನ ಪ್ರಪಂಚ ಅಲ್ಲ. ಮತ್ತೇನು? ಒಳಗಡೆನೇ ಆ ಕಾಲದಲ್ಲಿ ಸೃಷ್ಟಿಯನ್ನು ಮಾಡ್ತಾನೆ, ಆ ಕಾಲದಲ್ಲಿ ಅದನ್ನು ನಾಶ ಮಾಡ್ತಾನೆ. ಅಂತಹ ಅದ್ಭುತವಾದ ಚಮತ್ಕಾರ ದೇವರಲ್ಲಿದೆ. ಅಂದರೆ ಇವತ್ತು ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಒಂದು ಸಿನಿಮಾ, ನಾವು ಸ್ಕ್ರೀನ್ ಮೇಲೆ ಆ ಚಿತ್ರಗಳನ್ನು ಕಾಣ್ತೀವಿ, ಅಲ್ಲಿ ಚಿತ್ರವನ್ನಷ್ಟೇ ನಾವು ಕಾಣ್ತಾ ಇರೋದು, ಆ ವ್ಯಕ್ತಿಗಳಲ್ಲಿಲ್ಲ. ಅಂದರೆ ಆ ವ್ಯಕ್ತಿನೇ ಆ ಪರದೆ ಒಳಗಡೆ ಇದ್ದಾನೆ ಅನ್ನೋದು ಹೇಗೆ ಭ್ರಮೆನೋ ಹಾಗೆ ನಾವು ಕನಸಲ್ಲಿ ನೋಡ್ತಕ್ಕಂಥ ಪದಾರ್ಥಗಳು ಹೊರಗಡೆ ಇದ್ದ ಪದಾರ್ಥಗಳೇ ನಾವು ಕನಸಲ್ಲಿ ಕಾಣ್ತಾ ಇದ್ದೇವೆ ಅಂದರೆ ಅದು ಭ್ರಮೆ ಹೊರತು ಅಲ್ಲಿ ಹೊಸ ಅದ್ಭುತವಾದ ಒಂದು ಪ್ರಪಂಚವನ್ನು ನಿರ್ಮಾಣ ಮಾಡುತ್ತಾನೆ ಅನ್ನೋದು ಪರಮಾತ್ಮನ ಒಂದು ಅದ್ಭುತವಾದ ಕೊಡುಗೆ. ಅದು ಯಾವ ಕಾರಣಕ್ಕೋಸ್ಕರ? ತಾನು ನೋಡಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲ, ಮನುಷ್ಯರಿಗೆ ಅದರಿಂದ ಮನರಂಜನೆಯನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ. ಬರೀ ಮನರಂಜನೆ ಅಷ್ಟೇ ಅಲ್ಲ, ಕೆಲವೊಂದು ಸಲ ನಮ್ಮ ಆಗು ಹೋಗುಗಳನ್ನು ಸ್ವಪ್ನದ ಮೂಲಕ ತೋರಿಸಿಕೊಡ್ತಾನೆ. ಕೆಲವೊಂದು ಸಲ ಏನಾದರೂ ಕೆಟ್ಟ ಸ್ವಪ್ನ ಆದಾಗ ಹಿರಿಯರಿಗೆ ಅದನ್ನು ಸ್ಪಷ್ಟಪಡಿಸಿದ್ರೆ ಅವರು ಹೇಳ್ತಾರೆ ಒಳ್ಳೆಯದು, ಏನೋ ಯಾರೋ ಹೋದಂತೆ, ಯಾರಿಗೋ ಆಕ್ಸಿಡೆಂಟ್ ಆಗಿದೆ, ಅಥವಾ ಇನ್ಯಾರಿಗೋ ಏನೋ ತುಂಬ ದುಃಖದಲ್ಲಿದ್ದಾರೆ, ಅವರೇನೋ ಕಳ್ಕೊಂಡಿದ್ದಾರೆ. ಇಂಥ ಸ್ವಪ್ನಗಳು ನಮಗೆ ಕಾಣಿಸಿದಾಗ
ನಾವು ಅದನ್ನು ಯಾರ ಮುಂದಾದರೂ ಹೇಳಿದ್ರೆ ಸಾಮಾನ್ಯ ಕೆಲವರು ಹೇಳ್ತಾರೆ ಇದು ಒಳ್ಳೆಯದು. ಏನಿದು ಯಾರು ಹೋಗಿದ್ದಾರೆ ಅನ್ನೋದು ಒಳ್ಳೆಯದು ಹೇಗೆ ಅಂದರೆ, ಕೆಲವೊಂದು ಸಲ ನಿಜ ಜೀವನದಲ್ಲಿ ನಡೆಯಬೇಕಾದ ಸಂಗತಿಗಳನ್ನು ಸ್ವಪ್ನದ ಮೂಲಕ ಪರಿಹಾರ ಮಾಡಿಬಿಡ್ತಾನೆ. ಆ ಕಾರಣದಿಂದ ಇದು ಒಳ್ಳೆಯದು ಅಂತ ಹೇಳ್ತಾರೆ ಬಿಟ್ಟರೆ ಅವರು ಹೋದರೆ ಒಳ್ಳೆಯದು ಅನ್ನೋ ಅಭಿಪ್ರಾಯ ಅಲ್ಲ, ಅಥವಾ ಅವ್ರಿಗೇನೋ ತೊಂದರೆ ಆದರೆ ಒಳ್ಳೆಯದು ಅನ್ನೋದು ಅಭಿಪ್ರಾಯ ಅಲ್ಲ. ಅದನ್ನು ಕನಸಿನ ಮೂಲಕನೇ ಪರಿಹಾರ ಮಾಡಿದ್ದಾನೆ, ನಿಜ ಜೀವನದಲ್ಲಿ ಅದು ನಡೆದಿಲ್ಲ. ಹಾಗಾದರೆ ಇದು ಪರಮಾತ್ಮನ ಕರುಣೆ. ಬರೀ ಮನರಂಜನೆಯನ್ನು ಕೊಡೋದಷ್ಟೇ ಅಲ್ಲ, ನಮಗೆ ಯಾವುದು ಕೆಡಕೋ ಅದು ನಿಜ ಜೀವನದಲ್ಲಿ ಆಗಬೇಕಿತ್ತೋ, ಆದರೆ ಪರಮಾತ್ಮನ ಅನುಗ್ರಹ ಇರೋದರಿಂದ ಅದು ಸ್ವಪ್ನದಲ್ಲಿಯೇ ಅದು ಪರಿಹಾರ ಆಗತ್ತೆ. ಇದು ದೇವರು ನಮಗೆ ಮಾಡಬಹುದಾದ ಅದ್ಭುತವಾದ ಉಪಕಾರ. ಇನ್ನೂ ಕೆಲವೊಂದಿದೆ, ಸೂಚನೆಗಳನ್ನು ಕೊಡೋದು. ಅಂದರೆ ನಾವೇನಾದರೂ ಒಂದು ಕೆಲಸ ಮಾಡಬೇಕು ಅಂತಂದುಕೊಂಡಾಗ ಅದಕ್ಕೆ ಸಂಬಂಧಪಟ್ಟಾಗಿ ಕೆಲವೊಂದು ಸ್ವಪ್ನಗಳನ್ನು ಕಾಣ್ತೀವಿ. ಇಂತಿಂಥ ಸ್ವಪ್ನಗಳು ಕಂಡಾಗ ಇಂತಿಂಥ ಶಕುನಗಳು ಅನ್ನೋದನ್ನು ಸ್ವಪ್ನದ ಬಲ್ಲವರು ತಿಳಿಸಿಕೊಡ್ತಾರೆ. ಹಾಗಾದರೆ ಸೂಚನೆಗಳೂ ನಮಗೆ ಸಿಗತ್ತೆ. ಸಾಮಾನ್ಯ ಹೇಳ್ತಾರಲ್ಲ, ಬೆಳಗಿನ ಜಾವ ಬಿದ್ದ ಕನಸು ನಿಜ ಆಗತ್ತೆ ಅಂತ. ಹಾಗಾದರೆ ಆ ಮೂಲಕ ಪರಮಾತ್ಮ ನಮಗೆ ತಿಳಿಸಿಕೊಡ್ತಾನೆ, ಹೀಗೆ ನಡೆಯುತ್ತೆ, ಹೀಗಾಗತ್ತೆ, ಈ ಥರದ್ದಾಗತ್ತೆ. ಹಾಗಾದರೆ ಮನರಂಜನೆಯನ್ನು ಕೊಡೋದಷ್ಟೇ ಅಲ್ಲ, ನಮ್ಮ ಪಾಪಗಳನ್ನು ಕೆಲವೊಂದನ್ನು ಅಲ್ಲೇ ಕಡಿಮೆ ಪರಿಹಾರ ಮಾಡೋದಷ್ಟೇ ಅಲ್ಲ, ನಾವು ಮುಂದೆ ಏನು ಮಾಡಬೇಕು ಏನು ಮಾಡಬಾರದು ಅನ್ನೋ ಸೂಚನೆಯನ್ನು ಕೊಡ್ತಾನೆ. ಇದು ಸ್ವಪ್ನದ ಮೂಲಕ ಮಾಡೋದು. ಇದಾದ ಮೇಲೆ ನಿದ್ದೆ. ಆ ನಿದ್ದೆಯಲ್ಲಂತೂ ಇಡೀ ದಿನದಲ್ಲಿ ಆಗಿರತಕ್ಕಂಥ ಶ್ರಮವನ್ನು ಪರಿಹಾರ ಮಾಡ್ತಾನೆ. ಇವತ್ತು ಎಂಥ ದೊಡ್ಡ ದೊಡ್ಡ ಸರ್ಜರಿಗಳಾಗಿರಲಿ, ಆಪ್ರೇಷನ್ ಆಗಿರಲಿ, ನೋವಿರಲಿ, ಏನಿರಲಿ, ನಾವು ಎಚ್ಚರ ಇದ್ದಾಗ ತುಂಬ ನೋವು ಅನುಭವಿಸ್ತಾ ಇರ್ತೀವಿ. ಯಾರಾದರೂ ಹತ್ತಿರ ಬಂದರೂ ನಮಗೆ ಗೊತ್ತಾಗ್ಬಿಡತ್ತೆ, ಅಯ್ಯೋ ನೋವು ಅಲ್ಲಿ ಏನು ಮುಟ್ಟಿಬಿಡ್ತಾರೋ, ಅದಲ್ಲೇ ಒತ್ತಾರೋ ಏನೋ ಅಂತ. ಸ್ವಲ್ಪ ಅಲಗಾಡಿಸ್ಲಿಕ್ಕಾಗಲ್ಲ, ಕೈಕಾಲು ಒಂದು ಸ್ವಲ್ಪ ಗಾಳಿ ತಾಕಿದ್ರೆ ನೋವು ಅಂತ ಅನಿಸುತ್ತೆ. ಈ ಥರ ಪರಿಸ್ಥಿತಿಯಲ್ಲಿರೋರು ನಿದ್ದೆ ಬಂದಾಗ ಕೈಕಾಲೆಲ್ಲ ಆರಾಮಾಗಿ ಆಟ ಆಡಿಸ್ತಾರೆ, ಅದರಲ್ಲಿ ನೋವು ಆಗಲ್ಲ. ಯಾಕೆ ಅಂದರೆ ಆ ನಿದ್ದೆಯನ್ನು ಕೊಡುವ ಮೂಲಕ ಅವ್ರಿಗೆ ಏನು ನೋವಿತ್ತಲ್ಲ ಆ ನೋವನ್ನು ಪರಿಹಾರ ಮಾಡ್ತಾನೆ. ಇವತ್ತು ನಾವು ಪೈನ್ ಕಿಲ್ಲರ್ ಅಂತ ತಗೊಳ್ತೀವಿ, ಅದು ಮಾಡೋದು ಇಷ್ಟೇ, ನಮಗೆ ನಿದ್ದೆ ಬರೆಸುತ್ತೆ. ಅಂದರೆ ಆ ವ್ಯಕ್ತಿ ನಿದ್ದೆ ಮಾಡುವ ಸಂದರ್ಭದಲ್ಲಿ ಚೆನ್ನಾಗಿ ನಿದ್ದೆ ಮಾಡಿದ್ದಾನೆ ಅಂದರೆ ಎಷ್ಟೋ ನೋವುಗಳನ್ನು ತಾನು ಕಳೆದುಕೊಳ್ತಾನೆ. ಹಾಗಾಗಿ ಹಿಂದಿನ ದಿವಸ ತುಂಬ ಶ್ರಮ ಆಗಿರುತ್ತೆ. ಸರಿಯಾಗಿ ನಿದ್ದೆ ಮಾಡಿದ್ರೆ, ನಾವು ಒಂದು ಅರ್ಧ ಗಂಟೆ ನಿದ್ದೆ ಮಾಡುತ್ತೇನೆ, ನಾನು ಬಿಟ್ಬಿಡ್ರಿ ಅಂತೀವಿ. ಅಂದರೆ ಆ ನಿದ್ದೆ ಮಾಡಿದ್ರೆ ಶ್ರಮ ಪರಿಹಾರ ಮಾಡುತ್ತೆ. ಇವತ್ತು ಪೈನ್ ಕಿಲ್ಲರ್ ಕೊಡೋದು ಅದೇ, ಎಲ್ಲವೂ ಅದೇ, ನಮ್ಮ ನಿದ್ದೆ ಬರೆಸಿಯೇ ನೋವನ್ನು ಮರೆಮಾಚೋದು. ಆಪ್ರೇಷನ್ ಮಾಡೋವಾಗಲೂ ಅಷ್ಟೇ, ನಾವು ಎಚ್ಚರದಲ್ಲಿದ್ದಾಗಲೇ ಆಪ್ರೇಷನ್ ಮಾಡಿದ್ರೆ ಸಾಧ್ಯನೇ ಇಲ್ಲ ತಡ್ಕೊಳ್ಳಿಕ್ಕೆ. ಹಾಗಾಗಿ ಅರನಿದ್ದೆ, ಆ ನಿದ್ದೆಯನ್ನು ಬರೆಸಿಯೇ ಅವ್ರು ಆಪ್ರೇಷನ್ ಮಾಡ್ತಾರೆ. ಅಂದರೆ ನಿದ್ದೆ ನಮ್ಮ ನೋವನ್ನು ತುಂಬ ಕಡಿಮೆ ಮಾಡುತ್ತೆ. ಅಂಥ ನಿದ್ದೆ ನಮಗೆ ಕೊಟ್ಟಿದ್ದಾನೆ. ಇವತ್ತು ನಾವು ಏನು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಳ್ಬೇಕು ಅಂತಿಲ್ಲ, ನಿದ್ದೆ ಮಾತ್ರ ತೊಗೊಳ್ಳೋ ಅಗತ್ಯ ಇಲ್ಲ. ದಿಂಬು ಹೊದ್ಗೆ ಹಾಸಿಗೆ ಇತ್ತು ಅಂತಾದರೆ ನಿದ್ದೆ ಬರುತ್ತೆ. ಇನ್ನೂ ಹೆಚ್ಚು ಶ್ರಮ ಆಗಿದ್ದಾಗ ಇದು ಯಾವುದೂ ಬೇಡ, ಬರೀ ನೆಲದ ಮೇಲೆ ಮಲಗಿದ್ರೂ ನಿದ್ದೆ ಬರ್ತಾ ಇದೆ. ಅಂದರೆ ಇಷ್ಟು ನಿದ್ದೆಯನ್ನು ನಮಗೆ ಕೊಟ್ಟು ನಮ್ಮ ಎಷ್ಟೋ ಶ್ರಮವನ್ನು ಪರಿಹಾರ ಮಾಡಿದ್ದಾನೆ. ಈ ಜನ್ಮದಲ್ಲಿ ಇಷ್ಟು ವರ್ಷ ನಾವು ಕಳೆದಿದ್ದೇವಲ್ಲ, ಹಾಗಾದರೆ ಇಷ್ಟೂ ದಿನದ ಶ್ರಮ ಒಮ್ಮೆಲೆ ನಮಗೆ ಬಂದಿದ್ದರೆ, ಅದಷ್ಟು ಹಾಗೆ ಸಂಗ್ರಹ ಆಗ್ತಾ ಇದ್ದಿದ್ದರೆ ನಮಗೆ ತಡ್ಕೊಳ್ಳಿಕ್ಕೆ ಸಾಧ್ಯತೆ ಇರ್ತಾ ಇತ್ತ. ಹಾಗಾದರೆ ಇದನ್ನೆಲ್ಲ ದೇವರು ಪರಿಹಾರ ಮಾಡಿದ್ದಾನೆ. ಅಂದರೆ ನಿದ್ದೆ ಕೊಡುವ ಮೂಲಕ, ಸ್ವಪ್ನಗಳನ್ನು ಕಾಣಿಸುವ ಮೂಲಕ ಪರಮಾತ್ಮ ನಮಗೆ ರಕ್ಷಣೆ ಮಾಡ್ತಾ ಇದ್ದಾನೆ. ಇದು ಅವನು ನಮಗೆ ಮಾಡುವ ಅನುಗ್ರಹ. ಯಾರಿಗೋ ನಮ್ಮ ಪಕ್ಕದ ಮನೆಯವ್ರಿಗೆ ಮಾಡದ, ಅರ್ಜುನನಿಗೆ ಮಾಡದ, ಧ್ರುವಕುಮಾರರಿಗೆ ಮಾಡಿದ್ದಾನೆ, ಪ್ರಹ್ಲಾದರಾಜರಿಗೆ, ಇದು ಯಾವುದೂ ಅಲ್ಲ, ನಮಗೆ ಮಾಡಿದ್ದಾನೆ. ಹಾಗಾಗಿ ದೇವರು ದೊಡ್ಡವನು. ಪಕ್ಕದವ್ರಿಗೆ ಮಾಡಿದ್ರೆ ಅದರಲ್ಲಿ ಏನು ದೊಡ್ಡ ವಿಷಯ ಅಂತೀವಿ, ನಮಗೆ ಮಾಡಿದಾಗ ಅವನು ದೇವರು ಅಂತ ಕರಿತೀವಿ. ಹಾಗಾಗಿ ನಮಗೆ ಸಂಬಂಧಪಟ್ಟ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇದು ಒಂದು ರೀತಿ ಸ್ವಪ್ನ, ಕನಸು, ನಿದ್ದೆ ಅಂತಾದರೆ, ಈಗ ಪ್ರಹ್ಲಾದರಾಜರಿಗೆ ಉಪದೇಶ ಮಾಡಿದ ನಿದ್ದೆ ಯಾವುದನ್ನು ನಿದ್ದೆ ಅಂತ ಕರೀತಾ ಇದ್ದಾರೆ ಅದರ ಬಗ್ಗೆ ವಿಚಾರ ಮಾಡ್ತಾ, ಹಾಗಾದರೆ ಬುದ್ಧೇಹೇ ಜಾಗರಣಂ ಸ್ವಪ್ನಃ ಸುಷುಪ್ತಿರಿತಿ ವೃತ್ತಯಃ. ನಮ್ಮ ದೇಹಕ್ಕೆ ಹೇಗೆ ನಿದ್ದೆ, ಎಚ್ಚರಿಕೆ, ಸ್ವಪ್ನ ಅಂತಿದೆಯೋ, ಹಾಗೆ ಬುದ್ಧೇಹೇ ಅಪಿ, ನಮ್ಮ ಮನಸ್ಸಿಗೂ ಅಂದರೆ ನಮ್ಮ ಬುದ್ಧಿಗೂ ಕೂಡ ಜಾಗ್ರದ ಅವಸ್ಥೆ ಅಂತಿದೆ, ಅದು ಕನಸು ಕಾಣೋದು ಅಂತಿದೆ, ಅದಕ್ಕೆ ನಿದ್ದೆ ಅನ್ನೋದು ಇದೆ. ಹಾಗಾದರೆ ಯಾವುದನ್ನು, ಬುದ್ಧಿಗಿರುವಂಥ ನಿದ್ದೆ ಅಂದರೆ ಏನು, ಸ್ವಪ್ನ ಅಂದರೆ ಏನು, ಅದಕ್ಕೆ ಕರೀತಾರೆ ತಾ ಏನೈವಾನುಭೂಯಂತೆ ಸೋ ಅಧ್ಯಕ್ಷ ಪುರುಷ ಪರಃ. ಅದು ಯಾರಿಂದ ತಾನು ಅನುಭವಿಸ್ತಾನೋ ಅಂತಹ ಪರ, ಅವನು ಯಾರು ಬೇರೆ ಅಲ್ಲ, ಅಧ್ಯಕ್ಷ ಪುರುಷ ಪರಃ, ಅವನೇ ಅಧ್ಯಕ್ಷ.
ನಮ್ಮಲ್ಲಿ ನಿಂತು ಎಚ್ಚರದಿಂದ ನಮ್ಮನ್ನು ನೋಡ್ತಾ ಇರ್ತಾನೆ. ಷಟ್ಪ್ರಶ್ನೋಪನಿಷತ್ತಲ್ಲಿ ಹೇಳಬೇಕಾದಾಗ ಸರ್ವೋತ್ತಮರು ಯಾರು ಅಂತ ವಿಚಾರ ಬರುತ್ತೆ. ಅದಕ್ಕೆ ಹೇಳ್ತಾರೆ, ನಮ್ಮ ಇಂದ್ರಿಯಾಭಿಮಾನಿ ದೇವತೆಗಳು ನಮಗೆಲ್ಲ ರಕ್ಷಣೆ ಮಾಡ್ತಾ ಇದ್ದಾರೆ, ಹಾಗಾಗಿ ಅವರು ದೊಡ್ಡವರು. ಆದರೆ ಅವ್ರಿಗೂ ವಿಶ್ರಾಂತಿ ಇದೆ. ನಾವು ನಿದ್ದೆ ಮಾಡಬೇಕಾದಾಗ ಇಂದ್ರಿಯಗಳಿಗೆ ಯಾವ ಕೆಲಸ ಇಲ್ಲ. ಆ ಇಂದ್ರಿಯಗಳಿಗೆ ವಿಶ್ರಾಂತಿ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಿದ್ದೆ. ಹಾಗಾದರೆ ನಿದ್ದೆ ಮಾಡುವಾಗ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಅಲ್ಲಿ ಎಚ್ಚರ ಇಲ್ಲ, ಅಲ್ಲಿ ಇದಿಲ್ಲ, ವ್ಯಾಪಾರ ಇಲ್ಲ. ಹಾಗಾಗಿ ಅವರಿಗೆ ವಿಶ್ರಾಂತಿ ಇದೆ, ಅವರು ಏನೂ ಕೆಲಸ ಮಾಡಲ್ಲ, ರಕ್ಷಣೆ ಮಾಡ್ತಾ ಇಲ್ಲ. ಇನ್ನು ಗಾಢವಾದ ನಿದ್ದೆಯಲ್ಲಿದ್ದಾಗ ಮನಸ್ಸಿನ ಎಚ್ಚರ, ಯಾವುದೋ ಸ್ವಪ್ನವನ್ನು ಕಾಣುವಾಗ ಎಚ್ಚರದಲ್ಲಿ ಮನಸ್ಸಿರತ್ತೆ. ಹಾಗಾದರೆ ರುದ್ರದೇವರು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಅದು ಮೀರಿದ ನಂತರದಲ್ಲಿ ಗಾಢ ನಿದ್ದೆ, ಅದನ್ನು ಸುಷುಪ್ತಿ ಅಂತ ಕರೀತಾರೆ. ಆ ಸುಷುಪ್ತಿಯಲ್ಲಿ ಯಾರು ರಕ್ಷಣೆ ಮಾಡೋದು? ಪ್ರಾಣದೇವರು ಇದ್ದಾರೆ, ಆದರೆ ಅವರ ಕೆಲಸ ಶ್ವಾಸೋಚ್ಛ್ವಾಸಗಳು, ಅಂದರೆ ಉಸಿರನ್ನು ತೆಗೆದುಕೊಳ್ಳೋದು, ಉಸಿರನ್ನು ಬಿಡೋದು, ಇಷ್ಟೇ ಅವರು ದೇಹದಲ್ಲಿರುವ ಕೆಲಸ. ಅದು ಆ ಕ್ಷಣದಲ್ಲಿ ಪಂಚಪ್ರಾಣಗಳು ಅದು ಇದು ಎಲ್ಲ ಏನೇ ಆದರೂ ಅಲ್ಲಿ ಉಸಿರಾಟ ಅಷ್ಟೇ, ಅದು ಬಿಟ್ಟು ಬೇರೆ ಕೆಲಸ ಇಲ್ಲ. ಅದನ್ನು ಇದು ಒಂದು ಪರಮಾತ್ಮನ ಹೋಮ ಅನ್ನೋ ಕಾರಣದಿಂದ ಅದನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಅವರೂ ರಕ್ಷಕರಲ್ಲ. ಇನ್ನವರು ಇರೋದು ಯಾರು? ಪರಮಾತ್ಮ ಮಾತ್ರ. ಸಹ ಅಧ್ಯಕ್ಷ ಪುರುಷಃ ಪರ. ಹಾಗಾಗಿ ಆ ಪರಮಾತ್ಮನೇ ನಮಗೆ ರಕ್ಷಣೆ ಮಾಡ್ತಾನೆ ಅನ್ನೋದನ್ನು ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾ, ಹಾಗಾದರೆ ಹೀಗೆ ಜಾಗ್ರತ್, ಸ್ವಪ್ನ, ಸುಷುಪ್ತಿ ಮೂರು ಕಾಲಗಳಲ್ಲಿ ಪರಮಾತ್ಮ ನಮಗೆ ರಕ್ಷಕನಾಗಿದ್ದಾನೆ. ಅವನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಲ್ವ? ಹೇಗೆ ಸಲ್ಲಿಸಬೇಕು? ಅದಕ್ಕೆ ಹೇಳ್ತಾರೆ, ಏಭಿಹಿ ತ್ರಿವರ್ಣೈ ಪರ್ಯಸ್ತೈ ಬುದ್ಧಿಭೇದೈ ಕ್ರಿಯೋದ್ಭವೈ ಸ್ವರೂಪಂ ಆತ್ಮನೋಧತ್ತೆ ಗಂಧೈ ವಾಯುರಿವಾನ್ವಯಾತ್. ಹಾಗಾದರೆ ಪರಮಾತ್ಮ ಮೂರು ರೂಪಗಳನ್ನು ಅಲ್ಲಿ ಸ್ವೀಕಾರ ಮಾಡ್ತಾನೆ. ಎಚ್ಚರದಲ್ಲಿದ್ದಾಗ, ಕನಸನ್ನು ಕಾಣುವಾಗ, ನಿದ್ದೆಯಲ್ಲಿದ್ದಾಗ. ಮೂರು ರೂಪಗಳು ಇದೇ, ಬೇರೆ ಯಾವುದೂ ಅಲ್ಲ. ವಿಶ್ವ, ತೈಜಸ, ಪ್ರಾಜ್ಞ. ನಾವು ಮೊನ್ನೆ ಗಣಪತಿಯ ಆರಾಧನೆಯಲ್ಲಿ ಏನು ವಿಶ್ವನಾಮಕ ಪರಮಾತ್ಮನನ್ನು ಉಪಾಸನೆಯನ್ನು ಮಾಡಿದ್ದೇವೆ. ಆ ವಿಶ್ವನೇ ನಮ್ಮ ಎಚ್ಚರದಲ್ಲಿದ್ದಾಗ ನಮ್ಮ ರಕ್ಷಣೆಯನ್ನು ಮಾಡುತ್ತಾನೆ. ಮಾಂಡುಕೋಪನಿಷತ್ತಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾರೆ. ಸಪ್ತಾಂಗ ಏಕೋನವಿಂಶತಿ ಮುಖ ಜಾಗರಿತ ಸ್ಥಾನ ಅಂತ ಉಪನಿಷತ್ತು ನಮ್ಗೆ ಹೇಳುತ್ತೆ. 7 ಅಂಗಗಳಿದೆ. ಏಕೋನವಿಂಶತಿ ಮುಖ 19 ಮುಖಗಳಿದೆ. ಜಾಗರಿತ ಸ್ಥಾನ ಜೀವನ ಬಲಗಣ್ಣಿನಲ್ಲಿ ಜೀವನ ಜೊತೆ ವಾಸ ಮಾಡಿಕೊಂಡಿರ್ತಾನೆ. ಅದು ವಿಶ್ವ ಅಂತ, ವೈಶ್ವಾನರ ಅಂತ ಕರೀತಾರೆ ಅದನ್ನು. ವಿಶ್ವಂ ಸ್ಥೂಲಂ ಸಮುದ್ದಿಷ್ಟಂ ಅಂತ ಭಾಷೆಯಲ್ಲಿ ಹೇಳ್ತಾರೆ. ಅಂದರೆ ಈ ಸ್ಥೂಲ ಪ್ರಪಂಚದ ತಿಳುವಳಿಕೆ ನಮಗೆ ಬರುವಂತೆ ಪರಮಾತ್ಮ ಮಾಡ್ತಾನೆ. ಹಾಗಾಗಿ ಅವನನ್ನು ವಿಶ್ವ ಅಂತ ಕರೆದ್ರು. ನರ ಯಾಕೆ? ನರೋ ಅನಾಶಾತ್, ಅವನು ನಾಶ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಪರಮಾತ್ಮನನ್ನು ನರ ಅಂತ ಕರೆದಿದ್ದಾರೆ. ಹಾಗಾದರೆ ವಿಶ್ವಾನರ, ಅವನೇ ವೈಶ್ವಾನರ. ಅಂದರೆ ಎಚ್ಚರದಲ್ಲಿ ನಮಗೆ ಆಯಾ ಪದಾರ್ಥಗಳ ತಿಳುವಳಿಕೆ ಬರುವಂತೆ ಮಾಡುವನೇ ಪರಮಾತ್ಮ. ಬಲಗಣ್ಣಿನಲ್ಲಿರ್ತಾನೆ. ಆ ಪರಮಾತ್ಮನ ಅನುಸಂಧಾನ ಮಾಡಬೇಕು ವಿಶ್ವನಾಮಕ ಪರಮಾತ್ಮನಿಂದ. ಹಾಗಾದರೆ ಗಣಪತಿ ಉಪಾಸನೆ ಮಾಡುವಾಗ ಈ ಅನುಸಂಧಾನವೂ ನಮಗಿರಬೇಕು. ನಮ್ಮನ್ನು ನಾವು ಎಚ್ಚರದಲ್ಲಿದ್ದಾಗ, ತಿಳುವಳಿಕೆ ಬರುವಾಗ ಸಂದರ್ಭದಲ್ಲಿ ಏನೇನೋ ಅಡ್ಡಿ ಆತಂಕಗಳು ವಿಘ್ನಗಳು ಬರುತ್ತೋ ಆ ವಿಘ್ನಗಳನ್ನು ಅಂದರೆ ಗಣಪತಿ ಅದನ್ನು ದೂರ ಮಾಡಬೇಕು. ಇದನ್ನೇ ದಾಸರು ಹೇಳ್ತಾರೆ, ನಡುವೆ ಬರುತ್ತಿಪ್ಪ ವಿಘ್ನಗಳ ತಡೆದು. ಏನು ನಡುವೆ ಬರ್ತಾ ಇದೆ? ಭಗವನ್ನಾಮ ಕೀರ್ತನೆಗಳು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ದೇವರ ಸ್ತೋತ್ರವನ್ನು ಮಾಡಬೇಕಾದಾಗ ಇದು ಎಚ್ಚರದಲ್ಲೇ ಮಾಡಲಿಕ್ಕೆ ಸಾಧ್ಯ. ಕನಸಲ್ಲಿ, ನಿದ್ದೆಯಲ್ಲಿ ನಾವು ಮಾಡೋಲ್ಲ. ಹಾಗಾದರೆ ಆ ಸಂದರ್ಭದಲ್ಲಿ ನಡುವೆ ಬರುತ್ತಿಪ್ಪ ವಿಘ್ನಗಳ, ಅಂದರೆ ನಾವು ಎಚ್ಚರದಲ್ಲಿದ್ದಾಗ ಯಾವ ತಿಳುವಳಿಕೆ ನಮಗೆ ಬರಬೇಕೋ ಆ ಸಂದರ್ಭದಲ್ಲಿ ಅನೇಕ ತಡೆಗಳು ಬರ್ತಾ ಇದೆ. ಅದನ್ನು ತಡೆದು ನೀನು ದೇವರ ಸ್ಮರಣೆಯನ್ನು ಮಾಡ್ತಿ. ನೀನು ಹೇಗೆ ಮಾಡುತ್ತೀಯೋ ಹಾಗೆ ನನ್ನಿಂದಲೂ ನುಡಿಸು ಅಂಥೇಳಿ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಅಂದರೆ ಇದು ವಿಶ್ವನಾಮಕ ಪರಮಾತ್ಮನ ಅನುಸಂಧಾನ ಗಣಪತಿಯ ಮೂಲಕ ಹೇಗೆ ಮಾಡಬೇಕು ಅನ್ನೋದನ್ನು ದಾಸರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಇದು ವಿಶ್ವನಾಮಕ ಪರಮಾತ್ಮ ನಾವು ಎಚ್ಚರದಲ್ಲಿದ್ದಾಗ ರಕ್ಷಣೆ ಮಾಡ್ತಾನೆ. ಇನ್ನೊಂದು ತೈಜಸ. ಇಲ್ಲಿ ನಾವು ಗಮನಿಸುವಾಗ ವಿಶ್ವನಾಮಕ ಪರಮಾತ್ಮನಿಗೆ ಸಪ್ತಾಂಗ ಏಕೋನವಿಂಶತಿ ಮುಖ ಅಂದರು. ಸಪ್ತಾಂಗ ಅಂದರೆ 7 ಅಂಗಗಳಿದೆ. 2 ಕಾಲು, 4 ಕೈಗಳು, ಹಾಗಾದರೆ 6, 1 ಸೊಂಡಿಲು, ಹಾಗಾದರೆ 7 ಅಂಗಗಳು. ಏಕೋನವಿಂಶತಿ ಮುಖ ಅಂದರೆ 19 ಮುಖಗಳಿದೆಯಂತೆ. ಹೇಗೆ? ಮಧ್ಯದಲ್ಲಿ ಗಜಾಕಾರ,
ಆ ಕಡೆ 9 ಪುರುಷಾಕಾರ, ಈ ಕಡೆ 9 ಪುರುಷಾಕಾರ. ಮಧ್ಯದಲ್ಲಿರೋದು ವಿಶ್ವರೂಪ. ಇದೇ ವಿಶ್ವರೂಪ. ಇವತ್ತು ವಿಶ್ವರೂಪ ಅಂದ ಕೂಡಲೇ ನಾನಾ ರೀತಿಯ ತಲೆಗಳು, ಅದರಲ್ಲಿ ಮಧ್ಯದಲ್ಲಿ ಪುರುಷಾಕಾರದ ಅನುಸಂಧಾನ ಮಾಡ್ತಾರೆ. ಚಿತ್ರಗಳು ಬರ್ತಾ ಇರೋದು ಸುಮಾರು ಹಾಗೆ ಇದೆ. ಅದು ಆ ರೀತಿ ಇಲ್ಲ. ಸಪ್ತಾಂಗ ಏಕೋನ ವಿಂಶತಿ ಮುಖ, 19 ಮುಖ ಇದೆ. ಅದರಲ್ಲಿ ಮಧ್ಯದಲ್ಲಿ ಗಣಪತಿಯ ರೂಪ. ಅಂದರೆ ವಿಶ್ವಂಭರನ ರೂಪ ಹೇಗಿದೆ, ಅದು ಗಜಾಕಾರದ, ಗಜದ ತಲೆಯೇ ಪರಮಾತ್ಮನಿಗಿದೆ. ಅದನ್ನು ಉಪಾಸನೆ ಮಾಡಿದ್ರಿಂದ ಗಣಪತಿಗೆ ಗಜಮುಖ ಬಂದಿದೆ ಹೊರತು ರುದ್ರದೇವರೇನೋ ತಂದಿಟ್ಟರು ಅದೆಲ್ಲ ಬೇರೆ. ಅದು ಬೇರೆ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು. ಆಚಾರ್ಯರು ಮಾಂಡುಕೋಪನಿಷತ್ತಲ್ಲಿ ಹೇಳ್ತಾರೆ, ವಿನಾಯಕಸ್ತು ವಿಶ್ವಸ್ಯ ಧ್ಯಾನಾದೈರ್ ಗಜವಕ್ತ್ರತಾಂ ಅಂತ. ಅಂದರೆ ಆ ಗಜಮುಖವನ್ನು ಉಪಾಸನೆ ಮಾಡಿದ್ದರಿಂದ, ತನ್ನ ಬಿಂಬರೂಪ ಆದ್ದರಿಂದ ಗಣಪತಿಗೆ ಗಜಮುಖ ಬಂದಿದೆ. ಅಲ್ಲೇ ರುದ್ರರ ಮುಖನೂ ಇದೆ, ಗರುಡನ ಮುಖ ಇದೆ, ಇಂದ್ರನ ಮುಖವೂ ಇದೆ. ಅಂದರೆ ಆಯಾಯ ದೇವತೆಗಳು ಆ ರೂಪವನ್ನು ಅನುಸಂಧಾನ ಮಾಡಿದ್ರಿಂದ ರುದ್ರದೇವರಿಗೆ ಪಂಚಮುಖ ಆ ರೂಪ ಬಂದಿದೆ. ಇಂದ್ರನು ಆ ಪರಮಾತ್ಮನಲ್ಲಿ, ವಿಶ್ವನಾಮಕ ಪರಮಾತ್ಮನಲ್ಲಿ ಇರತಕ್ಕಂಥ ಆ ರೂಪವನ್ನು ಉಪಾಸನೆ ಮಾಡಿದ್ರಿಂದ ಇಂದ್ರನ ರೂಪವನ್ನು ತಾನು ಪಡೆದಿದ್ದಾನೆ. ಹೀಗೆ ಆಯಾಯ ದೇವತೆಗಳಿಗೆ ಬಿಂಬರೂಪನಾಗಿ ಪರಮಾತ್ಮ ಇದ್ದಾನೆ. ಅದು ಆ ವಿಶ್ವನಾಮಕ ಪರಮಾತ್ಮ, ಅದೇ ವಿಶ್ವರೂಪ. ಎರಡನೇದ್ದು ತೈಜಸ. ತೈಜಸ ಅಂತಂದರೆ ಇಲ್ಲಿ ಕೂಡ ಅಷ್ಟೆ, ಅದೇ ಥರ ಸಪ್ತಾಂಗ ಏಕೋನ ವಿಂಶತಿ ಮುಖ. ಇಲ್ಲಿ ಏನು ಮಾಡುತ್ತೆ ತೈಜಸ ಅಂತಂದರೆ ಅಂತಃಪ್ರಜ್ಞ. ಅಂತಃಪ್ರಜ್ಞ ಒಳಗಡೆ ಪ್ರಜ್ಞೆ. ಇಲ್ಲಿ ಬಾಹ್ಯ ಪದಾರ್ಥದ ತಿಳುವಳಿಕೆ ಏನೂ ಇಲ್ಲ. ನಾನು ಎಲ್ಲಿ ಮಲಗಿದ್ದೇನೆ, ನನ್ನ ಪಕ್ಕದಲ್ಲಿ ಯಾರು ಮಲಗಿದ್ದಾರೆ, ನಾನು ಏನು ಹೊದ್ಕೊಂಡಿದ್ದೇನೆ, ಮಂಚದ ಮೇಲೆ ಮಲಗಿದ್ದೇನೆ, ಈ ಯಾವ ತಿಳುವಳಿಕೆ ಇಲ್ಲ. ಬಾಹ್ಯ ಪದಾರ್ಥದ ಸಂಪರ್ಕವೇ ಇಲ್ಲ. ಇರೋದೇನಿದ್ರೂ ಅಂತಃಪ್ರಜ್ಞ, ಒಳಗಡೆ ಪದಾರ್ಥಗಳ ತಿಳುವಳಿಕೆ. ಅಂದರೆ ಒಳಗಡೆ ನಾನು ಏನನ್ನು ನೋಡ್ತಾ ಇದ್ದೇನೆ, ಒಳಗಡೆ ನನಗೇನು ಸಂಪರ್ಕ ಬಂದಿದೆ, ಒಳಗಡೆ ಯಾವುದನ್ನು ನಾನು ಕಾಣ್ತಾ ಇದ್ದೇನೆ, ಇದರಷ್ಟೇ. ಇದನ್ನು ಕೊಡುವನು ತೈಜಸ ರೂಪದಿಂದ. ಹಾಗಾದರೆ ಈ ತೈಜಸ ರೂಪ ಇದೆಯಲ್ಲ, ಅದು ಎಲ್ಲಿರುತ್ತೆ ಅಂದರೆ ಕಂಠದಲ್ಲಿರುತ್ತೆ. ಕಂಠದಲ್ಲಿ ಅಂದರೆ ನಿದ್ದೆ ಮಾಡುವಾಗ ಕಣ್ಣಲ್ಲಿದ್ದ ಜೀವ ಕನಸನ್ನು ಕಾಣಬೇಕಾದಾಗ ಕಂಠ ಪ್ರದೇಶಕ್ಕೆ ಬರ್ತಾನೆ. ನಿದ್ದೆಯನ್ನು ಮಾಡಬೇಕಾದಾಗ ಒಂದು ಪುರೀತತ್ ಅಂತ ಒಂದು ನಾಡಿದೆ, ಅದರ ಒಳಗಡೆ ಪ್ರವೇಶ ಮಾಡ್ತಾನೆ. ಅಲ್ಲಿ ತೈಜಸ ಪ್ರಾಜ್ಞನಾಮಕ ಪರಮಾತ್ಮ. ಹಾಗಾದರೆ ಇಲ್ಲಿ ತೈಜಸ, ಆ ತೈಜಸ ರೂಪ ಪರಮಾತ್ಮನ ಜೊತೆಗಿರ್ತೀವಿ. ಆ ಪರಮಾತ್ಮ ನಮ್ಮ ಸಂಸ್ಕಾರಗಳೇನಿದೆ ಅದನ್ನು ನೆಪ ಮಾಡಿಕೊಂಡು ನಮಗೆ ಆಗು ಹೋಗುಗಳನ್ನು ತೋರಿಸೋದು, ಮನರಂಜನೆಯನ್ನು ಕೊಡೋದು ಮುಂತಾದ ಅನೇಕ ಸ್ವಪ್ನಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಪರಮಾತ್ಮ ತಾನು ನೋಡ್ಕೊಳ್ತಾನೆ. ಅಲ್ಲಿ ಪರಮಾತ್ಮ ರಕ್ಷಣೆ ಮಾಡುತ್ತಾನೆ ತೈಜಸ ರೂಪದಿಂದ. ಇನ್ನು ಪುರೀತತ್ತಂತೂ ನಾಡಿಯನ್ನು ಪ್ರವೇಶ ಮಾಡಿದಾಗ, ಹೃದಯದ ಹತ್ತಿರ ಇದೆ, ಅಲ್ಲಿ ಪ್ರವೇಶ ಮಾಡಿದಾಗ ಅಲ್ಲಿ ಪ್ರಾಜ್ಞನಾಮಕ ಪರಮಾತ್ಮ ಇಲ್ಲಿ ಉಳಿದಕ್ಕಿಂತಲೂ ಜಾಸ್ತಿ. ನ ಬಹಿಪ್ರಜ್ಞ ನ ಅಂತಃಪ್ರಜ್ಞ ನ ಉಭಯಪ್ರಜ್ಞ. ಬಾಹ್ಯ ಪದಾರ್ಥದ ಎಚ್ಚರ ಇಲ್ಲ, ಸ್ವಪ್ನವನ್ನು ಕಾಣ್ತಿದ್ದೀವಿ ಅದು ಇಲ್ಲ, ಸ್ವಪ್ನ ಪದಾರ್ಥದ ಯಾವ ತಿಳುವಳಿಕೆನೂ ಇಲ್ಲ. ಎರಡೂ ಇದೆಯಾ? ಅದು ಇಲ್ಲ. ಅಲ್ಲಿರೋದೇನು? ಪ್ರಜ್ಞಾನ ಘನ ಅಂತ ಕರೀತಾರೆ. ಘನಪ್ರಜ್ಞ ಅಂದರೆ ಕೇವಲ ತಿಳುವಳಿಕೆ, ಕೇವಲ ಸುಖ ಅಷ್ಟೇ. ಅಲ್ಲಿ ಯಾರಿದ್ದಾರೆ? ಪ್ರಾಜ್ಞ. ಹಾಗಾಗಿ ಅಲ್ಲಿರುವ ಪರಮಾತ್ಮನಿಗೆ ಪ್ರಾಜ್ಞ ಅಂತ ಹೆಸರು. ಈ ಪ್ರಾಜ್ಞ ಅನ್ನೋದಕ್ಕೆ ಎರಡು ಅರ್ಥವನ್ನು ಆಚಾರ್ಯರು ಹೇಳ್ತಾರೆ. ಅಜ್ಞ, ನಮಗೆ ಯಾವುದರ ಪರಿಚಯ ಇಲ್ಲದೆ ಅಂತ ಮಾಡೋದೇ ಅದಕ್ಕೆ ಅಜ್ಞ, ಅಂದರೆ ಜ್ಞಾನ ಇಲ್ಲದೆ ಮಾಡೋದು. ಬಾಹ್ಯ ಪದಾರ್ಥದ ತಿಳುವಳಿಕೆಯೂ ಇಲ್ಲ, ಸ್ವಾಪ್ನ ಪದಾರ್ಥದ ತಿಳುವಳಿಕೆನೂ ಇಲ್ಲ. ಎರಡನ್ನೂ ಮರೆಮಾಚಿರೋದ್ರಿಂದ ಅಲ್ಲಿ ಕೇವಲ ಅಹಂ, ನಾನು, ಇಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಸುಖದ ಅನುಭವ ಬರುತ್ತೆ, ಸುಖದ ಅನುಭವ ಬರುತ್ತೆ. ಹಾಗಾದರೆ ನನ್ನ ಅನುಭವ, ನನ್ನಲ್ಲಿರತಕ್ಕಂಥ ಸುಖದ ಅನುಭವ ಎರಡು ಬಿಟ್ಟರೆ ಬೇರೆ ಯಾವ ಪದಾರ್ಥದ ಅನುಭವ ಇಲ್ಲ. ನಾನು ಯಾರ ಮಗ, ನಾನು ಯಾವ ಸ್ಥಾನದಲ್ಲಿದ್ದೇನೆ, ನಾನು ರಾಜನೋ, ನಾನು ಸೈನಿಕನೋ, ಯಾವುದೂ ಇಲ್ಲ. ನಿದ್ದೆ ಮಾಡುವಾಗ ಎಲ್ಲರೂ ನಾನು ಅಂತ ಬಿಟ್ಟರೆ ಇನ್ಯಾವ ಭಾವನೆ ಇರಲ್ಲ. ಅಲ್ಲಿ ಸುಖ ಜಾಸ್ತಿ. ನಿದ್ದೆಯಲ್ಲಿದ್ದಷ್ಟು ಸುಖ ಬೇರೆ ಇಲ್ಲ. ಯಾಕೆ ಸುಖ ಜಾಸ್ತಿ ಆಗತ್ತೆ? ಯಾಕೆ ಅಂದರೆ ಅಲ್ಲಿ ಪರಮಾತ್ಮನ ಸಮೀಪಕ್ಕೆ ಹೋಗಿರ್ತೀವಿ. ಪ್ರಾಜ್ಞನಾಮಕ ಪರಮಾತ್ಮನನ್ನು ಆಲಿಂಗನೆ ಮಾಡಿಕೊಂಡ ಪ್ರಭಾವದಿಂದ ಸುಖ ಜಾಸ್ತಿ ಆಗುತ್ತೆ. ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಕನಸನ್ನು ಕಾಣುವಾಗ ಸ್ವಲ್ಪ ಸುಖ ಇದೆ, ಅದರ ಎಚ್ಚರದಲ್ಲಿರಬೇಕಾದಾಗ ನಾನಾ ರೀತಿಯ ಜಂಜಾಟ. ಅಲ್ಲಿ ದೇವರಿಗೂ ನಮಗೂ ಸಂಪರ್ಕ ತುಂಬ ಕಡಿಮೆ, ಎಲ್ಲ ನಾನೇ ಅನ್ನೋ ಭಾವನೆ ಬರುತ್ತೆ. ಕನಸನ್ನು ಕಾಣಬೇಕಾದಾಗ ನನ್ನ ಕಂಟ್ರೋಲ್ ಯಾವುದೂ ಇಲ್ಲ, ಕನಸು ಹೇಗೆ ಬರುತ್ತೋ ಹಾಗೆ ನೋಡ್ತಾ ಇದ್ದೀನಿ, ದೇವರು ಹೇಗೆ ಕೊಡ್ತಾನೋ ಹಾಗೆ. ಅಂದರೆ ದೇವ್ರ ಬಗ್ಗೆ ಸ್ವಲ್ಪ ಭಾವನೆ ಇದೆ.
ಹಾಗಾಗಿ ಕನಸನ್ನು ಕಾಣೋಕೆ ಸ್ವಲ್ಪ ಖುಷಿ ಆಗುತ್ತೆ. ಇನ್ನು ಈ ಸುಷುಪ್ತಿ ಇದೆಯಲ್ಲ, ಇದರಲ್ಲಂತೂ ದೇವರನ್ನೇ ಆಲಿಂಗನ. ಅಂದರೆ ದೇವರಿಗೆ ನಾವು ಎಷ್ಟು ಹತ್ತಿರದಲ್ಲಿರ್ತೇವೋ ಅಷ್ಟು ನಮಗೆ ಸುಖ ಜಾಸ್ತಿ ಅನ್ನೋದು ಗೊತ್ತಾಗೋದೇನೆ ನಮಗೆ ನಿದ್ದೆಯ ಮೂಲಕ. ಇಂಥ ನಿದ್ದೆಯನ್ನು ಕೊಡುವ ಮೂಲಕ, ತನ್ನ ಸಂಪರ್ಕಕ್ಕೆ ನಮ್ಮನ್ನು ಸೇರಿಸಿಕೊಳ್ಳುವ ಮೂಲಕ ನಮಗಿದ್ದ ನೋವುಗಳೆಲ್ಲವೂ ಪರಿಹಾರ ಆಗತ್ತೆ. ಹಾಗಾದರೆ ಬರೀ ನಿದ್ದೆಯಿಂದ ಯಾಕೆ ಹೋಗುತ್ತೆ ಅಂದರೆ ಈ ಕಾರಣದಿಂದ. ಅಲ್ಲಿ ಪ್ರಾಜ್ಞನಾಮಕ ಪರಮಾತ್ಮನನ್ನು ಅವನ ಅತ್ಯಂತ ಸನಿಹದಲ್ಲಿರೋದರಿಂದ ನಮಗೆ ನೋವುಗಳೆಲ್ಲವೂ ಕೂಡ ದೂರ ಆಗ್ತಾ ಇದೆ. ಹಾಗಾದರೆ ಯಾವುದೋ ದೇಹಕ್ಕಾದ ನೋವುಗಳು ಪರಮಾತ್ಮನ ಸಂಪರ್ಕದಿಂದ ಹೋಗುತ್ತೆ ಅನ್ನೋದಾದರೆ, ಅಷ್ಟೇ ಶ್ರದ್ಧೆಯಿಂದ ನಾವು ಎಚ್ಚರದಲ್ಲಿದ್ದಾಗಲೂ ಪರಮಾತ್ಮನ ಸನಿಹದಲ್ಲಿ ನಾವಿದ್ದೇವೆ ಅಂತಂದರೆ ನಮ್ಮ ಸಂಸಾರದ ತಾಪ ಏನಿದೆ ಅದನ್ನೂ ಪರಮಾತ್ಮ ಕಳೀತಾನೆ ಅನ್ನೋ ಕಾರಣಕ್ಕಾಗಿ ಈ 3 ಅವಸ್ಥೆಗಳಲ್ಲಿರತಕ್ಕಂತಹ ಪರಮಾತ್ಮನ ಉಪಾಸನೆಯನ್ನು ನಾವು ಮಾಡಬೇಕು ಅನ್ನೋದನ್ನು ಉಪನಿಷತ್ತು ತಿಳಿಸಿಕೊಟ್ಟಿದೆ. ಸೂತ್ರಗಳಲ್ಲಿ ಪರಮಾತ್ಮ ತಿಳಿಸಿಕೊಟ್ಟಿದ್ದಾನೆ. ಅದನ್ನೇ ಭಾಗವತವು ವಿವರಣೆ ಕೊಡ್ತಾ ಇದೆ. ಅಂದರೆ ಸೂತ್ರದಲ್ಲಷ್ಟೇ ಅಲ್ಲದೆ ಭಾಗವತದ ಮೂಲಕ, ಪುರಾಣಗಳ ಮೂಲಕವೂ ನಾನು ನಿಮಗೆ ತಿಳಿಸಿ ಹೇಳ್ತೇನೆ. ತಿಳಿಸಿ ಹೇಳೋ ಕರ್ತವ್ಯ ನನ್ನದು, ತಿಳ್ಕೊಳ್ಳೋದು ನಿಮ್ಮ ಕರ್ತವ್ಯ. ತಿಳ್ಕೊಳ್ತೀರಿ ಬಿಡ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು ಅಂತ ಹೀಗೆ ಹೇಳ್ತಾ, ಏವಿಹಿ ತ್ರಿವರ್ಣೈಹಿ ಪರ್ಯಸ್ತೈಹಿ, ಪರಮಾತ್ಮನ 3 ರೂಪಗಳು, ತ್ರಿವರ್ಣೈಹಿ 3 ರೂಪಗಳಿದೆ. ಇದರಿಂದ ಬುದ್ಧಿಭೇದೈಹಿ ಕ್ರಿಯೋದ್ಭವೈಹಿ ಸ್ವರೂಪಂ ಆತ್ಮನೋಧತ್ತೆ, ಪರಮಾತ್ಮ ಆ ರೂಪಗಳನ್ನು ಧಾರಣೆ ಮಾಡುತ್ತಾನೆ. ಗಂಧೈಹಿ ವಾಯುರಿವಾನ್ವಯಾತ್, ಆದರೆ ನಮ್ಮ ಜೊತೆ ಇರ್ತಾನೆ. ಪರಮಾತ್ಮನಿಗೆ ಯಾವ ಲೇಪ ಇಲ್ಲ. ಆದರೆ ಮೇಲ್ನೋಟಕ್ಕೆ ನಾವು ಹಾಗೆ ಅಂದ್ಕೊಳ್ತೀವಿ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಗಂಧೈಹಿ ವಾಯು ಇವ ಅನ್ವಯಾತ್. ಯಾವುದಾದ್ರೂ ಒಂದು ಹೂವಿನ ಮೇಲೆ ಗಾಳಿ ಬಂದಾಗ ಒಳ್ಳೆ ಪರಿಮಳ, ಗಾಳಿ ಘಮಘಮ ಅಂತ ಇದೆ. ಗಾಳಿ ಯಾವತ್ತೂ ಅದರಲ್ಲಿ ಗಂಧ ಇಲ್ಲ. ಗಂಧ ಇರೋದು ಹೂವಲ್ಲಿದೆ. ನಾವೇನು ಮಾಡ್ತಿದ್ದೀವಿ, ಹೂವಲ್ಲಿರೋ ಒಂದು ಗುಣವನ್ನು ಆ ಗಾಳಿಯಲ್ಲಿದೆ ಅಂದ್ಕೊಂಡು ಗಾಳಿಯಲ್ಲಿ ಆ ಗುಣ ಅಂತಾರೆ. ವಾಸ್ತವಿಕವಾಗಿ ಗಾಳಿಯಲ್ಲಿ ಆ ಗುಣ ಇಲ್ಲ. ಹಾಗೆ ಪರಮಾತ್ಮ ನಮ್ಮ ಜೊತೆ ಇದ್ದಾನೆ, ಆದ್ದರಿಂದ ಅವನನ್ನು ದುಃಖಿ, ಅವರ, ಬದ್ಧ ಹೀಗೆಲ್ಲ ಉಪಾಸನೆ ಮಾಡ್ತಾ ಇದ್ದೀವಿ. ಆದರೆ ಹಾಗಲ್ಲ, ಅವನಲ್ಲಿಲ್ಲ. ಬದ್ಧರಾದ ನಮ್ಮ ಸಂಪರ್ಕವನ್ನು ಪಡೆದದ್ದರಿಂದ ಅವನನ್ನು ಹಾಗೆ ಭ್ರಮೆಯಲ್ಲಿ ಕರೀತಾ ಇದ್ದೇವೆ. ಇದು ಒಂದರ್ಥ. ಇನ್ನೊಂದರ್ಥ, ಬದ್ಧರಾದ ನಾವು ಅವನ ಅಧೀನದಲ್ಲಿರೋದ್ರಿಂದ ಅವನನ್ನು ಬದ್ಧ ಅಂತ ಕರೆಯೋದು. ಆಟೋ ಅವನ ಅಧೀನದಲ್ಲಿದ್ದರೂ ಆ ವ್ಯಕ್ತಿಯನ್ನು ಏನಂತ ಕರಿತೀವಿ, ಆಟೋ ಅಂತಲೇ ಕರಿತೀವಿ. ಯಾಕೆ, ಆಟೋ ಅವನ ಅಧೀನದಲ್ಲಿದೆ ಅಂತ. ಹಾಗೆ ಬದ್ಧರಾದವರು, ದುಃಖಿಯಾದವರು, ಅವರರಾದವರು, ಕ್ಷುದ್ರರಾದವರು ಯಾರ್ಯಾರಿದ್ದಾರೋ ಎಲ್ಲರೂ ಅವನ ಅಧೀನದಲ್ಲಿರೋದರಿಂದ ಅವನನ್ನು ಆ ಹೆಸರಿಂದ ಕರೀತಾ ಇದ್ದೀವಿ. ಅವನೆಲ್ಲ ಆ ಗುಣಗಳಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಜೊತೆಗೆ ಇನ್ನೊಂದು, ಏವಿಹಿ ತ್ರಿವರ್ಣೈಹಿ 3 ವರ್ಣಗಳು. ಯಾವುದದು? ಅಕಾರ, ಉಕಾರ, ಮಕಾರ. ಇದನ್ನೇ ವ್ಯತ್ಯಸ್ತೈಹಿ, ಇದನ್ನು ಕಲಿಸಿದಾಗ ಅದು ಓಂಕಾರ ಆಗ್ತಾ ಇದೆ. ಹಾಗಾದರೆ ಓಂಕಾರ ಯದಯಂ ಆತ್ಮ ಅಂತ ಉಪನಿಷತ್ತು ಪ್ರಾರಂಭ ಆಗತ್ತೆ. ಓಂಕಾರದ ಉಪಾಸನೆಯನ್ನು ಹೇಗೆ ಮಾಡಬೇಕು? ಅಲ್ಲಿ 3 ಅಕ್ಷರಗಳಿದೆ, ಅಕಾರ, ಉಕಾರ, ಮಕಾರ. ಅಕಾರ ಅಂದರೆ ವಿಶ್ವ, ಉಕಾರ ಅಂದರೆ ತೈಜಸ, ಮಕಾರ ಅಂದರೆ ಪ್ರಾಜ್ಞ. ಈ 3 ವರ್ಣಗಳಿಂದ 3 ಪರಮಾತ್ಮನ ರೂಪಗಳನ್ನು ಅನುಸಂಧಾನ ಮಾಡಬೇಕು. ಇದು ಓಂಕಾರದ ಉಪಾಸನೆ ಅಂತ ಅಲ್ಲಿ ಹೇಳಿದ್ದಾರೆ. ಇದು ಒಂದು. ಇನ್ನು ತ್ರಿವರ್ಣ ಅನ್ನೋದಕ್ಕೆ ಇನ್ನೊಂದು ಅರ್ಥ, 3 ವರ್ಣಗಳು ಅಂದರೆ 3 ಬಣ್ಣ. ಅಜಾಮೇಕಾಂ ಲೋಹಿತ ಕೃಷ್ಣ ರೂಪಾಂ ಅಂತ ಉಪನಿಷತ್ತು ಪ್ರತಿಪಾದನೆ ಮಾಡ್ತಾ ಇದೆ. ಇಲ್ಲಿ ಅಜ ಅಂದರೆ ಯಾವುದು? ಪ್ರಕೃತಿ ಅಂತ ಅರ್ಥ. ಅಲ್ಲಿ 3 ಬಣ್ಣಗಳು ಹೇಗೆ ಅಂದರೆ ಬಿಳಿ, ಕೆಂಪು, ಕಪ್ಪು. ಲೋಹಿತ ಕೃಷ್ಣ ರೂಪಾಂ, ಅಜಾಮೇಕಾಂ ಲೋಹಿತ ಕೃಷ್ಣ ರೂಪಾಂ. ಶ್ವೇತ ಅಂದರೆ ಲೋಹಿತ ಕೃಷ್ಣ, ಲೋಹಿತ ಅಂದರೆ ಕೆಂಪು, ಕೃಷ್ಣ ಅಂದರೆ ಕಪ್ಪು, ಇನ್ನೊಂದು ಬಿಳಿ. ಈ ಬಿಳಿ ಅಂತಂದರೆ ಸತ್ವ, ಕೆಂಪು ಅಂತಂದರೆ ರಜಸ್ಸು, ಕಪ್ಪು ಅಂದರೆ ತಮಸ್ಸು. ಈ 3 ವರ್ಣಗಳಿಂದ ಅಂದರೆ ಈ 3 ರೀತಿಯಲ್ಲಿರತಕ್ಕಂತಹ ಈ ಪ್ರಕೃತಿ ಅಜ ಏನಿದ್ದಾಳೆ ಅದರಿಂದ ನಮ್ಮ ಇಡೀ ಸಂಸಾರ ನಡೀತಾ ಇದೆ. ಏತದ್ವಾರ ಹಿ ಸಂಸಾರ ಗುಣಕರ್ಮ ನಿಬಂಧನ ಅಜ್ಞಾನ ಮೂಲೋ ಅಪಾರ್ಥ ಅಪಿ ಪುಂಸಃ ಸ್ವಪ್ನ ಇವ ಆಪ್ಯತೆ. ಹಾಗಾದರೆ ಈ 3 ಇಟ್ಟುಕೊಂಡು ನಮಗೆ ಇಡೀ ಸಂಸಾರ ನಡೀತಾ ಇದೆ. ಇದು ಹೇಗೆ ಅಂತಂದರೆ ಸ್ವಪ್ನದಂತೆ ಅಂತ
ಕೆಲವರು ಸ್ವಪ್ನ ಅಂದ ಕೂಡಲೇ ಸ್ವಪ್ನ ಹೇಗೆ ಮಿಥ್ಯ ಹಾಗೆ ಈ ಸಂಸಾರ ಎಲ್ಲ ಮಿಥ್ಯ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಸ್ವಪ್ನದಲ್ಲಿ ಆನೆ ಕಾಣುತ್ತೆ, ಅದು ನಿಜವಾಗ್ಲೂ ಇದೆಯಾ? ಇಲ್ಲ. ಇದ್ದಿದ್ದರೆ ನಾವು ಎಚ್ಚರ ಆದಮೇಲೂ ಕಾಣಬೇಕಲ್ಲ. ಇಲ್ಲ, ಸ್ವಪ್ನದಲ್ಲೇ ನಾಶ ಆಯಿತು. ಯಾವುದಾದ್ರೂ ಒಂದು ಪದಾರ್ಥ ಅದು ಪುಡಿ ಆದರೆ ಆ ಪುಡಿ ಆದಮೇಲೂ ಅದು ನಾಶ ಆದಮೇಲೂ ಕಾಣುತ್ತೆ ನಮಗೆ. ಹಾಗಾದರೆ ಸ್ವಪ್ನದಲ್ಲಿ ಕಾಣುವಂಥ ಏನೇನು ಪದಾರ್ಥಗಳಿದೆ ಅದು ಸ್ವಪ್ನದಲ್ಲೇ ಹುಟ್ಟಿ ನಾಶ ಆಗತ್ತೆ. ಅದು ನಾಶ ಆದಮೇಲೆ ಮತ್ತೆ ಕಾಣಬೇಕಿತ್ತಲ್ಲ, ಕಾಣ್ತಾ ಇಲ್ಲ. ಹಾಗಾಗಿ ಅದೆಲ್ಲ ಸುಳ್ಳು, ತೋರಿಕೆ ಮಾತ್ರ ಅಂತ ಕೆಲವರು ಹೇಳ್ತಾರೆ. ಅದಕ್ಕೆ ನಮ್ಮ ಸಿದ್ಧಾಂತದಲ್ಲಿ ಹೇಳಿದ್ದು ಅದು ಆ ಪದಾರ್ಥಗಳು ಹೊರಗಡೆಯ ಪದಾರ್ಥಗಳು ಅಂತ ತಿಳ್ಕೊಂಡ್ರೆ ಅದು ಮಿಥ್ಯ, ನಾವು ಒಪ್ಪಿದ್ದೀವಿ. ಆದರೆ ಆ ತಿಳುವಳಿಕೆ ಇದೆಯಲ್ಲ ಅದಂತೂ ನಿಜ. ಜೊತೆಗೆ ಅಷ್ಟೇ ಅಲ್ಲದೇನೆ ಆ ಕ್ಷಣದಲ್ಲಿಯೇ ಅದನ್ನು ಸೃಷ್ಟಿ ಮಾಡ್ತಾನೆ, ಆ ಕ್ಷಣದಲ್ಲಿಯೇ ನಾಶ ಮಾಡ್ತಾನೆ. ಹಾಗಾದರೆ ಮತ್ತೆ ಕಾಣಬೇಕಲ್ಲ. ಯಾವುದೋ ಒಂದು ಹುಂಡಿ ದುಡ್ಡು ಹಾಕ್ತಾ ಇದ್ವಿ, ತುಂಬ ಹೋಗಿದೆ. ಮೊದಲು ಹುಂಡಿ ಆಕಾರದಲ್ಲಿ ಇತ್ತದು, ಮಣ್ಣಿನ ಹುಂಡಿ. ಆಮೇಲೆ ಅದನ್ನೇನು ಮಾಡ್ತೀವಿ, ಹೊಡಿತೀವಿ. ಒಡೆದ ಮೇಲೆ ಅದರ ಚೂರು 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 ಕಾಣತ್ತೆ ನಮಗೆ. ಹಾಗೆ ಆ ಕಾಲದಲ್ಲೇ ಸೃಷ್ಟಿ ಮಾಡದ ಸರಿ, ಆ ಕಾಲದಲ್ಲೇ ಯಾವಾಗ ನಾಶ ಮಾಡಿದ ಮೇಲೆ ಅದರ ಅವಶೇಷಗಳು ಸಿಗಬೇಕಲ್ವಾ? ಇದು ಯಾಕೆ ಸಿಗ್ತಾ ಇಲ್ಲ? ಯಾಕೆ ಸಿಗ್ತಾ ಇಲ್ಲ ಅಂದರೆ ಅದು ಕಾಣುವಂತಹ ಪದಾರ್ಥ ಅಲ್ಲ. ಯಾಕೆಂದರೆ ನಮ್ಮ ಮನಸ್ಸಿನ ಸಂಸ್ಕಾರ ಅದು. ಯಾವುದೋ ಕಲ್ಲು ಮಣ್ಣು ಸಿಮೆಂಟನ್ನು ಬಳಸ್ಕೊಂಡು ಮಾಡಿ ಅದು ಹೊಡೆದೋದರೆ ಅದರ ಅವಶೇಷಗಳು ಕಾಣುತ್ತೆ. ಯಾಕೆ? ಅದು ನಮ್ಮ ಕಣ್ಣಿಗೆ ಕಾಣುವಂತಹ ಪದಾರ್ಥಗಳು. ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಸಂಸ್ಕಾರಗಳು ಅದು ನಮ್ಮ ಕಣ್ಣಿಗೆ ಕಾಣುವಂಥದ್ದಲ್ಲ. ಅಂತಹ ಪದಾರ್ಥಗಳನ್ನು ಬಳಸಿ ನಮಗೆ ಒಂದು ಚಿತ್ರಣವನ್ನು ತಂದುಕೊಡ್ತಾನೆ. ಆಮೇಲೆ ಅದು ನಾಶ ಆದಮೇಲೆ ಅದು ಇಲ್ಲ. ಹಾಗಾಗಿ ಅದು ಸತ್ಯವೇ ಹೊರತು ಅದು ಮಿಥ್ಯಾ ಅಲ್ಲ, ಅದು ಸುಳ್ಳಲ್ಲ, ಅದು ಕಲ್ಪನೆ ಮಾಡಿದ್ದಲ್ಲ, ಆರೋಪಿತ ಮಾಡಿದ್ದಲ್ಲ. ಹಾಗೆ ಈ ಸಂಸಾರವು ಕೂಡ, ಸಂಸಾರವು ಸ್ವಪ್ನದಂತೆ ಅಂದರೆ ಈ 3 ಕರ್ಮಗಳಿಂದ ಅದು ನಡೀತಾ ಇದೆ. ಹಾಗಾಗಿ ಇದನ್ನು ದಾಟಬೇಕು ನಾವು. ಇದಕ್ಕಿಂತಲೂ ಆಚೆ ನಮ್ಮ ಜೀವನ ಇದೆ ಅನ್ನೋದನ್ನು ನಾವು ಕಂಡುಕೊಳ್ಬೇಕು. ಹಾಗೆ ಅವಾಗೇನಾಗತ್ತೆ, ಸ್ವಪ್ನ ಎಚ್ಚರ ಆದಮೇಲೆ ನಾನು ಸ್ವಪ್ನದಲ್ಲಿ ಕಂಡಿದ್ದು ಇದು ನನ್ನ ಪದಾರ್ಥ ಅಲ್ಲ. ಹಾಗೆ ಇದು ಸಂಸಾರದಲ್ಲಿ ನನಗಿದು ಸಂಪರ್ಕಕ್ಕೆ ಬಂದಿದೆ ಅಷ್ಟೇ ಹೊರತು ಇದು ಯಾವುದು ನನಗೆ ಸಂಬಂಧಪಟ್ಟದ್ದಲ್ಲ, ನನಗೆ ಸಂಬಂಧಪಟ್ಟದ್ದು ಬೇರೆ ಇದೆ. ಹೀಗೆ ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ, ಇದು ಬುದ್ಧಿಯ ಸ್ವಪ್ನ ಜಾಗೃತ್ ಸುಷುಪ್ತಿ. ಹಾಗಾದರೆ ಬುದ್ಧಿಗೆ ಸ್ವಪ್ನ ಅಂದ್ರೇನು, ಬುದ್ಧಿಯ ನಿದ್ದೆ ಅಂದ್ರೇನು, ಬುದ್ಧಿ ಎಚ್ಚರದಲ್ಲಿರೋದು ಅಂದ್ರೇನು? ಯಾವಾಗ ಇಂಥ ತಿಳುವಳಿಕೆಯನ್ನು ತಿಳಿದುಕೊಳ್ತಾನೋ ಆವಾಗ ಅವನು ಎಚ್ಚರದಲ್ಲಿದ್ದಾನೆ ಅಂತ. ಇದೇ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಸಾನಿಶಾ ಪಶ್ಯತೋ ಮುನೇಹೆ. ಅಂದರೆ ನಾವು ಎಚ್ಚರದಲ್ಲಿದ್ದೇವೆ ಅಂತ ನಮಗೆ ಭ್ರಮೆಯಲ್ಲಿದೆ, ಆದರೆ ನಾವು ನಿದ್ದೆ ಮಾಡ್ತಾ ಇದ್ದೀವಿ. ನಾವು ಎಚ್ಚರದಲ್ಲಿದ್ದಾಗ ಬ್ರಹ್ಮಜ್ಞಾನಿಗಳಿಗೆ ಅದು ನಿದ್ದೆ, ಅವರು ನಿದ್ದೆ ಮಾಡೋವಾಗ ನಮಗೆ ಅದು ಎಚ್ಚರ. ಏನಿದೆ ಅರ್ಥ? ಅಂದರೆ ಅವ್ರು ಯಾವುದೋ ಬೇರೆ ದೇಶದಲ್ಲಿದ್ದಾರೆ, ನಾವು ಈ ದೇಶದಲ್ಲಿದ್ದೀವಿ, ಹಾಗಲ್ಲ. ಎಚ್ಚರ ನಿದ್ದೆಗಳು ಅಂದರೆ ಅರ್ಥ ನಾವು ಯಾವ ವಿಷಯದ ಬಗ್ಗೆ ಎಚ್ಚರದಲ್ಲಿರ್ತೇವೆ ಅದರ ಬಗ್ಗೆ ಅವ್ರಿಗೆ ಆಸಕ್ತಿನೇ ಇಲ್ಲ. ಸಂಸಾರದ ಬಗ್ಗೆ ನಮಗೆ ತುಂಬ ಅಭಿಮಾನ, ಅದರಲ್ಲಿ ನಡೆಯುವಂತಹ ಏನೇನು ಚಟುವಟಿಕೆಗಳಿದೆ ಅದರ ಬಗ್ಗೆ ತುಂಬ ಎಚ್ಚರದಲ್ಲಿರ್ತೀವಿ. ಆದರೆ ಜ್ಞಾನಿಗಳು ಅದರ ಬಗ್ಗೆ ತಾತ್ಸಾರವನ್ನು ತಾಳಿರ್ತಾರೆ. ಹಾಗಾಗಿ ನಿದ್ದೆ ಅವ್ರಿಗೆ ಅದು ನಿದ್ದೆ. ಅಂದರೆ ಅವರು ಯಾವಾಗ ನಿದ್ದೆ ಮಾಡುತ್ತಾರೋ ನಾವು ಎಚ್ಚರದಲ್ಲಿ ಅಂದರೆ ಅವರು ಯಾವುದನ್ನು ತಿರಸ್ಕಾರ ಭಾವದಿಂದ ನೋಡುತ್ತಾರೋ ಸಂಸಾರ, ಅದರ ಬಗ್ಗೆ ನಮಗೆ ತುಂಬ ಆಸಕ್ತಿ. ಹಾಗಾಗಿ ಅದು ನಮಗೆ ಎಚ್ಚರ. ನಾವು ಎಚ್ಚರ ಇದ್ದಾಗ ಅವರು ನಿದ್ದೆ ಅಂದರೆ ಸಂಸಾರದಲ್ಲಿ ನಾವು ಎಚ್ಚರ ಇರ್ತೀವಿ, ಅವರು ಆ ವಿಷಯದಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ. ಇನ್ನು ಅವರು ಯಾವುದರಲ್ಲಿ ಎಚ್ಚರದಲ್ಲಿ ಇರ್ತಾರೋ ನಾವು ಅಲ್ಲಿ ನಿದ್ದೆ ಮಾಡ್ತಾ ಇರ್ತೀವಿ. ಅವರು ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು, ಪರಮಾತ್ಮನನ್ನು ಒಲಿಸ್ಕೊಳ್ಬೇಕು, ಈ ಸಂಸಾರದಿಂದ ಬಿಡುಗಡೆಗೊಳ್ಳಬೇಕು, ಅದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ, ಸಾಧನೆಗಳನ್ನು ಮಾಡ್ತಾ ಇರ್ತಾರೆ. ಆ ವಿಷಯದಲ್ಲಿ ಅವರು ಎಚ್ಚರದಲ್ಲಿರ್ತಾರೆ. ಆದರೆ ನಾವು ನಿದ್ದೆ ಮಾಡ್ತಾ ಇರ್ತೀವಿ. ನಿದ್ದೆ ಮಾಡೋದಂದರೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಪ್ರಾರಂಭದಲ್ಲಿ ಗಮನಿಸಿದ್ವಿ, ಶಮೀಕ ಋಷಿಗಳು ಕಣ್ಣು ಮುಚ್ಚಿ ಕೂತಿದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ. ಅದು ಅವರು ನಾವು ಎಚ್ಚರದಲ್ಲಿದ್ದೇವೆ, ಪರೀಕ್ಷಿತ್ ರಾಜ ಎಚ್ಚರದಲ್ಲಿದ್ದಾನೆ. ಅವನಿಗೆ ನೋಡಿದಾಗ ಏನು ಅನ್ನಿಸ್ತು, ಇವರು ನಾಟಕ ಮಾಡ್ತಾ ಇದ್ದಾರೆ, ಇವರು ಧ್ಯಾನ ಮಾಡ್ತಿಲ್ಲ, ಅವಮಾನ ಮಾಡ್ದ. ಆದರೆ ಅವರು ನಮ್ಮ ವಿಷಯದಲ್ಲಿ ನಿದ್ದೆ, ಆದರೆ ಒಳಗಡೆ ಕಣ್ಣು ಮುಚ್ಚಿ ದೇವರನ್ನು ಕಾಣ್ತಾ ಇದ್ದಾರೆ, ಅವರು ಎಚ್ಚರದಲ್ಲಿದ್ದಾರೆ. ಹೀಗೆ ಎಚ್ಚರ ನಿದ್ದೆ ಇದೆಲ್ಲ ಹೇಗೆ ಅಂದರೆ ಈ ಕ್ರಮದಲ್ಲಿ ಬರೀ ತಲೆ ದಿಂಬು ಹಚ್ಚಿ ನಿದ್ದೆ ಮಾಡೋದು ಇದೊಂದೇ ಅರ್ಥ ಅಲ್ಲ. ಯಾವ ವಿಷಯವನ್ನು ನಾವು ಮನನ ಮಾಡಬೇಕು ಅದರ ಬಗ್ಗೆ ನಾವು ಏನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂದರೆ ಅದು ನಿದ್ದೆ ಅಂತಲೇ ನಮಗೆ ಅರ್ಥ.
ಆದ್ದರಿಂದ ಇದನ್ನೆಲ್ಲ ದೂರ ಮಾಡಿಕೊಂಡು ಪರಮಾತ್ಮನನ್ನು ಅನನ್ಯ ರೀತಿಯಿಂದ ಭಕ್ತಿಯಿಂದ ಒಲಿಸಿಕೊಳ್ಳಬೇಕು ಅಂಥೇಳಿ ಗರ್ಭದಲ್ಲಿದ್ದ ಪ್ರಹ್ಲಾದರಾಜರಿಗೆ ನಾರದ ಮಹರ್ಷಿಗಳು ಉಪದೇಶವನ್ನು ಕೊಟ್ಟಿದ್ದಾರೆ. ಈ ಉಪದೇಶ ನಾನು ಗರ್ಭದಲ್ಲೇ ಪಡೆದುಕೊಂಡೆ ಅನ್ನೋದನ್ನು ದೈತ್ಯ ಬಾಲಕರಿಗೆ ತಿಳಿಸ್ತಾ ಇದ್ದಾರೆ. ಹಾಗಾದರೆ ನಿನ್ನ ತಾಯಿ ಯಾಕೆ ಇದನ್ನು ಅರ್ಥ ಮಾಡಿಕೊಳ್ಳಿಲ್ಲ? ನನ್ನ ತಾಯಿ ಆ ಕ್ಷಣದಲ್ಲಿ ಅದನ್ನು ಮರೆತು ಹೋದ್ಲು, ಆದರೆ ನಾರದರ ಅನುಗ್ರಹದಿಂದ ನನಗೆ ಇವಾಗಲೂ ನೆನಪಿದೆ ಅನ್ನೋದನ್ನು ಸ್ಪಷ್ಟವಾಗಿ ಪ್ರಹ್ಲಾದರಾಜರು ಹೇಳ್ತಾರೆ. ಹಾಗಾಗಿ ಇಂಥ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂಥೇಳಿ ಕೊನೆಗೊಂದು ಮಾತನ್ನು ಹೇಳ್ತಾರೆ. ಏನು ನದಾನಂ ನ ತಪೋ ನೇಜ್ಯ ನ ಶೌಚಂ ನ ವ್ರತಾನಿ ಚ ಪ್ರೀಯತೆ ಅಮಲಯಾ ಭಕ್ತ್ಯ ಹರಿರನ್ಯದ್ವಿಡಂಬನಂ. ನಾನು ದಾನ ಮಾಡಿದ್ದೇನೆ, ನಾನು ಈ ರೀತಿಯಾಗಿರ್ತಕ್ಕಂಥ ಕಠೋರವಾದ ತಪಸ್ಸನ್ನು ಮಾಡಿದ್ದೇನೆ, ನಾನು ಇಂತಿಂಥ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಿದ್ದೇನೆ, ನಾನು ನನ್ನ ದೇಹವನ್ನು ಅತ್ಯಂತ ಶುದ್ಧವಾಗಿಟ್ಕೊಂಡಿದ್ದೇನೆ, ಇಲ್ಲ ನಾನಾ ರೀತಿಯ ವ್ರತಗಳನ್ನು ಮಾಡಿದ್ದೇನೆ. ಇದೆಲ್ಲ ಅನ್ಯತ್ ವಿಡಂಬನಂ, ಅದೆಲ್ಲ ವಿಡಂಬನೆ ಅಂತೆ. ಯಾಕೆ ಅಂದರೆ ಇದು ಉಪಯೋಗನೇ ಇಲ್ವಾ? ಉಪಯೋಗ ಇದೆ. ಯಾವಾಗ ಪ್ರೀಯತೆ ಅಮಲಯ ಭಕ್ತ್ಯ, ಈ ನಾವು ಮಾಡಿದ ದಾನ ಆಗಲಿ, ತಪಸ್ಸಾಗಲಿ, ಯಾಗ ಆಗಲಿ ಅಥವಾ ವ್ರತಗಳಾಗಲಿ, ಏನೇ ಆಗಿರಲಿ, ಯಾವುದೇ ರೀತಿಯಾಗಿರತಕ್ಕಂಥ ದಾನ ಧರ್ಮಗಳಾಗಿರ್ಬೋದು, ಅದರಿಂದ ಪರಮಾತ್ಮ ತಾನು ಸಂತೋಷಗೊಳ್ಳಬೇಕಾದರೆ ಅದರ ಹಿನ್ನೆಲೆಯಲ್ಲಿ ನಾವು ಭಕ್ತಿಯನ್ನು ಮೈಗೂಡಿಸಿಕೊಂಡಿರಬೇಕು. ಭಕ್ತಿ ಇಲ್ಲದೆ ಕೇವಲ ಆಡಂಬರಕ್ಕೋಸ್ಕರ, ಇನ್ನೊಬ್ಬರ ತೋರಿಕೆಗೋಸ್ಕರ ಇದೇನೇ ಮಾಡಿದ್ರೂ ಅದೆಲ್ಲ ವಿಡಂಬನಂ. ಹಾಗಾದರೆ ಇವು ಮಾಡೋವಾಗ ಜೊತೆಗೆ ಭಕ್ತಿಯೂ ಇರಬೇಕು ಅನ್ನೋದನ್ನು ತೋರಿಸ್ತಾ, ಸರ್ವಥಾ ಇವು ವ್ಯರ್ಥ ಅಲ್ಲ. ದಾನ ವ್ರತ ಇದೆಲ್ಲ ವ್ಯರ್ಥ ಅಲ್ಲ, ಯಾಕೆ ಶಾಸ್ತ್ರ ನಮಗೆ ಹೇಳಿಕೊಟ್ಟಿದೆ. ಆದರೆ ಅದನ್ನು ಮಾಡೋವಾಗ ಪ್ರಧಾನವಾಗಿ ನಮ್ಮ ಉದ್ದೇಶ ಏನಿರಬೇಕು? ನಾನು ಮಾಡ್ತಾ ಇದ್ದೇನೆ ಅನ್ನೋದನ್ನು ತೋರಿಸಿಕೊಳ್ಳೋದಲ್ಲ, ಅಥವಾ 4-6 ಜನರು ನೋಡಿ ನನ್ನನ್ನು ಮೆಚ್ಚಿಕೊಳ್ಳಿ ಹೊಗಳ್ಳಿ ಅನ್ನೋದಿರಬಾರದು. ಮೆಚ್ಚಿಕೊಳ್ಬೇಕು ಯಾರು? ಪರಮಾತ್ಮ ಪ್ರೀತನಾಗಬೇಕು. ಪರಮಾತ್ಮ ಇದನ್ನು ಒಪ್ಪಿದ್ದಾನೆ ಅಂತಾದರೆ ಅದು ದಾನ, ಅದು ವ್ರತ, ಅದು ತಪಸ್ಸು, ಅದು ಯಾಗ. ಇದನ್ನು ಬಿಟ್ಟು ಹೊರತು ಏನಿದೆ ಅದೆಲ್ಲವೂ ಕೂಡ ವಿಡಂಬನಂ. ಹಾಗಾಗಿ ಇಂಥದ್ದನ್ನು ಮಾಡಬಾರದು ಅಂತ ಹೇಳ್ತಾ, ತತಃ ಹರೌ ಭಗವತಿ ಭಕ್ತಿಂ ಕುರುತ ದಾನವಾಹ ಆತ್ಮೌಪಮ್ಯೇನ ಸರ್ವತ್ರ ಸರ್ವಭೂತಾತ್ಮನಿ ಈಶ್ವರೇ. ಹಾಗಾದರೆ ಏನು ಮಾಡಬೇಕು? ತತಃ ಹರೌ ಭಗವತಿ, ಪರಮಾತ್ಮ ನಮ್ಮ ಎಲ್ಲ ದುರಿತಗಳನ್ನು ಹರಣ ಮಾಡುತ್ತಾನೆ. ಆದ್ದರಿಂದ ಹರಿ, ಅಂಥ ಹರಿಯಾದ ಪರಮಾತ್ಮನಲ್ಲಿ ಭಕ್ತಿಂ ಕುರುತ ದಾನವಾಹ, ನೀವು ಭಕ್ತಿಯನ್ನು ಮಾಡಿರಿ, ಪರಮಾತ್ಮ ಪ್ರಸನ್ನನಾಗ್ತಾನೆ. ಎಲ್ಲ ಕಡೆ ಇದ್ದಾನೆ ಅಂತ ಅನುಸಂಧಾನ ಮಾಡಿ, ಎಲ್ಲ ಪ್ರಾಣಿಗಳಲ್ಲೂ ಪರಮಾತ್ಮ ಇದ್ದಾನೆ. ಸರ್ವ ಪ್ರಾಣಿ ಹೃದಯಸ್ಥಾಯ ಅಂತ ಅನುಸಂಧಾನ ಮಾಡಬೇಕು. ಮಾಡಿದಾಗ ಪರಮಾತ್ಮ ಅನುಗ್ರಹವನ್ನು ಮಾಡುತ್ತಾನೆ. ಯಾರ್ಯಾರು ಅನುಗ್ರಹವನ್ನು ಪಡೆದಿದ್ದಾರೆ? ನಾವು ರಾಕ್ಷಸರು, ದೈತ್ಯ ಬಾಲಕರು, ನಮಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಬ್ರಾಹ್ಮಣರು ಅಂತಾದರೆ, ದೇವತೆಗಳು ಅಂತಾದರೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ನಾವು ರಾಕ್ಷಸರು, ಮಾಂಸಗಳನ್ನು ತಿನ್ನೋರು, ಈ ಥರ ಎಲ್ಲ ದೋಷ ನಮ್ಮಲ್ಲಿದೆ. ಹಾಗಾಗಿ ನಮಗೆ ಪರಮಾತ್ಮ ಅನುಗ್ರಹ ಮಾಡ್ತಾನ. ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾರೆ, ದೈತೇಯಾಹ ಯಕ್ಷ ರಕ್ಷಾಂಸಿ ಸ್ತ್ರೀಯ ಶೂದ್ರಾ ವ್ರಜೌಕಸಃ ಖಗಾಹ ಮೃಗಾಹ ಪಾಪಜೀವಾಹ ಸಂತಿ ಅಚ್ಯುತತಾಂ ಗತಾಹ. ಪ್ರಹ್ಲಾದರಾಜರು ನಮಗೆ ಧೈರ್ಯವನ್ನು ಹೇಳ್ತಾ ಇರೋದು ಏನಂತಂದರೆ, ಪರಮಾತ್ಮನನ್ನು ಹೊಂದಬೇಕು ಅಂತಾದರೆ ಅವನಿಗೆ ಪ್ರೀತಿಯಾದದ್ದನ್ನು ನಾವು ಮಾಡಬೇಕು. ನಮ್ಮ ಪ್ರಾರಬ್ಧಕ್ಕೇನೋ ನಾವು ಆಗಿ ಹುಟ್ಟಿ ಬಂದಿದ್ದೇವೆ, ಅದು ಯಾವುದೂ ನಮಗೆ ನಮ್ಮ ಸಾಧನೆಗೆ ತೊಡಕಾಗಬಾರದು. ಆದರೆ ಆ ಸಂದರ್ಭದಲ್ಲಿ ಬಂದಾಗ ಏನನ್ನು ಮಾಡಬೇಕು ಅದನ್ನು ಮಾಡಬೇಕು. ಆ ಮಾಡುವಾಗ ಭಕ್ತಿಯಿಂದ ಮಾಡಬೇಕು. ಹಾಗಾಗಿ ಯಕ್ಷ ರಕ್ಷಾಂಸಿ, ಯಕ್ಷರು, ರಾಕ್ಷಸರು, ಸ್ತ್ರೀಯ ಅಂದರೆ ದ್ರೌಪದಿ ದೇವಿ, ಅವನನ್ನು, ಆ ದ್ರೌಪದಿ ದೇವಿಯನ್ನು ಪರಮಾತ್ಮ ಉದ್ಧಾರ ಮಾಡಿದ್ದಾನೆ. ಯಕ್ಷರು ಅಂತಂದರೆ ಕುಬೇರ ಮುಂತಾದ ಅನೇಕ ಯಕ್ಷರನ್ನು ಪರಮಾತ್ಮ ಉದ್ಧಾರ ಮಾಡಿದ್ದಾನೆ. ರಕ್ಷಾಂಸಿ, ಮುಂದೆ ಪ್ರಹ್ಲಾದರಾಜರನ್ನು ಅನುಗ್ರಹ ಮಾಡ್ತಾನೆ. ಜೊತೆಗೆ ನಾವು ವೆಂಕಟಾಚಲ ಮಹಾತ್ಮೆಯನ್ನು ಕೇಳಬೇಕಾದಾಗ ಅಲ್ಲಿ ಹೇಳ್ತಾರೆ, ಒಬ್ಬ ರಾಕ್ಷಸ ವೃಷಭಾಸುರ, ಅವನು ಪರಮಾತ್ಮನ ಅನನ್ಯ ರೀತಿಯ ಭಕ್ತಿಯನ್ನು ಮಾಡುತ್ತಾನೆ. ಅವನನ್ನು ಪರಮಾತ್ಮ ಉದ್ಧಾರ ಮಾಡಿದ್ದಾನೆ. ಹಾಗಾದರೆ ಈಗ ರಾಕ್ಷಸರು, ಶೂದ್ರಾಹ, ವಿದುರರು ಶೂದ್ರ ಯೋನಿಯಲ್ಲಿ ಬಂದಿದ್ದಾರೆ. ಅವರ ಮನೆಗೆ ಹೋಗಿ ಪರಮಾತ್ಮ ಆತಿಥ್ಯವನ್ನು ಸ್ವೀಕಾರ ಮಾಡ್ದ.
ವ್ರಜೌಕಸಃ ಅಂದರೆ ವ್ರಜದಲ್ಲಿ ಗೋಪಿಕಾಸ್ತ್ರೀಯರು, ಗೊಲ್ಲರು, ಗೋಪಿಕೆಯರು, ಅವರನ್ನು ಪರಮಾತ್ಮ ಉದ್ಧಾರ ಮಾಡಿದ್ದಾನೆ. ಖಗಾಹ ಗರುಡ, ಮೃಗಾಹ ಜಿಂಕೆ ಮರಿ ಅಥವಾ ಗಜೇಂದ್ರ, ಈ ಥರ ಒಂದು ಹುಳದಿಂದ ರಾಜ್ಯಭಾರ ಮಾಡಿಸಿದ್ದಾನೆ. ಪಾಪಜೀವಾಹ ಅಂದರೆ ಯಾವುದೋ ಪಾಪದ ನಿಮಿತ್ತವಾಗಿ ಯಾವುದ್ಯಾವುದೋ ಯೋನಿಯಲ್ಲಿ ಬಂದಿರ್ತಾರೆ, ಅಂಥ ವ್ಯಕ್ತಿಗಳನ್ನು ಪರಮಾತ್ಮ ಉದ್ಧಾರ ಮಾಡಿದ್ದಾನೆ. ಸಂತಿಹಿ ಅಚ್ಯುತತಾಂಗತಾಹ, ಹೀಗೆ ಅವರೆಲ್ಲ ಭಕ್ತಿಯಿಂದ ಪರಮಾತ್ಮನನ್ನು ಪಡೆದದ್ದು ಅಂತಿದೆ. ಹಾಗಾಗಿ ನಾವು ರಾಕ್ಷಸರ ಕುಲದಲ್ಲಿ ಹುಟ್ಟಿದ್ದೇವೆ ಅಂತ ಯೋಚನೆ ಬೇಡ. ಆದರೆ ಇಲ್ಲಿ ತನಕ ಮಾಡಿದ್ದನ್ನು ಬಿಟ್ಟು ಇನ್ನು ಮುಂದೆ ಪರಮಾತ್ಮನಿಗೆ ಪ್ರೀತಿಯಾಗುವಂಥ ಕೆಲಸವನ್ನು ನಾವು ಮಾಡಬೇಕು. ಪರಮಾತ್ಮ ಖಂಡಿತ ಅನುಗ್ರಹ ಮಾಡುತ್ತಾನೆ ಅನ್ನೋದನ್ನು ದೈತ್ಯ ಬಾಲಕರನ್ನು ನೆಪ ಮಾಡಿಕೊಂಡು ಸಮಗ್ರ ಪ್ರಪಂಚಕ್ಕೆ ಪ್ರಹ್ಲಾದರಾಜರು ಅಂದರೆ ಅಲ್ಲಿ ಇರತಕ್ಕಂಥ ವಾಯುದೇವರು ಉಪದೇಶವನ್ನು, ಜಗದ್ಗುರುಗಳು ಉಪದೇಶವನ್ನು ಮಾಡಿದ್ದಾರೆ. ಕೊನೆಗೆ ಒಂದೇ ಮಾತಲ್ಲಿ ಅದನ್ನೆಲ್ಲ ಮುಗಿಸ್ತಾ ಇದ್ದಾರೆ. ಏತಾವಾನೀವ ಲೋಕೇಸ್ಮಿನ್ ಪುಂಸಾಂ ಸ್ವಾರ್ಥಃ ಪರಸ್ಮೃತಃ ಏಕಾಂತ ಭಕ್ತಿ ಗೋವಿಂದೆ ಯತ್ ಸರ್ವತ್ರ ತದೀಕ್ಷಣಂ. ಹಾಗಾದರೆ ಪರಮಾತ್ಮನ ಅನುಗ್ರಹ ಆಗಬೇಕು ಅಂತಾದರೆ ಏನು ಮಾಡಬೇಕು? ಏತಾವಾನೇವ ಲೋಕೇಸ್ಮಿನ್ ಸ್ವಾರ್ಥಃ ಪರಃ ಯಹ ಸ್ಮೃತಃ, ಯಾವುದು ಉತ್ತಮವಾದ ಪ್ರಯೋಜನ ನಮಗೆ. ಸ್ವಾರ್ಥ ಅಂದರೆ ನಾವು ಕರೆಯುವಂಥ ಸ್ವಾರ್ಥ ಅಲ್ಲ. ಅರ್ಥ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥ ಇದೆ, ಪ್ರಯೋಜನ ಅನ್ನೋ ಅರ್ಥವೂ ಇದೆ. ಹಾಗಾದರೆ ನಮಗೆ ಯಾವುದು ಪ್ರಯೋಜನ, ನಮಗೆ ಯಾವುದು ಉಪಯೋಗಕ್ಕೆ ಬರುತ್ತೆ, ಅದು ಉತ್ತಮವಾದ ಉಪಯೋಗ ಬರುವಂಥದ್ದು ಯಾವುದು ಅಂದರೆ ಏಕಾಂತ ಭಕ್ತಿ ಗೋವಿಂದೇ. ಪರಮಾತ್ಮನಲ್ಲಿ ಏಕಾಂತ ಭಕ್ತಿ ಅಂದರೆ ಎಲ್ಲರಲ್ಲೂ ಎಷ್ಟು ಭಕ್ತಿಯನ್ನು ಮಾಡ್ತೇವೋ ಅದಕ್ಕಿಂತ ಹೆಚ್ಚು ಭಕ್ತಿಯನ್ನು ದೇವರಲ್ಲಿ ಮಾಡಬೇಕು. ನಮ್ಮ ಮೇಲೆ ಇದ್ದಷ್ಟು ಪ್ರೀತಿ ಇನ್ನು ಉಳಿದವ್ರ ಮೇಲೆ ಕಡಿಮೆ ಆಗ್ತಾ 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 ಹೋಗುತ್ತೆ. ಹಾಗಾದರೆ ನಮ್ಮ ಮೇಲೆ ನಮಗೆ ಎಷ್ಟು ಪ್ರೀತಿ ಇದೆ ಅದಕ್ಕಿಂತಲೂ ಹೆಚ್ಚು ಪ್ರೀತಿಯನ್ನು ದೇವರಲ್ಲಿ ಮಾಡಬೇಕು. ಇದನ್ನು ಏಕಾಂತ ಭಕ್ತಿ ಎಂದು ಕರೀತಾರೆ. ಇದು ಒಮ್ಮೆಲೆ ನಮಗೆ ಸಿದ್ಧಿಸೋದಿಲ್ಲ, ಹಂತ ಹಂತವಾಗಿ ಇದನ್ನು ನಾವು ಪಡೆದುಕೊಳ್ಳಬೇಕು. ಯಾರಲ್ಲಿ ಮಾಡಬೇಕು? ಗೋವಿಂದೆ, ಗೋವಿಂದನಲ್ಲಿ ಮಾಡಬೇಕು. ಯಾಕೆ? ಗೋವಿಂದ ಅಂದ್ರೇನು? ಗವ ವಿಂದತೀತಿ ಗೋವಿಂದ, ವೇದಗಳಿಂದ ನಮಗೆ ತಿಳಿಯುವಂಥದ್ದು. ಹಾಗಾದರೆ ಅವನನ್ನು ಎಲ್ಲೆಲ್ಲೋ ಹುಡುಕೋದು ಬೇಡ, ಶಾಸ್ತ್ರದಲ್ಲಿ ಹುಡುಕಿದ್ರೆ ಪರಮಾತ್ಮ ನಮಗೆ ಸಿಗ್ತಾನೆ. ವೇದೈಷ್ಟ ಸರ್ವೈಹಿ ಅಹಮೇವ ವೇದ್ಯ. ಹಾಗಾದರೆ ಎಲ್ಲ ವೇದಗಳಿಂದ ಪ್ರತಿಪಾದಿತನಾದವನು ನಾನೇ. ನನ್ನನ್ನು ತಿಳ್ಕೊಳ್ಬೇಕು ಅಂದರೆ ವೇದಾದಿ ಶಾಸ್ತ್ರಗಳ ಅಧ್ಯಯನ ಮಾಡಿರಿ. ಅಂದರೆ ಅರ್ಥ ಅಧ್ಯಯನಾಧಿಕಾರ ಇದ್ದವರು ಅಧ್ಯಯನ ಮಾಡ್ತಾರೆ, ಅದರಿಂದ ತಿಳ್ಕೊಳ್ಳುವಂಥವ್ರು ತಿಳುವಳಿಕೆಯನ್ನು ತಿಳ್ಕೊಳ್ಬೇಕು. ಹೀಗೆ ಮಾಡುವ ಮೂಲಕ ನನ್ನನ್ನು ಪಡೆದುಕೊಂಡ್ರೆ ನಾನು ರಕ್ಷಣೆ ಮಾಡುತ್ತೇನೆ. ಗಾಹ ವಿಂದತೀತು ಗೋವಿಂದ ಅಂದರೆ ಹಸುಗಳನ್ನು ರಕ್ಷಣೆ ಮಾಡಿದ್ದಾನೆ, ಹಾಗೆ ನಮ್ಮನ್ನೂ ಕೂಡ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಹಸುಗಳನ್ನು ಅಂದರೆ ಪ್ರಾಣಿಗಳನ್ನು ರಕ್ಷಣೆ ಮಾಡಿರತಕ್ಕಂಥ ಪರಮಾತ್ಮ, ನಾವು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿದ್ರೆ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ. ಹಾಗಾಗಿ ಗೋವಿಂದೆ, ಅಂತಹ ಗೋವಿಂದನಲ್ಲಿ ಭಕ್ತಿಯನ್ನು ಮಾಡಬೇಕು. ಜೊತೆಗೆ ಸರ್ವತ್ರ ತದೀಕ್ಷಣಂ, ಎಲ್ಲ ಕಡೆಯಲ್ಲೂ ಪರಮಾತ್ಮ ಇದ್ದಾನೆ ಅನ್ನೋ ಒಂದು ಬುದ್ಧಿ, ಅಥವಾ ಎಲ್ಲ ಕಡೆಯಲ್ಲೂ ಪರಮಾತ್ಮ ನಮ್ಮನ್ನು ಗಮನಿಸ್ತಾ ಇದ್ದಾನೆ, ಎರಡು ನಂಬಿಕೆ ಇರಬೇಕು ನಮಗೆ. ಎಲ್ಲರಲ್ಲೂ ದೇವರಿದ್ದಾನೆ ಅಂತ ಹೇಳಿದಾಗ ಇನ್ನೊಬ್ಬರಿಗೆ ದ್ರೋಹ ಮಾಡೋದು ಕಡಿಮೆ ಆಗತ್ತೆ. ಎಲ್ಲ ಕಡೆಯಲ್ಲೂ ಪರಮಾತ್ಮ ನೋಡ್ತಾ ಇದ್ದಾನೆ ಅಂತ ಅನುಸಂಧಾನ ಮಾಡಿದಾಗ ನಾವು ಮಾಡುವ ಪಾಪಗಳದು ಕಡಿಮೆ ಆಗತ್ತೆ. ವ್ಯಾಸರಾಜರ ಕಥೆಯಲ್ಲಿ ನಾವು ಗಮನಿಸ್ತೀವಿ, ಏಕಾದಶಿ ದಿವಸ ಹಣ್ಣನ್ನು ಕೊಡುತ್ತಾರೆ ವ್ಯಾಸರಾಜರು. ಯಾರೂ ನೋಡದೇ ಇರತಕ್ಕಂಥ ಸ್ಥಳಕ್ಕೆ ಹೋಗಿ ಇದನ್ನು ತಿನ್ಕೊಂಡು ಬರಬೇಕು ಅಂತ ಕನಕದಾಸರಿಗೂ ಕೊಟ್ಟಿದ್ದಾರೆ. ಎಲ್ಲರೂ ಹೋಗಿದ್ದಾರೆ ಮನೆಗೆ. ದ್ವಾದಶಿ ದಿವಸ ಬರಬೇಕಾದಾಗ ಎಲ್ಲರೂ ಬರಿಗೈಯಲ್ಲಿ ಬರ್ತಾ ಇದ್ದಾರೆ. ಜೊತೆಗೆ ಅವರ ಮುಖದಲ್ಲಿ ನಾವು ಗೆದ್ದಿದ್ದೇವೆ ಅನ್ನೋ ಬೀಗುತನ. ಯಾಕೆಂದರೆ ಯಾರು ಇಲ್ಲದೆ ಇರೋ ಕಡೆ ಹೋಗಿ ತಿನ್ಕೊಂಬಂದಿದ್ದೀವಿ. ಒಬ್ಬೊಬ್ಬರು ಒಂದೊಂದು ಪ್ರದೇಶ ಹೇಳ್ತಾರೆ. ನಾನು ಬಾವಿಯಲ್ಲಿ ನೀರಲ್ಲಿ ಮುಳುಗಿ ತಿಂದೆ, ಯಾರೂ ನನ್ನನ್ನು ಗಮನಿಸಲಿಲ್ಲ. ನಾನು ಕಿಟಕಿಗಳನ್ನು ಹಾಕಿದೆ, ಬಾಗಿಲು ಹಾಕಿದೆ, ಎಲ್ಲ ಹಾಕಿದೆ, ಅಲ್ಲಿ ನಾನು ತಿಂದೆ. ಇನ್ನು ಕೆಲವರು ಮಹಾನುಭಾವರು ಹೇಳ್ತಾರೆ, ದೇವರ ಪ್ರತಿಮೆ ಹಿಂಭಾಗದಲ್ಲಿ ಹೋಗಿ ತಿಂದೆ, ದೇವರು ನೋಡಲಿಲ್ಲ. ಕನಕದಾಸರು ಬರ್ತಾರೆ, ಕೈಯಲ್ಲಿ ಬಾಳೆಹಣ್ಣಿದೆ, ಎಲ್ರಿಗೂ ನಗು ಬರ್ತಾ ಇದೆ, ಎಂಥ ಹುಚ್ಚ ಇದ್ದಾನೆ, ಯಾರೂ ಇಲ್ಲದೆ ಇರೋ ಪ್ರದೇಶನೇ ಸಿಗಲಿಲ್ವಾ ಅಂತ. ವ್ಯಾಸರಾಜರು ಕೇಳಿದ್ರು ಕನಕದಾಸರನ್ನು, ಏನು ಯಾಕೆ ತಿನ್ನಿಲ್ಲ, ಯಾರೂ ಇಲ್ಲದೆ ಇರೋ ಪ್ರದೇಶವೇ ನಿಮ್ಗೆ ಸಿಗಲಿಲ್ವಾ? ಅದಕ್ಕೆ ಯಾರೂ ಇಲ್ಲದೆ ಇರೋ ಪ್ರದೇಶ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಎಲ್ಲಿ ಹೋದರೂ ದೇವರಿದ್ದೇ ಇದ್ದಾನೆ, ದೇವರು ನೋಡ್ತಾ ಇದ್ದಾನೆ. ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಅಭಿಷೇಕ ಮಾಡುವಾಗ ಹೇಳ್ತೀವಿ, ಆದರೆ ದೇವರ ಹಿಂದೆ ಹೋಗಿ ತಿಂದೆ, ದೇವರು ನೋಡಲಿಲ್ಲ ಅಂದರೆ ನಮ್ಮ ಹಣೆ ಬರ ಏನಾಯ್ತು?
ಆ ಸಹಸ್ರಾಕ್ಷ ಸಹಸ್ರಪಾತ್ ಬರೀ ಮಾತುಗಳು, ಆ ಶಬ್ದಗಳು ಹೊರಬರ್ತಾ ಇದೆ, ಆ ಅನುಸಂಧಾನ ನಮಗಿಲ್ಲವೇ ಇಲ್ಲ. ಆದರೆ ಕನಕದಾಸರು ಅಂಥವರಲ್ಲ, ಸಾಕ್ಷಾತ್ ಯಮಾಂಶ ಸಂಭೂತರು. ಅವರು ಎಲ್ಲ ಕಡೆ ದೇವರನ್ನು ನೋಡ್ತಾ ಇದ್ದಾರೆ, ಅವರನ್ನು ದೇವರು ಎಲ್ಲ ಕಡೆ ನೋಡ್ತಾ ಇದ್ದಾನೆ. ಹಾಗಾಗಿ ಇಂತಹ ಪಾಪಗಳು ಅನರ್ಥಗಳು ನಮ್ಮಿಂದ ಆಗಬಾರದು ಅಂದರೆ ಯಾರೂ ಇಲ್ಲ ಅನ್ನೋ ಭಾವನೆ ನಮಗೆ ಬರಬಾರ್ದು. ಎಲ್ಲರೂ ನಮ್ಮನ್ನು ನೋಡ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಇವತ್ತು CC ಕ್ಯಾಮರಾಗಳು ಹಾಕಿರ್ತಾರೆ, ಏಕೆಂದರೆ ಅನರ್ಥಗಳು ಕಡಿಮೆ ಆಗಬೇಕು ಅಂತ. ಈ CC ಕ್ಯಾಮರಾಗಳು ಯಾಕೆ ಬಂತು ಅಂದರೆ ಎಲ್ಲ ಕಡೆ ದೇವರಿದ್ದಾನೆ, ದೇವರು ನೋಡ್ತಾನೆ ಅನ್ನೋ ಭಾವನೆ ನಮಗೆ ಕಡಿಮೆ ಆದಂತೆಲ್ಲ ನಮ್ಮ ಎಲ್ಲ ಕೆಟ್ಟ ಕೆಲಸಗಳು ಪ್ರಾರಂಭ ಆಯಿತು. ಆ ಕೆಟ್ಟ ಕೆಲಸಗಳನ್ನು ನಿಯಂತ್ರಣ ಮಾಡಬೇಕು ಅಂದರೆ ನಮಗದು ಕಾಣಬೇಕು. ಓ, ಇವರು ನಮ್ಮನ್ನು ಗಮನಿಸ್ತಿದ್ದಾರೆ ಅನ್ನೋ ಮನವರಿಕೆ ಆಗಬೇಕು. ಅಂದಾಗ ನಾವು ತಪ್ಪನ್ನು ಮಾಡಲ್ಲ. ಹಾಗಾಗಿ ದೇವರು ಎಲ್ಲ ಕಡೆ ಇದ್ದಾನೆ, ಅದಕ್ಕಿಂತ CC ಕ್ಯಾಮ್ರಾ ಮತ್ತೊಂದಿಲ್ಲ. ಇದರಲ್ಲಿ ಬೇಕಾದ್ರೆ ನಾವು ರೆಕಾರ್ಡ್ ಮಾಡಿದ್ರೆ ಆಗತ್ತೆ, ಇಲ್ಲ ಅಂದರೆ ಇಲ್ಲ, ಅಥವಾ ಏನೋ ಮಾಡಿ ಅದನ್ನು ಡಿಲೀಟ್ ಮಾಡಲಿಕ್ಕೂ ಆಗತ್ತೆ. ಆದರೆ ಯಾವುದೇ ರೀತಿಯಿಂದ ಡಿಲೀಟ್ ಮಾಡಲಿಕ್ಕೆ ಆಗದೇ ಇರತಕ್ಕಂಥ CC ಕ್ಯಾಮ್ರಾ ಅಂದರೆ ಅದು ದೇವತೆಗಳ ಈ ಕ್ಷಣ, ಪರಮಾತ್ಮನ ಈ ಕ್ಷಣ. ಗರುಡ ಪುರಾಣದಲ್ಲಿ ಅದನ್ನು ಹೇಳ್ತಾರೆ. ನಾವು ಪಾಪ ಮಾಡೋದು ಹೇಗೆ ಗೊತ್ತಾಗತ್ತೆ, ಯಮದೇವರಿಗಾಗಲಿ ಚಿತ್ರಗುಪ್ತರಿಗಾಗಲಿ, ಅದಕ್ಕೆ ಅವರು ಹೇಳ್ತಾರೆ, ಅಹಶ್ಚ ರಾತ್ರಿಶ್ಚ ಉಭೇಚ ಸಂಧ್ಯೆ ಅಂತ ಹೇಳ್ತಾರೆ. ಜಾನಾತಿ ವೃತ್ತಂ ಪುರುಷಸ್ಯ ಅಂತ ಅಂದರೆ ಆತ್ಮಸಾಕ್ಷಿ, ಆಮೇಲೆ ಯಾರೋ ಸೂರ್ಯ, ಚಂದ್ರ, ಅಗ್ನಿ, ದಿಗ್ದೇವತೆಗಳು, ಆಮೇಲೆ ಹಗಲಿನ ದೇವತೆ, ರಾತ್ರಿಯ ದೇವತೆ, ಸಂಧ್ಯಾಕಾಲದ ದೇವತೆಗಳು, ಯಮದೇವರು, ಚಿತ್ರಗುಪ್ತರು, ಅವರ ದೂತರು, ಹೀಗೆ ನಾನಾ ರೀತಿಯ ದೇವತೆಗಳಿದ್ದಾರಂತೆ. ಅದರ ಜೊತೆಗೆ ಶ್ರವಣ ದೇವತೆಯರು, ಶ್ರವಣ ದೇವಯ್ಯರು ಅಂತಿದ್ದಾರೆ. ಅಂದರೆ 360 ಜನ ಇವರು, 360 ಜನ ಅವರು. ಅವ್ರಿಗೆ ಹೇಗೆ ಅಂದರೆ ಶ್ರವಣ ದೇವತೆಗಳು ಪುರುಷರು ಮಾಡತಕ್ಕಂಥ ಕರ್ಮಗಳನ್ನೆಲ್ಲ ದಾಖಲೆ ಮಾಡ್ತಾರೆ. ಅವರ ಪತ್ನಿಯರು ಹೆಣ್ಣು ಮಕ್ಕಳು ಏನೇನು ಮಾಡ್ತಾರೋ ಅದೆಲ್ಲ ಕರ್ಮಗಳನ್ನು ದಾಖಲೆ ಮಾಡ್ತಾರೆ. ಹಾಗಾದರೆ ಇಷ್ಟು ಕಣ್ಣುಗಾವಲಲ್ಲಿ ನಾವಿದ್ದು ಕೂಡ ನಾವು ತಪ್ಪುಗಳನ್ನು ಮಾಡ್ತಾ ಇದ್ದೇವೆ. ಇದಾಗಬಾರದು. ಹಾಗಾಗಿ ಅಂದರೆ ಇದು ಒಟ್ಟು ತಾತ್ಪರ್ಯ ಏನು? ದೇವರ ಕಣ್ಗಾವಲಲ್ಲಿ ನಾವಿದ್ದೇವೆ ಅಂತಂದರೆ ನಮ್ಮದೆಲ್ಲವನ್ನು ಕದ್ದು ಮುಚ್ಚಿ ದೇವರು ನೋಡ್ತಾನೆ ಅಂತ ಅರ್ಥ ಅಲ್ಲ. ನಾವು ಎಲ್ಲರಿದ್ದಾಗ ಹೇಗೆ ನಡೆದುಕೊಳ್ತೀವಿ, ನಾವು ಒಬ್ಬರೇ ಇದ್ದೀವಿ ಅಂತ ಭಾವನೆ ಬಂದಾಗ ನಮ್ಮ ವ್ಯಕ್ತಿತ್ವ ಹೇಗಿರುತ್ತೆ. ಎಲ್ಲರೂ ಇದ್ದಾಗ ನಮ್ಮಂಥ ಒಳ್ಳೆ ವ್ಯಕ್ತಿ ಯಾರೂ ಇಲ್ಲ ಅನ್ನೋ ಥರದಲ್ಲಿ ನಾವು ಇರ್ತೀವಿ. ಆದರೆ ಯಾರೂ ಇಲ್ಲ ಅಂತ ಗಮನಿಸಿದಾಗ ನಮ್ಮ ನಿಜ ರೂಪ ಹೊರಗೆ ಬರುತ್ತೆ. ಅದನ್ನು ತೋರಿಸ್ಲಿಕ್ಕೋಸ್ಕರ ಪರಮಾತ್ಮ ಇದ್ದಾನೆ ಅನ್ನೋ ಭಾವನೆ ನಮಗೆ ಬರ್ತಾ ಇಲ್ಲ. ಆದರೂ ನಾವು ಸರಿಯಾದ ರೀತಿಯಲ್ಲಿದ್ದೀವಿ ಅಂತಂದರೆ ಆವಾಗ ನಾವು ಸರಿಯಾದ ರೀತಿ ವ್ಯಕ್ತಿಗಳು ಅಂತ ಅರ್ಥ. ಹಾಗಾಗಿ ಯಾಕೆ ಪರಮಾತ್ಮ ಎಲ್ಲ ಕಡೆ ನೋಡ್ತಾ ಇದ್ದಾನೆ ಅನ್ನೋದನ್ನು ನಾವು ಅನುಸಂಧಾನ ಮಾಡಬೇಕು. ನಮ್ಮಿಂದ ಸ್ವಯಂ ತಪ್ಪಾಗೋದು ಕಡಿಮೆನೇ ಆಗ್ತಾನೆ ಇರುತ್ತೆ. ಯಾರು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಇನ್ನೂ ಜಾಸ್ತಿ ಆಗತ್ತೆ. ಆದರೆ ಪರಮಾತ್ಮ ನೋಡ್ತಾನೆ ಅನ್ನೋ ಭಾವನೆ ಬಂತು ಅಂತಾದರೆ ಆ ಕಾರಣದಿಂದಲಾದರೂ ನಾವು ಮಾಡುವ ತಪ್ಪುಗಳು ಕಡಿಮೆ ಆಗಲಿ ಅನ್ನೋದು ದೇವರ ಕರುಣೆ. ದೇವರು ಇಷ್ಟು ಅವಕಾಶವನ್ನು ಕೊಡ್ತಾನೆ. ನಾನು ಇದ್ದೀನಿ ಅನ್ನೋದಕ್ಕಾದರೂ ಸ್ವಲ್ಪ ತಪ್ಪುಗಳನ್ನು ಕಡಿಮೆ ಮಾಡಿರಿ ಅಂದು. ಆದರೂ ನಾವು ಮಾಡ್ತಾ ಇದ್ದೀವಿ. ಇದನ್ನು ಮಾಡಬಾರದು. ಪರಮಾತ್ಮನಲ್ಲಿ ಅನನ್ಯವಾದ ಭಕ್ತಿಯನ್ನು ಮಾಡಬೇಕು. ಈ ರೀತಿ ಮಾಡಿದಾಗ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡುತ್ತಾನೆ ಅನ್ನೋ ವಿಚಾರವನ್ನು ಕೊನೆಯಲ್ಲಿ ಇಡೀ ಸಾರ ಸಂಗ್ರಹವನ್ನು ಮಾಡಿ ತೋರಿಸಿಕೊಟ್ಟಿದ್ದಾರೆ. ಇದಾದ ಮೇಲೆ ಮತ್ತೆ ಮನೆಗೆ ಬರ್ತಾನೆ. ಪ್ರಹ್ಲಾದರಾಜರನ್ನು ಕರ್ಕೊಂಡು ಬರ್ತಾರೆ. ಆವಾಗ ಏನು ಮಾಡಬೇಕು, ನೀನು ಇಷ್ಟು ದಿವಸ ಕಲ್ತಿದ್ದ ವಿಚಾರಗಳಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯದನ್ನು ನನಗೆ ಹೇಳು ಅಂತ ಕೇಳಿದಾಗ ಆವಾಗ ಪ್ರಹ್ಲಾದರಾಜರು ಹಿರಣ್ಯಕಶಿಪಿಗೆ ಉಪದೇಶ ಮಾಡೋದು, ಇಲ್ಲಿ ಯಾಕಿದ್ದಿ ಸುಮ್ಮನೆ, 3 ಲೋಕಗಳನ್ನ ಗೆದ್ದಿದ್ದೀನಿ ಅಂತ ಅಹಂಕಾರ ಪಡ್ತಾ ಇದೆಯಾ, ಎಲ್ಲಿ ತನಕ ಇರುತ್ತೆ ನಿನಗೆ ಮರಣ ಬರುವಲ್ಲಿ ತನಕ ಇರುತ್ತೆ. ಹಾಗಾಗಿ ಆ ಮರಣವನ್ನು ಗೆಲ್ಲು, ಅದಕ್ಕೋಸ್ಕರ ಇಷ್ಟು ಕೆಲಸ ಮಾಡು. ಆ ಮರಣವನ್ನು ಗೆಲ್ಲಬೇಕು ಅಂದರೆ ಏನು ಮಾಡಬೇಕು? ವನಂ ಗತೋ ಯದ್ ಧರಿಮಾಶ್ರಯೇಥಾಹ. ಹಾಗಾದರೆ ಕಾಡಿಗೆ ಹೋಗು, ಅಲ್ಲಿ ಭಕ್ತಿ ಎಲ್ಲವನ್ನು ಸರ್ವಸಂಗ ಪರಿತ್ಯಾಗ ಮಾಡು, ಅನನ್ಯವಾಗಿ ಪರಮಾತ್ಮನ ಉಪಾಸನೆಯನ್ನು ಮಾಡು. ಈ ಮರಣ ಬೇಡ ಅಂತ ನೀನು ಕೇಳೋದು ಬೇಡ, ಪರಮಾತ್ಮನೇ ನಿನಗೆ ಮರಣ ಇಲ್ಲದಂತೆ ಮಾಡ್ತಾನೆ. ಅದನ್ನು ಬಿಟ್ಟು ಯಾರ್ಯಾರನ್ನು ಪ್ರಾರ್ಥನೆಯನ್ನು ಮಾಡಿ ನನಗೆ ಮರಣ ಇಲ್ಲದಂತೆ ಅಂತ ಮಾಡಿಕೊಂಡಿದ್ದಿ. ಆದರೆ ಏನಿದ್ರೂ ಪರಮಾತ್ಮ ಮರಣವನ್ನು ಬಂದೇ ಬರುತ್ತೆ. ಎಂಥೆಂಥವರಿದ್ದಾರೆ ಅವರೆಲ್ಲ ಮರಣವನ್ನು ಹೊಂದಿದ್ದಾರೆ ಅಂತ. ಹೀಗೆಲ್ಲ ಅನೇಕ ಒಂದು
ಐತಿಹಾಸಿಕ ಒಂದು ಕಥೆ. ಒಬ್ಬ ವ್ಯಕ್ತಿ ಅವನನ್ನು ಕೊಲ್ಲು ನಾನು ಆ ಪಟ್ಟಕ್ಕೆ ಬರಬೇಕು ಅಂತ ತೀರ್ಮಾನ ಮಾಡಿರ್ತಾನೆ. ಹಾಗಾಗಿ ಒಬ್ಬ ವ್ಯಕ್ತಿಯ ಮೂಲಕ ವಿಷ ಕೊಟ್ಟು ಇವನನ್ನು ಸಾಯಿಸುವಂಥ ಒಬ್ಬ ಚಿಕ್ಕ ಬಾಲಕ ರಾಜಕುಮಾರ, ಅವನ ತಂದೆ ಸತ್ತು ಹೋಗಿದ್ದಾನೆ. ಮಂತ್ರಿ ಯೋಚನೆ ಮಾಡೋದು ಏನಂದರೆ, ಇವನನ್ನು ಸಾಯಿಸಿಬಿಟ್ರೆ ನಾನು ರಾಜ ಆಗಬಹುದು, ಆದರೆ ನೇರವಾಗಿ ನಾನು ಸಾಯಿಸೋದು ಬೇಡ, ಏನಾದರೂ ಮಾಡಿ ಸಾಯಿಸಬೇಕು ಅಂಥೇಳಿ ಆ ಹುಡುಗನನ್ನು ಕಲಿಸಬೇಕಾದಾಗ ವಿಷ ಕೊಟ್ಟು ಸಾಯಿಸು ಅಂತ ಹೇಳ್ತಾರೆ. ಆದರೆ ಅವನು ಏನು ಮಾಡ್ತಾನೆ, ವಿಷ ಅಂತಿತ್ತು, ಆ ವಿಷದ ಪಕ್ಕದಲ್ಲಿ ಸ್ವಲ್ಪ ಜಾಗ ಇತ್ತು, ಅಲ್ಲಿ ಯಾ ಅನ್ನೋದನ್ನು ಸೇರಿಸ್ತು, ವಿಷಯವನ್ನು ಕೊಟ್ಟು ಬಿಡು ಅಂತ ಆಯ್ತು. ವಿಷಯ ಅಂದರೆ ಬೇರೆ ಯಾರಲ್ಲ, ತನ್ನ ಮಗಳ ಹೆಸರು ವಿಷಯ ಅಂತ. ಹಾಗಾದರೆ ಆ ವಿಷಯ ಅನ್ನೋ ಒಬ್ಬ ಹೆಣ್ಣುಮಗಳನ್ನು ಕೊಟ್ಟು ಆ ಹುಡುಗನಿಗೆ ಮದುವೆ ಮಾಡಿಬಿಡ್ತಾನೆ. ಆಮೇಲೆ ಅವನು ಬಂದು ಏನು ಮಾಡುತ್ತಾನೆ, ಅವನು ಸಾಯಿಸಿದ್ಯಾ? ಆಯಿತು, ಸಾಯಿಸಿದ್ದೀನಿ, ನನಗೆ ಪುರಾವೆ ಏನು? ಅದಕ್ಕೆ ಒಂದು ತಲೆ ತಂದು ಕೊಡ್ತಾನೆ. ಅದು ನೋಡಿದ್ರೆ ಆ ಹುಡುಗನ ಥರನೇ ಇತ್ತು, ಎಲ್ಲ ಆಯಿತು, ಆಗಿದೆ. ಇನ್ನೇನು ಇವನಿಗೆ ತುಂಬ ವಯಸ್ಸಾದ ಮೇಲೆ ತನ್ನ ತಪ್ಪಿನ ಪಶ್ಚಾತ್ತಾಪ ಆಯಿತು, ಅಯ್ಯೋ ನಾನು ಹೀಗೆ ಮಾಡಬಾರ್ದಿತ್ತು, ಹಾಗೆ ಹೀಗೆ. ಆಗ ತನ್ನ ಭೃತ್ಯನನ್ನು ಕರೆದು ಕೇಳ್ತಾನೆ, ಆ ಹುಡುಗನ ಸಾಯಿಸಿದೆಯಾ ಹೇಗೆ? ನಿನಗೆ ಪಶ್ಚಾತ್ತಾಪ ಆಗತ್ತೆ ಅನ್ನೋದೇ ಗೊತ್ತು, ಅದಕ್ಕೆ ನಾನು ಅವನನ್ನು ಸಾಯಿಸಲಿಲ್ಲ. ಹಾಗಾದರೆ ಆ ತಲೆ ತಂದು ಕೊಟ್ಟಿಯಲ್ಲ, ಅದೇ ಥರದ್ದಿರುವ ಒಂದು ಕೃತ್ರಿಮವಾದ ತಲೆಯನ್ನು ತಂದು ಕೊಟ್ಟಿದ್ದಷ್ಟೇ, ನೀವು ವ್ಯರ್ಥವಾಗಿ ನಿಮಗೆ ಇಂಥದ್ದು ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ತನಕ ನಾನು ಅವನ ರಕ್ಷಣೆಯನ್ನು ಮಾಡಿದ್ದೇನೆ, ಅವನ ಜೀವಂತ ಇದ್ದಾನೆ, ಅವನೇ ಇಲ್ಲಿ ಬಂದು ನಿಮಗೆ ಉಪದೇಶ ರಾಜ್ಯಭಾರ ಮಾಡುತ್ತಾನೆ ಅಂಥೇಳಿ ತಿಳಿಸಿಕೊಡ್ತಾನೆ. ಆಗ ತನ್ನ ತಪ್ಪಿನ ಅರಿವಾಗತ್ತೆ. ಅವನಿಗೆ ಪಟ್ಟಾಭಿಷೇಕ ಮಾಡಿ ತನ್ನ ಮಗಳಂತೂ ಮದುವೆ ಆಗಿದೆ, ಸಂತೋಷದಿಂದ ತಾನು ಕಾಡಿಗೆ ಹೋಗ್ತಾನೆ. ಹಾಗಾದರೆ ಇದು ಎಲ್ಲಿ ತನಕ ನಮಗೆ ಮರಣ ಬರಬೇಕು ಅಂತಿದ್ದರೆ ಹೇಗಾದರೂ ಬರುತ್ತೆ. ಮರಣ ಇಲ್ಲ, ಅದು ಯಾರು ಏನೇ ಪ್ರಯತ್ನ ಪಡಲಿ ಅದಾಗೋದಿಲ್ಲ. ಪಥಿಚ್ಚಿತಂ ತಿಷ್ಟತಿ ದಿಷ್ಟ ರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹತೋ ವಿನಶ್ಯತಿ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ನಾವು ಜೀವನ ನಡೆಸಿದಾಗ ನಮ್ಮ ಸಾರ್ಥಕತೆ ಇದೆ. ನಾವೇನೋ ಅಪೇಕ್ಷೆ ಪಡ್ತೀವಿ, ಅದು ಇನ್ನೇನೋ ಆಗಿರುತ್ತೆ. ನಾವು ದೇವರಲ್ಲಿ ಏನೋ ಪ್ರಾರ್ಥನೆ ಮಾಡ್ತೀವಿ, ಅದು ಇನ್ನೇನೋ ಆಗಿರುತ್ತೆ. ನಾವು ಏನು ಕೇಳ್ತೀವಿ ಅಷ್ಟನ್ನು ಕೊಡ್ತಾನೆ ದೇವರು. ನನಗಿವತ್ತು ಮದುವೆ ಆಗಬೇಕು, ಮದುವೆ ಆಯಿತು ಸರಿ, ಆದರೆ ಹೆಂಡತಿ ಚೆನ್ನಾಗಿರಬೇಕಲ್ಲ ಜೊತೆಗೆ. ನನಗೂ ಮದುವೆ ಆಗಿದೆ, ಹೆಂಡತಿ ಚೆನ್ನಾಗಿರಬೇಕು ಅಂದಾಗ ಜೀವನ ಸರಿಯಾಗತ್ತೆ. ಗಂಡ ಚೆನ್ನಾಗಿರಬೇಕು, ಹೆಂಡತಿ ಚೆನ್ನಾಗಿರಬೇಕು, ನನಗೊಂದೊಳ್ಳೆ ಕೆಲಸ ಸಿಗಬೇಕು, ತುಂಬ ಸಂಬಳ ಬರುವಂಥ ಕೆಲಸ, ಆಯಿತು ಸಿಗತ್ತೆ, ಆದರೆ ಕಿರಿಕಿರಿ ಸಿಕ್ಕಾಪಟ್ಟೆ ಇರುತ್ತೆ. ನಾವು ಯಾವುದನ್ನೋ ಕೇಳಲಿಕ್ಕೆ ಹೋಗಿ ಇನ್ನೇನನ್ನೋ ಮರೆತು ಬಿಡ್ತೀವಿ, ಇನ್ನೇನನ್ನೋ ಕೇಳಲಿಕ್ಕೆ ಹೋಗಿ ಮತ್ತೊಂದು ಮರಿತೀವಿ. ಹಾಗಾದರೆ ಇದು ನಾವು ಕೇಳೋವಾಗ ನಮ್ಮದೇನಿರುತ್ತೆ ಅಂದರೆ, ಹಿರಣ್ಯಕಶಿಪು ಏನು ಲಿಸ್ಟ್ ಮಾಡ್ಕೊಂಡು ಬಂದಿದ್ದ ಅದಕ್ಕಿಂತ ದೊಡ್ಡ ಲಿಸ್ಟ್ ಇರುತ್ತೆ. ಹಾಗಾಗಿ ಈ ಥರ ಆಗಬಾರ್ದು. ಒಂದು ಸುಮ್ಮನೆ ಹಾಸ್ಯಕ್ಕೆ ಒಂದು ಕತೆ. ಒಬ್ಬ ತಪಸ್ಸು ಮಾಡ್ತಾನಂತ, ದೇವರು ಪ್ರತ್ಯಕ್ಷ ಆದರು. ಏನು ಬೇಕು ನಿನಗೆ? ಏನಿಲ್ಲ, ಒಂದು ಗಾಡಿ, ಅದು ಗಾಡಿಯಲ್ಲಿರಬೇಕು, ನನಗೆ ಹಣ, ಕೈ ತುಂಬ ಹಣ ಇರಬೇಕು, ಸುತ್ತಲೂ ಹುಡುಗಿರಿರಬೇಕು, ಈ ರೀತಿ ವರ ಕೊಡೋ. ನೋಡಿ ಸರಿಯಾಗಿ ಕೇಳ್ತಾ ಇದ್ದೀನಿ, ಇದು ಇಷ್ಟೇನೆ ನಿನ್ನ ವರ? ಹೌದು ಸ್ವಾಮಿ, ಒಂದು ಗಾಡಿ ಬೇಕು, ಸುತ್ತಲೂ ಹೆಣ್ಮಕ್ಳಿರಬೇಕು, ಚೀಲ ತುಂಬ ಹಣ ಇರಬೇಕು. ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ, ವಿಚಾರ ಮಾಡಿ ಕೇಳು ಅಂದ ದೇವರು. ನಾನು ಏನೇ ವಿಚಾರ ಮಾಡಿದ್ರು ಇದೆ, ನನಗೆ ಇಷ್ಟೇ ಬೇಕು. ಅವನೇನು ಅಂದ್ಕೊಂಡಿದ್ದ, ಗಾಡಿ ಇದೆ, ಎಲ್ಲಿ ಬೇಕಾದರೂ ಸುತ್ತಬೋದು, ಹೆಣ್ಣು ಮಕ್ಕಳಿದ್ದಾರೆ, ಅವ್ರ ಜೊತೆ ಸರಿಯಾಗಿ ವಿಹಾರ ಮಾಡ್ಬೋದು, ಹಣ ಇದೆ, ಇನ್ನೇನು ಬೇಕು? ಆಯಿತು ಸರಿ ಅಂಥೇಳಿ ಅವನಿಗೆ ತಥಾಸ್ತು ಅಂದ. ಅವನು ಬಸ್ ಕಂಡಕ್ಟರ್ ಆದ ಅಂತ. ಅಂದರೆ ಅವನು ಕೇಳಿದ್ದು ಒಂದು ಗಾಡಿ ಬೇಕು, ಆ ಬಸ್ ಅವನದೇ, ಅಂದರೆ ಬಸ್ಸಲ್ಲಿದ್ದಾನೆ, ಗಾಡಿಯಲ್ಲಿದ್ದಾನೆ, ಸುತ್ತಲೂ ಹೆಣ್ಮಕ್ಳಿರಬೇಕು, ಯಾರೋ ಹೆಣ್ಮಕ್ಳ ಬಸ್ಸಲ್ಲಿ ಅವನು ಕಂಡಕ್ಟರ್ ಆದ. ಚೀಲ ತುಂಬ ಹಣ ಇರಬೇಕು, ಟಿಕೆಟ್ ತೊಗೊಂಡು ಮಾರಿದ್ದು ಹಣ ಇದೆ. ಅವನು ಕೇಳಿದ್ದಷ್ಟೇ, ಅಷ್ಟೇ ವರ ಕೊಟ್ಟ. ಅಂದರೆ ನಮ್ಮ ಜೀವನವು ಹೀಗೆ, ನಾವು ಎಷ್ಟು ಕೇಳ್ತೀವೋ ಅಷ್ಟೇ. ನಮಗೆ ಕೇಳೋವಾಗ ನಾನು ಇದನ್ನು ಕೇಳಿಬಿಟ್ರೆ ದೇವರನ್ನು ಕಟ್ಟಾಕ್ಬೋದು, ಸಿಕ್ಕಾಕಿಸ್ಕೊಳ್ಬೋದು, ಏನು ಕೇಳೋದು ಕೊಡ್ತಾನೆ ಅನ್ನೋ ಭಾವನೆಯಲ್ಲಿ ಏನು ಕೇಳಬೇಕನ್ನೋದನ್ನೇ ಮರೆತು ಹೋಗ್ತೀವಿ, ಅಥವಾ ಕೇಳುವ ಕ್ರಮವೇ ನಮಗೆ ಪರಿಚಯ ಇಲ್ಲ. ಏನು ಕೇಳಿದ್ರೆ ಅಥವಾ ಯಾವ ರೀತಿ ನಾವು ದೇವರನ್ನು ಪ್ರಾರ್ಥನೆಯನ್ನು ಮಾಡಿದ್ರೆ ಏನೂ ಕೇಳದೇ ಇದ್ದರೂ ಎಲ್ಲವನ್ನೂ ಪರಮಾತ್ಮ ಕೊಡ್ತಾನೋ ಅದನ್ನು ಕೇಳಬೇಕು. ಒಂದು ಹಂತದಲ್ಲಿ ಪ್ರಹ್ಲಾದರಾಜರನ್ನು ಸಂಹಾರ ಮಾಡಬೇಕು ಅಂತ ಪ್ರಯತ್ನಪಟ್ಟು ಹಿರಣ್ಯಕಶಿಪುವಿಗೆ ಒಂದು ಸಲ ದಿಗ್ಭ್ರಮೆ ಆಯ್ತಂತೆ. ನಾನು ತಪಸ್ಸು ಮಾಡಿದಾಗ ನನಗೆ ಮರಣ ಬೇಡ ಅಂತ ಕೇಳ್ಕೊಂಡೋ, ನನ್ನ ಮಗನಿಗೆ ಅಂತ ಕೇಳ್ಕೊಂಡೋ ಅಂತ. ಅಂದರೆ ಅಷ್ಟು ಪ್ರಯತ್ನ ಪಡ್ತಾ ಇದ್ದಾನೆ, ಆಗ್ತಾಯಿಲ್ಲ. ಹಾಗಾಗಿ ಇದನ್ನು ನಾವು ಅರ್ಥ ಮಾಡಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಹಾಗಾದರೆ ಪ್ರಾರ್ಥನೆ ಮಾಡುವ ಕ್ರಮ ನಮಗೆ ಗೊತ್ತಿಲ್ಲ.
ಅದಕ್ಕೆ ಜ್ಞಾನಿಗಳು ತಿಳಿಸ್ಕೊಡ್ತಾರೆ. ಹಿರಿಯರೆಲ್ಲ ಹೇಗೆ ಪ್ರಾರ್ಥನೆ ಮಾಡಬೇಕು, ಏನು ಪ್ರಾರ್ಥನೆ ಮಾಡಬೇಕು, ಏನು ಪ್ರಾರ್ಥನೆ ಮಾಡಿದ್ರೆ ಪರಮಾತ್ಮ ಸಂಪೂರ್ಣ ಅನುಗ್ರಹವನ್ನು ಮಾಡ್ತಾನೆ ಅನ್ನೋ ವಿಚಾರವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ವಾದಿರಾಜರಂತೂ ಪ್ರಾರ್ಥನಾ ದಶಕ ಸ್ತೋತ್ರ ಅಂತಲೇ ಒಂದು ಮಾಡಿದ್ದಾರೆ. ಅಂದರೆ ದೇವರಲ್ಲಿ 10 ರೀತಿಯ ಪ್ರಾರ್ಥನೆ, ಇಂತಿಂಥದ್ದು ನನ್ನಿಂದ ಆಗಬಾರದು ಅಂತ 5, ಇಂತಿಂಥದ್ದು ನನ್ನಿಂದ ಆಗಬೇಕು ಅಂತ 5. ಒಟ್ಟು ಮಾಡಬಾರದ ಕೆಲಸಗಳನ್ನು ಮಾಡಿಸಬೇಡ ಅಂತ 5 ಪ್ರಾರ್ಥನೆ, ಮಾಡಬೇಕಾದ ಕೆಲಸಗಳನ್ನು ಮಾಡಿಸು ಅಂತ 5 ಪ್ರಾರ್ಥನೆ. ಪ್ರಾರ್ಥನಾ ದಶಕ ಸ್ತೋತ್ರ ಕೇವಲ 10 ಶ್ಲೋಕ ಇರೋದು. ಪ್ರತಿನಿತ್ಯ ನಾವು ದೇವರ ಮುಂದೆ ಪಾರಾಯಣ ಮಾಡಿದ್ರೆ ನಾವು ಇನ್ನೇನು ಪ್ರಾರ್ಥನೆ ಮಾಡೋ ಅಗತ್ಯ ಇಲ್ಲ. ಹಾಗಾದರೆ ಯಾರು ಪ್ರಾರ್ಥನೆ ಮಾಡಿದ್ದಾರೋ ಅದನ್ನಾದರೂ ನೋಡಿ ನಾವು ಮಾಡಬೇಕು. ನಮ್ಮ ಸ್ವಂತ ಬುದ್ಧಿ ಉಪಯೋಗಿಸ್ತೀವಿ ಅಂದರೆ ಅದರಿಂದ ಯಾವ ಉಪಯೋಗ ಇಲ್ಲ. ಹಾಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ಹಿರಿಯರನ್ನು ನೋಡಿ ನಾವು ಪ್ರಾರ್ಥನೆ ಮಾಡಬೇಕು. ಮಧ್ವಾಚಾರ್ಯರು ತಿರುಪತಿಗೆ ಬಂದಾಗ ತಿಮ್ಮಪ್ಪನ ವಾದಿರಾಜರ ಪ್ರಾರ್ಥನೆ ಮಾಡ್ತಾರೆ. ತಿರುಪತಿಯ ಕ್ಷೇತ್ರಕ್ಕೆ ಬಂದಾಗ ತೀರ್ಥಪ್ರಬಂಧದಲ್ಲಿ ಪ್ರಾರ್ಥನೆ ಮಾಡೋದು, ಆನಂದ ತೀರ್ಥ ವರದೆ ಜ್ಞಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೆ ಶ್ರೀನಿವಾಸೇಸ್ತು ಮೇ ಮನಃ. ಅಲ್ಲಿ ಆನಂದ ತೀರ್ಥ ವರದೆ ಅಂತ ಕರೆದ್ರು. ಯಾಕೆ ಅಂದರೆ ದೇವರನ್ನು ಪ್ರಾರ್ಥನೆ ಮಾಡೋವಾಗ ನಾವು ಕೇಳೋದು, ನನಗೇನಾದರೂ ಕೊಡು. ಇಲ್ಲ ನಾನು ಕೊಡಲ್ಲ. ನೀ ಅವ್ರಿಗಾದರೆ ಕೊಟ್ಟಿದ್ದೀನಿ, ನನಗೆ ಯಾಕೆ ಕೊಡಲ್ಲ? ಹಾಗಾದರೆ ಇಂಥವ್ರಿಗೆ ನೀನು ಅನುಗ್ರಹ ಮಾಡಿದಿ ಅಂತಂದ ಮೇಲೆ ನಾನು ಅವ್ರಿಗೆ ಮಾಡಿದ್ದೀನಿ ಅಂದಮೇಲೆ ಇವ್ರಿಗೂ ಮಾಡಬೇಕು. ಹಾಗಾದರೆ ವಾದಿರಾಜರ ಪ್ರಾರ್ಥನೆಯ ಕ್ರಮ ಹೇಗಿದೆ? ನೀನು ಆನಂದ ತೀರ್ಥರಿಗೆ ವರವನ್ನು ಕೊಟ್ಟವನು, ಹಾಗಾದರೆ ನಾನು ಅವರ ಭಕ್ತ, ನನಗೂ ನೀನು ಕೊಡಬೇಕಲ್ವ? ಅದನ್ನು ಬಾಯಿ ಬಿಟ್ಟು ಕೇಳಲಿಲ್ಲ, ಆನಂದ ತೀರ್ಥ ವರದೆ ಅನ್ನುವ ಮೂಲಕ ಅದನ್ನು ಪ್ರಾರ್ಥನೆ ಮಾಡಿಕೊಂಡು. ಹಾಗಾದರೆ ನನಗೆ ಬೇಕು ಅಂತ ನಾನು ಕೇಳಿಕೊಂಡ್ರೆ ಏನು ಕೇಳಿರ್ತೀನೋ ಅದು ಕೊಡ್ತಾನೆ, ಅಥವಾ ಕೇಳುವ ಕ್ರಮವೂ ನಮಗೆ ಗೊತ್ತಿರೋದು. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಜ್ಞಾನಿಗಳು ದೇವರಲ್ಲಿ ಹೇಗೆ ನಡೆದುಕೊಂಡಿದ್ದಾರೋ ಅದರಂತೆ ನಾವು ನಡೆದುಕೊಂಡ್ರೆ, ಅವರಷ್ಟಿಲ್ಲದೆ ಇದ್ದರೂ ನಮ್ಮ ಯೋಗ್ಯತೆಗೆ ತಕ್ಕಂತೆ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಹಾಗೆ ಹಿರಣ್ಯಕಶಿಪು ಪ್ರಾರ್ಥನೆ ಮಾಡಿದ ಬ್ರಹ್ಮದೇವರಲ್ಲಿ. ಜಗದ್ಗುರುಗಳು ಬಂದಿದ್ದಾರೆ, ಅವರಲ್ಲಿ ಏನು ಕೇಳಬೇಕು? ಪರಮಾತ್ಮನ ಅನುಗ್ರಹ ಆಗಲಿ ಅಂತ ಬೇಡ್ಕೊಂಡಿದ್ದರೆ ಏನೇನು ಕೇಳಿದ್ನೋ ಕೇಳದೇ ಇರೋದು ಎಲ್ಲ ಸೇರಿ ಸಿಗ್ತಾಯಿತ್ತು. ಆದರೆ ಅದು ಯಾವುದೂ ಕೇಳಲಿಲ್ಲ. ಎಷ್ಟು ಬೇಕೋ ಅಷ್ಟನ್ನು ಕೇಳ್ದ, ಅದಕ್ಕೆ ಆಯಿತು ಅಂತ ಅನುಗ್ರಹವನ್ನು ಮಾಡಿದ್ದಾರೆ. ಆದರೆ ಪರಮಾತ್ಮನಿಂದ ಸಾಯೋದಂತೂ ತಪ್ಪಲಿಲ್ಲ. ಹಾಗಾಗಿ ಇಷ್ಟೆಲ್ಲ ಇಂಥ ಹುಚ್ಚು ವಿಚಾರವನ್ನು ನೀನು ಮಾಡ್ತಾ ಇದೆಯಾ? ಇದನ್ನು ಮಾಡಬೇಡ. ಇದನ್ನೆಲ್ಲ ಬಿಟ್ಟು ಪರಮಾತ್ಮನ ಅನುಗ್ರಹವನ್ನು ಪಡೆದುಕೋ. ಪರಮಾತ್ಮನ ಅನುಗ್ರಹ ಪಡೀಬೇಕು ಅಂದರೆ ವನಂ ಗತಃ, ಕಾಡಿಗೆ ಹೋಗುವನು. ಅಲ್ಲ, ಕಾಡು ಅಂದರೆ ಯಾವುದು? ಮಾಮೂಲಿ ಯಾವುದೋ ಕ್ರೂರ ಪ್ರಾಣಿಗಳಿರುವಂಥದ್ದು ಮಾತ್ರ ಕಾಡಲ್ಲ. ವನ ಅನ್ನೋದಕ್ಕೆ ಬರೀ ಕಾಡು ಅನ್ನೋ ಅರ್ಥ ಅಲ್ಲ. ದೇವರನ್ನು ವನಂ ಇತಿ ಉಪಾಸಿತವ್ಯಂ ಅಂತ ಉಪನಿಷತ್ತು ಹೇಳ್ತಾರೆ. ತದ್ವನಂ ಅಂತ ಪರಮಾತ್ಮನ ಉಪಾಸನೆ ಮಾಡಬೇಕಂತ ಉಪನಿಷತ್ತು ಹೇಳ್ತಾ ಇರೋದು. ಏನು ತದ್ವನ? ತತ್ ಅಂದರೆ ವ್ಯಾಪ್ತನಾಗಿದ್ದಾನೆ. ವನ ಸಂಭಕ್ತೌ, ಎಲ್ಲ ಕಡೆ ಪರಮಾತ್ಮ ಇದ್ದಾನೆ ಅನ್ನೋ ಅರ್ಥ. ಅವನನ್ನು ವನ ಅಂತ ಉಪಾಸನೆ ಮಾಡೋದ್ರಿಂದ ಸಾಂಸಾರಿಕ ಕ್ಲೇಶಗಳೆಲ್ಲ ಪರಿಹಾರ ಆಗತ್ತೆ ಅನ್ನೋದನ್ನು ಭಾಷ್ಯದಲ್ಲಿ ಆಚಾರ್ಯರು ಸ್ಪಷ್ಟಪಡಿಸ್ತಾರೆ. ಹಾಗಾದರೆ ವನಂ ಗತಃ ಯದ್ ಧರಿಮಾಶ್ರಯೇತಾಹ ಅಂದರೆ ಬ್ರಹ್ಮಜ್ಞಾನಿಗಳ ಸಮೂಹವನ್ನು ವನ ಅಂತ ಕರೀತಾರೆ. ಅವರ ಬಳಿಗೆ ಹೋಗಿ ಅವರ ಸೇವೆಯನ್ನು ಮಾಡಿ ಪರಮಾತ್ಮನನ್ನು ತಿಳಿದುಕೋ. ಇಲ್ಲ, ವನ ಸಂಭಕ್ತವು, ಪರಮಾತ್ಮನನ್ನು ಆಶ್ರಯ ಮಾಡು, ಅವನ ಹರಿ ಎಲ್ಲವನ್ನು ಹರಣ ಮಾಡ್ತಾನೆ, ಅಂಥವನನ್ನು ಅನುಗ್ರಹ ಪಡೆದುಕೋ. ಅವಾಗ ಈ ಮರಣ ಅಲ್ಲ, ನಿನಗೆ ಇನ್ಯಾವತ್ತು ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಯಾವ ಜನ್ಮದಲ್ಲೂ ನಿನಗೆ ಮರಣ ಬರೋದಿಲ್ಲ. ಮರಣದಿಂದಲೇ ನಿನ್ನನ್ನು ಮುಕ್ತಿಗೊಳಿಸ್ತಾನೆ. ಹಾಗಾಗಿ ಹುಚ್ಚುತನವನ್ನು ಬಿಡು ಅಂಥೇಳಿ ತನ್ನ ತಂದೆಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ ಪ್ರಹ್ಲಾದರಾಜ. ಇದನ್ನು ನೋಡಿ ಸಿಟ್ಟು ಬಂದಿದೆ. ಹರಿ 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 ಅಂತೆಲ್ಲ ಎಲ್ಲಿದ್ದಾನೆ? ಎಲ್ಲ ಕಡೆ ಇದ್ದಾನೆ, ನನಗೆ ಕಾಣ್ತಾ ಇಲ್ಲ. ಒಳಗಡೆಯಿಂದ ನೋಡು, ಒಳಗಣ್ಣಿನಿಂದ ನೋಡು, ಕಾಣಿಸ್ತಾನೆ. ಹಾಗಾದರೆ ಕಂಬದಲ್ಲಿದ್ದಾನ? ಇದ್ದಾನೆ. ಕಂಬ ಹೊಡೆದಿದ್ದಾನೆ, ಹೊಡೆದ ರಭಸಕ್ಕೆ ಪರಮಾತ್ಮ ಪ್ರಾದುರ್ಭೂತನಾಗಿದ್ದಾನೆ. ಅಂದರೆ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ, ಪರಮಾತ್ಮನ ವ್ಯಾಪ್ತಿ ಸಮಗ್ರ ಎಲ್ಲ ಕಡೆಯಲ್ಲಿದೆ. ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತಾರೆ. ಅಂದರೆ ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ಎಲ್ಲದರಲ್ಲೂ ಅಣೋರಣೀಯಾನ್ ಮಹತೋ ಮಹೀಯಾನ್, ಚಿಕ್ಕದಾದ ಪದಾರ್ಥದಲ್ಲಿ ಅಷ್ಟೇ ಚಿಕ್ಕ ರೂಪದಿಂದ ಇದ್ದಾನೆ. ಅತ್ಯಂತ ವಿಸ್ತಾರವಾದ ದೊಡ್ಡದು ಅಂತ ಯಾವುದಿದೋ ಅದರಲ್ಲೂ ಆ ದೊಡ್ಡ ರೂಪದಿಂದ ಇದ್ದಾನೆ. ಹೀಗೆ ಪರಮಾತ್ಮ ತನ್ನ ವ್ಯಾಪ್ತಿಯನ್ನು ತೋರಿಸಬೇಕು. ಜೊತೆಗೆ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ನಿಜಭೃತ್ಯ ಅಂದರೆ ಯಾರು? ಸನಕ ಸನಂದನಾದಿಗಳು. ಅವರು ನಿಮಗೆ ರಾಕ್ಷಸ ಜನ್ಮ ಬರಲಿ ಅಂತ
ನಿಜಭೃತ್ಯರು ಹೇಳಿದರು. ಆ ರಾಕ್ಷಸರ ಆ ಋಷಿಕುಮಾರರ ಮಾತನ್ನು ಸತ್ಯ ಮಾಡಲಿಕ್ಕೆ ಪರಮಾತ್ಮ ಬರಬೇಕಾಯಿತು. ನಿಜಭೃತ್ಯರು ಅಂದರೆ ಯಾರು? ಅವರಿಬ್ಬರು ಜಯ ವಿಜಯರು. ಅವರು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಮಗೆ ತಪ್ಪಾಗಿದೆ, ಹಾಗಾದರೆ ಈ ರಾಕ್ಷಸರ ಕುಲದಲ್ಲಿ ನಾವು ಹುಡ್ತಾ ಇದ್ದೇವೆ, ಇದರಿಂದ ನಮಗೆ ಉದ್ಧಾರ ಹೇಗೆ? ಹಾಗಾಗಿ ನೀನೇ ನಮ್ಮ ಸಂಹಾರವನ್ನು ಮಾಡಬೇಕು. ನಿಜ ಭೃತ್ಯ ಭಾಷಿತಂ ಸತ್ಯಂ ವಿಧಾತು, ಅವರನ್ನು ತಾನೇ ಕೊಲ್ಲಬೇಕು ಅಂತ ಬಂದಿದ್ದಾನೆ. ಇನ್ನು ನಿಜ ಭೃತ್ಯ ಅಂತಂದರೆ ಬ್ರಹ್ಮದೇವರು. ನಿಮಗೆ ಇಂತಿಂತಾದ್ರಿಂದ ಮರಣ ಬರಲ್ಲ, ಹಾಗಾದರೆ ಬ್ರಹ್ಮದೇವರ ವರವನ್ನು ನಿಜ ಮಾಡಲಿಕ್ಕೆ ಪರಮಾತ್ಮ ನರಸಿಂಹ ರೂಪವನ್ನು ಧಾರಣೆ ಮಾಡ್ಕೊಂಡು ಬಂದಿದ್ದಾನೆ. ಹಾಗಾದರೆ ನಿಜ ಭೃತ್ಯ ಭಾಷಿತಂ ಸತ್ಯಂ ವಿಧಾತು. ಇನ್ನು ನಿಜ ಭೃತ್ಯರು ಅಂತಂದರೆ ಪ್ರಹ್ಲಾದರಾಜರು. ಕಂಬದಲ್ಲೂ ಪರಮಾತ್ಮ ಇದ್ದಾನೆ ಅನ್ನೋದನ್ನು ಹೇಳಿದ್ದಾರೆ. ಹಾಗಾದರೆ ನಿಜ ಭೃತ್ಯನಾದ ಪ್ರಹ್ಲಾದರಾಜರ ಮಾತನ್ನು ಸತ್ಯಂ ವಿಧಾತು, ನಿಜವನ್ನಾಗಿ ಮಾಡಲಿಕ್ಕೆ ಪರಮಾತ್ಮ ಅವತಾರವನ್ನು ಮಾಡಿದ್ದಾನೆ. ಇದರ ಜೊತೆಗೆ ಸತ್ಯಂ ಅನ್ನೋ ಶಬ್ದದ ಅರ್ಥ ಸತಿ ವಿಧಾತು. ನರಸಿಂಹದೇವರ ಅವತಾರದ ಉದ್ದೇಶ ಏನು ಅಂದರೆ ಸಜ್ಜನರ ವಿಷಯದಲ್ಲಿ ಪರಮಾತ್ಮ ತಾನು ನೆಲೆಸಿರ್ತಾನೆ, ಯಾವಾಗಲೂ ಕಟಿಬದ್ಧನಾಗಿದ್ದಾನೆ ಅನ್ನೋದನ್ನು ತೋರಿಸೋದು. ಸತಿ ಸಜ್ಜನರ ವಿಷಯದಲ್ಲಿ ವಿಧಾತು, ಪರಮಾತ್ಮ ಯಾವಾಗಲೂ ತಾನು ಕಟಿಬದ್ಧನಾಗಿದ್ದಾನೆ ಅನ್ನೋದನ್ನು ತೋರಿಸಲಿಕ್ಕೆ ಕಂಬದಿಂದ ತಾನು ಬಂದಿದ್ದಾನೆ. ಈ ಮೂಲಕ ಸಜ್ಜನರ ರಕ್ಷಣೆಯನ್ನು ಮಾಡ್ತೀನಿ ಅನ್ನೋದು ತೋರಿಸಿಕೊಟ್ಟ. ಏನೇನು ದುರಿತಗಳಿದೆ ಅದನ್ನು ನಾನು ಪರಿಹಾರ ಮಾಡ್ತೀನಿ ಅಂತ ತಿಳಿಸಿಕೊಟ್ಟಿದ್ದಾನೆ. ಜೊತೆಗೆ ನಾನು ಯಾವ ರೀತಿಯಿಂದಾಗಲೂ ಬರ್ತೀನಿ, ನನಗೆ ತಂದೆ ತಾಯಿಯರ ಅವಶ್ಯಕತೆ ಇಲ್ಲ, ನಾನು ಸಾಮಾನ್ಯ ಜನರಂತೆ ಹುಟ್ಟುವ ವ್ಯಕ್ತಿ ಅಲ್ಲ ಅನ್ನೋದನ್ನು ತೋರಿಸಲಿಕ್ಕೆ ಕಂಬದಿಂದ ಬಂದಿದ್ದಾನೆ. ಪರಮಾತ್ಮ ಗರ್ಭವಾಸ ಇತ್ತು ಅಂತಾಗಿದ್ದರೆ ಕಂಬ ಎಲ್ಲಿ ಹಡೆಯಬೇಕು, ಅದಕ್ಕೆ ಎಲ್ಲಿ ಗರ್ಭ ಇದೆ, ಅದಕ್ಕೆ ಗರ್ಭ ಅಲ್ಲಿ ಬರೋದು ಅಂದರೆ, ಹಾಗಾದರೆ ನನಗೆ ಗರ್ಭವಾಸ ಇಲ್ಲ, ನಾನು ಜಗತ್ತನ್ನು ಮೀರಿ ನಿಂತವನು ಅನ್ನೋದನ್ನು ತೋರಿಸಿದ್ದಾನೆ. ನಾನು ಎಲ್ಲ ಕಡೆ ವ್ಯಾಪ್ತನಾಗಿದ್ದೇನೆ, ನೀವು ಭಕ್ತಿಯಿಂದ ಎಲ್ಲಿ ಕಾಣ್ತೀರೋ ಅಲ್ಲಿ ನಾನು ಕಾಣಿಸ್ತೀನಿ ನಿಮಗೆ ಅನ್ನೋದನ್ನು ತೋರಿಸಲಿಕ್ಕೆ ಬಂದು ಸಾಯಂಕಾಲವನ್ನು ನಿರೀಕ್ಷೆ ಮಾಡಿ ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ್ದಾನೆ ಪರಮಾತ್ಮ. ಆ ಸಂದರ್ಭದಲ್ಲಿ ಬ್ರಹ್ಮದೇವರಿಂದ ಹಿಡಿದು ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಆಕಾಶದಲ್ಲಿ ನಿಂತು ಹೂಮಳೆಯನ್ನು ಸುರಿಸ್ತಾರೆ, ಎಲ್ಲರೂ ಗಾನವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾರ ಸ್ತೋತ್ರ ಮಾಡಿದ್ರೂ ಪರಮಾತ್ಮನ ಉಗ್ರ ರೂಪ ನಿಲ್ತಾ ಇಲ್ಲ, ಶಾಂತನಾಗ್ತಾ ಇಲ್ಲ. ಆದರೂ ಕೂಡ ಆವಾಗ ಲಕ್ಷ್ಮೀದೇವಿಗೆ ಹೇಳ್ತಾರೆ, ಲಕ್ಷ್ಮೀದೇವಿ ಹೆದರದಂತೆ ನಟನೆ ಮಾಡುತ್ತಾಳೆ, ನನಗಾಗೋದಿಲ್ಲ. ಹಾಗಾದರೆ ಬ್ರಹ್ಮದೇವರು ಕರೀತಾರಪ್ಪ, ನಿನಗೋಸ್ಕರ ಪರಮಾತ್ಮ ಬಂದಿದ್ದಾನೆ, ಇಷ್ಟು ಸಿಟ್ಟು ತೋರಿಸ್ತಾ ಇರೋದು ನಿನಗೋಸ್ಕರ, ಹಾಗಾಗಿ ನೀನೇ ಪ್ರಾರ್ಥನೆ ಮಾಡು, ಆ ಸಿಟ್ಟನ್ನು ನೀನೇ ಕಡಿಮೆ ಮಾಡು ಅಂತ ಹೇಳಿದಾಗ ಪ್ರಹ್ಲಾದರಾಜರು ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರೆ. ಸುಮಾರು ಶ್ಲೋಕಗಳಿಂದ ಪ್ರಾರ್ಥನೆ ಮಾಡ್ತಾರೆ, ಆ ಪರಮಾತ್ಮನ ಕಾರುಣ್ಯವನ್ನು ಕೊಂಡಾಡ್ತಾರೆ. ಆ ಪ್ರಹ್ಲಾದರಾಜರು ಪ್ರಾರ್ಥನೆ ಮಾಡಿದಾಗ ಸಂತುಷ್ಟನಾಗಿ ಪರಮಾತ್ಮ ಪ್ರಹ್ಲಾದರಾಜರಿಗೆ ಅನುಗ್ರಹವನ್ನು ಮಾಡುತ್ತಾನೆ. ಹಾಗಾದರೆ ಪ್ರಹ್ಲಾದರಾಜರು ಏನು ಪ್ರಾರ್ಥನೆ ಮಾಡಿದ್ದಾರೆ, ಅವರಿಗೇನು ಅನುಗ್ರಹ ಮಾಡಿದ್ರು, ಪ್ರಹ್ಲಾದರಾಜರು ಏನು ಕೇಳಿದ್ದಾರೆ, ಇದನ್ನೆಲ್ಲ ಮುಂದಿನ ಪ್ರವಚನದಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು.